ದೇವೇಗೌಡರು ಮಾಡಿದ್ದು ದೊಡ್ಡ ಮಿಸ್ಟೇಕ್ ಇದೇನಾ? ವಿಶ್ವಾಸ ಕಳೆದುಕೊಂಡಿರುವ ಸಂದರ್ಭದಲ್ಲಿ ಮತ್ತೆ ಇಲ್ಲ ನ್ಯಾಯಾಂಗದಲ್ಲಿ ನಂಬಿಕೆ ಇಡಬಹುದು. ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಕ್ಕೂ ಹೋಗಿದ್ದಂತ ಹೆಣ್ಮಗಳು ನ್ಯಾಯಕ್ಕೋಸ್ಕರ ನಿಂತುಕೊಂಡು ಕೊನೆ ತನಕ ಜೊತೆಯಾಗಿ ನಿಂತ್ಕೊಂಡ್ಲು. ರಾಜಕಾರಣಕ್ಕೆ ಬರಬೇಕು, ರಾಜಕಾರಣದಲ್ಲಿ ಬೆಳಿಬೇಕು, ಅವನಿಗೆ ಪೊಸಿಷನ್ ಸಿಗಬೇಕು, ಅದನ್ನು ವಿರೋಧಿಸಬೇಕು ಅಂತ ದೇವೇಗೌಡರಿಗೆ ಅನ್ನಿಸ್ಲಿಲ್ವಾ? ಸೊ ಅವಾಗ ಏನಾಯ್ತು ಪ್ರಾಬ್ಲಮ್? ದೇವೇಗೌಡರದಾಗಲ್ಲ, ನೈತಿಕ ಜವಾಬ್ದಾರಿ ಕುಮಾರಸ್ವಾಮಿದಾಗತ್ತೆ. ಈಗ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ರೆ ಇದೆಲ್ಲ ಸರಿ ಹೋಗುತ್ತಾ? ಈಗ ಪ್ರಜ್ವಲ್ ರೇವಣ್ಣ ಮಾಡಿರೋದು ಅಥವಾ ರೇವಣ್ಣ ಮಾಡಿರೋದೆಲ್ಲ ಬಿಟೆಕ್ ಓದಿದ್ದೀನಿ ಆದ್ರಿಂದ ನಂಗೆ ಶಿಕ್ಷೆ ಕಡಿಮೆ ಮಾಡಿ ಅಂತ. ನೀವು ಬಿಟೆಕ್ ಓದಿದ್ದಕ್ಕೂ ಇದಕ್ಕೂ ಏನೆಯ ಸಂಬಂಧ? ತಪ್ಪು ಸರ್, ದೇವೇಗೌಡರ ಬಗ್ಗೆ ಮಾತಾಡಬಾರ್ದು. ಸಿಡಿ ಆಗ್ಲಿ, ಪೆನ್ ಡ್ರೈವ್ ಆಗ್ಲಿ, ಯಾಕೆ ಎಲೆಕ್ಷನ್ ಟೈಮ್ಗೆ ಬಂತು? ಈ ಪ್ರಜ್ವಲ್ ಪ್ರಕರಣದಲ್ಲಿ ಅವರ ತಂದೆ ತಾಯಿಯಾದ ರೇವಣ್ಣ ಮತ್ತೆ ಭವಾನಿ ಅವ್ರದ್ದು ಎಷ್ಟು ಪಾತ್ರ ಇರ್ಬೋದು ಸರ್? ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹೇಗ್ ನಡೀತಾರೆ ಕೆಲಸ ಕಾರ್ಯಗಳು? ಕೆಲಸ ಕಾರ್ಯ ಅಂತ ಹೇಳಿದ್ರೆ ಒಂದು ರೀತಿನಲ್ಲಿ ಸಮಾಜದ ನಡೀತಿರೋದು ಖಿನ್ನತೆ ತರುತ್ತೆ ಅಂತ ಹೇಳ್ಬೋದು. ಸೊ ಇವತ್ತು ನಾವು ಮಾತಾಡಕ್ ಕೊಟ್ಟಿರೋದು ಅಗೇನ್ ಪ್ರಜ್ವಲ್ ರೇವಣ್ಣ ಬಗ್ಗೆ. ಕೋರ್ಟ್ ತೀರ್ಪು ಬಂದಿದೆ, ಅದ್ರ ಬಗ್ಗೆ ಮಾತಾಡಕ್ ಕೊಟ್ಟಿದ್ವಿ. ಸೊ ಈ ಸಂಪೂರ್ಣ ಪ್ರಕರಣ ತಾವು ನೋಡಿದ್ಮೇಲೆ ಏನ್ ಅನಿಸ್ತಾ ಇದೆ ಸರ್? ತಮ್ಮ ಒಪಿನಿಯನ್ ಏನು ಸರ್? ಇಲ್ಲ, ಒಂದು ನಾವು ಯಾವ ಕಾಲದಲ್ಲಿ ನಿಂತಿದ್ದೀವಿ ಅಂತ ಯಾವಾಗಲೂ ಮಾತಾಡ್ತೀನಿ ನಾನು. ಇವತ್ತಿನ ಸಂದರ್ಭದಲ್ಲಿ ಜನ ನಮ್ಮ ಸಂವಿಧಾನದ 4 ಅಂಗಗಳು ನಾವೇನು ಹೇಳ್ತೀವಿ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾಂಗ ಬಿಟ್ಬಿಡಿ, ಅದನ್ನು 4ನೇದು ಅದೆಲ್ಲ ಹೇಳಿ ನಾಶ ಮಾಡಿಬಿಟ್ಟಿದ್ದೀವಿ. ಅದಲ್ಲ, ಇನ್ನೊಂದಂತ ಹೇಳಿದ್ರೆ ನಮ್ಮ ಸಂಸದೀಯ ವ್ಯವಸ್ಥೆ ಎಲ್ಲವಲ್ಲೂ ನಂಬಿಕೆ ಕಳ್ಕೊಂಡಿರೋಂಥ ಕಾಲದಲ್ಲಿ ಬದುಕ್ತಾ ಇದ್ದೀವಿ. ಸ್ಟಿಲ್ ಅದು ಇತ್ತೀಚಿನ 10-11 ವರ್ಷದಲ್ಲಿ ತುಂಬಾನೇ ಜಾಸ್ತಿ ಆ ಥರ ನಂಬಿಕೆ ಕಳ್ಕೊಳ್ತಾ ಇರೋದು. ಒಂದ್ಸರಿ ನಾವು 1975ನೇ ಇಸ್ವಿಲಿ ಕಳ್ಕೊಂಡಿದ್ವಿ, ಮತ್ತೆ ಸಿಕ್ತು, ಮತ್ತೆ ನಾವೀಗ ಅದನ್ನ ಅದಾಗಿ 50 ವರ್ಷಕ್ಕೆ 2025ನೇ ಇಸ್ವಿನಲ್ಲೂ ಕಳ್ಕೊಂಡು ಕೂತಿದ್ದೀವಿ 3. ಇಂಥ ಹೊತ್ತಲ್ಲಿ ಒಂದು ಜಡ್ಜ್ಮೆಂಟ್ ಬರುತ್ತೆ. ಆ ಜಡ್ಜ್ಮೆಂಟ್ ನನ್ನ ಪ್ರಕಾರ ಒಂದು ರೀತಿಯಲ್ಲಿ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಯಾಕೆ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಹೇಳ್ತೀನಿ ಅಂದರೆ, ವಿಶ್ವಾಸ ಕಳೆದುಕೊಂಡಿರುವ ಸಂದರ್ಭದಲ್ಲಿ ಮತ್ತೆ ಇಲ್ಲ ನ್ಯಾಯಾಂಗದಲ್ಲಿ ನಂಬಿಕೆ ಇಡಬಹುದು, ನ್ಯಾಯಾಂಗದಲ್ಲಿ ವಿಶ್ವಾಸ ಇಡಬಹುದು. ಇನ್ನು ನ್ಯಾಯಾಂಗ ತನ್ನ ಸೂಕ್ಷ್ಮತೆಯನ್ನು ಕಳೆದುಕೊಂಡಿಲ್ಲ, ಇದನ್ನ ಕ್ಲಿಯರ್ ಮಾಡಿದೆ ನಿನ್ನೆ ಪ್ರಕರಣದಲ್ಲಿ. ಹೌದು, ಯಾಕೆಂದ್ರೆ ತುಂಬ ಜನಕ್ಕೆ ಒಂದನ್ನಿಸ್ಬಿಟ್ಟಿತ್ತು, ಇವ್ರಿಗೆಲ್ಲ ಹಣ ಇದೆ, ದುಡ್ಡಿದೆ, ಮತ್ತೆ ಅಧಿಕಾರಗಳಿದೆ, ಇವ್ರುಗಳನ್ನೆಲ್ಲ ಏನೂ ಮಾಡ್ಲಿಕ್ಕಾಗಲ್ಲ, ಸಾಮಾನ್ಯ ಜನಕ್ಕೆ ನ್ಯಾಯ ದೊರಕುವ ಸಾಧ್ಯತೆಯೇ ಇಲ್ಲ ಅನ್ನೋದನ್ನ. ಅಂತ ಹೊತ್ತಲ್ಲಿ ಬಂದಿರುವಂಥ ಈ ತೀರ್ಪೇನಿದೆ, ಈ ತೀರ್ಪನ್ನು ಕೊಟ್ಟ ಮಹನೀಯ ನ್ಯಾಯಮೂರ್ತಿ ಯಾರಿದ್ದಾರೆ ಅವರಿಗೆ ನಾನು ಇಲ್ಲಿಂದ ನಿಮ್ಮ ಮೂಲಕ ನಮಸ್ಕಾರ ಹೇಳ್ತೀನಿ ಸರ್. ಯಾಕೆಂದ್ರೆ ಈ ತೀರ್ಪೇ ಬರದೇ ಇರೋ ಹಾಗೆ ಸಾಕಷ್ಟು ಪ್ರಯತ್ನ ಮಾಡಿದ್ರು, ಜಿಯೋಪರಡೈಸ್ ಮಾಡಿದ್ರು ಇದೇ ಕೇಸಲ್ಲಿ. ಆದರೂ ಕೂಡ ಅದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋದಂಥ ನಮ್ಮ SIT ಅಧಿಕಾರಿಗಳು, ಅವ್ರು ಎಷ್ಟು ಜನ ಇದ್ದಾರೋ ಏನು, ಹೆಸರುಗಳು ಒಬ್ಬೊಬ್ಬರದ್ದು ಹೇಳಕ್ಕೆ ಹೋದ್ರೂ ಒಂದೊಂದು ಕತೆ, ಅಷ್ಟು ಜನ ಕಷ್ಟಪಟ್ಟಿದ್ದಾರೆ, ತಂದು ನ್ಯಾಯ ದೊರಕಿಸಿದ್ದಾರೆ. ಅದು ಏನು ಅತಿ ಶೀಘ್ರ, ಫಾಸ್ಟ್ ಕೋರ್ಟಲ್ಲಿ ಇಷ್ಟು ಬೇಗ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಇದು ತುಂಬಾ ಇನ್ವೆಸ್ಟಿಗೇಷನ್ ಮಾಡಿ ಮುಗಿಸಿದ್ರು. ಆದರೆ ಇದನ್ನ ಮಾಡಬೇಕಾದ್ರೆ ಹಾಕ್ತಾರಲ್ಲ FIR, ಲೋಪ ಇಲ್ಲದ ಹಾಗೆ, ಯಾವುದೇ ತರ ಲೋಪದೋಷನೇ ಇಲ್ಲದೆ, ಅಂದ್ರೆ ನಿಮಗೆ ಅಪರಾಧಿ ಅಂತ ಈಗಾಗಿದ್ದಾರೆ ಅವರು, ಕನ್ವಿಕ್ಟ್ ಅಂತ ಹೇಳಿ. ಅದಕ್ಕೆ ಮುಂಚೆ ಆರೋಪಿ ಪರವಾಗಿ ವಾದಿಸುವ ವಕೀಲರಿಗೆ ಯಾವುದೇ ಒಂದು ಸಣ್ಣ ಎಳೆಯೂ ಕೂಡ ಅವರನ್ನ ಬಚಾವ್ ಮಾಡಲಿಕ್ಕೆ ಆಗದೇ ಇರೋಷ್ಟು ಅದ್ಭುತವಾಗಿ FIR ಹಾಕಿದ್ದಾರೆ.
ಅದಕ್ಕೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಮೂರನೇದಾಗಿ ಆ ಹೆಣ್ಣು ಮಗಳು ಕೊನೆಯ ತನಕ ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಕ್ಕೂ ಹೋಗಿದ್ದಂಥ ಹೆಣ್ಣು ಮಗಳು ನ್ಯಾಯಕ್ಕೋಸ್ಕರ ನಿಂತ್ಕೊಂಡು ಕೊನೆಯ ತನಕ ಜೊತೆಯಾಗಿ ನಿಂತ್ಕೊಂಡ್ಲು. ನಮ್ಗೆ ಯಾವಾಗಲೂ ಯಾವ ಕೇಸ್ ವೀಕ್ ಆಗುತ್ತೆ ಅಂದರೆ ಯಾವಾಗ ಸಾಕ್ಷಿಗಳು ಹೋಸ್ಟೈಲ್ ಆಗ್ತಾರೆ, ಆಮೇಲೆ ಅನ್ಯಾಯಕ್ಕೊಳಗಾಗಿರೋರು ಬೆದರಿಕೆಗೋ ರಾಜಕೀಯ ಇಚ್ಛಾಶಕ್ತಿಗಳಿಗೋ ಬಲಿಯಾಗಿ ತಮ್ಮ ಹೇಳಿಕೆಗಳನ್ನು ಬದಲಾವಣೆ ಮಾಡ್ತಾರೋ ಆಗ ಕೇಸ್ ವೀಕ್ ಆಗುತ್ತೆ. ಈ ಪ್ರಕರಣದಲ್ಲಿ ಆ ಥರದ ಒಂದೂ ಆಗಲಿಲ್ಲ ಅನ್ನೋದಿದೆಯಲ್ಲ, ಅದು ತುಂಬಾ ನೆಮ್ಮದಿ ಕೊಡೋ ಸಂಗತಿ. ಇನ್ಮೇಲೆ ಎಲ್ಲಾ ಸಾಮಾನ್ಯ ಜನರು ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಬೇರೆ ಯಾವ ತರ ಯೋಚನೆ ಮಾಡೋದಾಗ್ಲಿ ಇರೋದಿಲ್ಲ ನ್ಯಾಯಾಂಗದ ಬಗ್ಗೆ. ಹಾಗೆ ಹೇಳಕ್ಕಾಗಲ್ಲ. ಇದು ಒಂದು ನ್ಯಾಯಾಲಯದ, ಒಂದು ಕೆಳಗಿನ ನ್ಯಾಯಾಲಯದ ತೀರ್ಪು. ಈ ತೀರ್ಪನ್ನ ಖಂಡಿತ ಹಣ ಅಧಿಕಾರ ಎಲ್ಲ ಇರುವಂತ ವ್ಯಕ್ತಿಗಳು ಹೈಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ, ನಂತರ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ. ಅಲ್ಲಿಯ ಬರುವಂತಹ ಬೇರೆ ಬೇರೆ ನ್ಯಾಯಾಧೀಶರು ಇಷ್ಟೇ ಸೂಕ್ಷ್ಮತೆ ಇದ್ದವರಾದರೆ, ಇಷ್ಟೇ ಮಾನವೀಯ ಗುಣ ಇದ್ದವರಾದರೆ ನ್ಯಾಯ ಸಿಗಬಹುದು. ಹಾಗಂತ ಹೇಳಿ ಇದು ಒಂದು ನಮಗೆ ನಂಬಿಕೆ ಗಳಿಸ್ಕೊಟ್ಟಿದೆ ಅಂತ ಅಷ್ಟೇ ಹೇಳ್ಬೋದು ಸರ್. ಆದ್ರೆ ಇದು ಶಾಶ್ವತವಾದ ನಾಟ್ ಫೈನಲೈಸ್. ಯಾಕೆಂದ್ರೆ ಇದೇ ಪ್ರಕರಣದಲ್ಲಿ ನಾಳೆ ಅವ್ರು ಹೈಕೋರ್ಟಿಗೆ ಹೋಗ್ತಾರೆ. ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಮತ್ತೊಬ್ರು ಹೇಗಿದ್ದಾರೆ ಗೊತ್ತಿಲ್ಲ. ಯಾಕೆಂದ್ರೆ ನ್ಯಾಯಮೂರ್ತಿಗಳ ಬಗ್ಗೆನೇ ತನಿಖೆ ನಡೆಯುವಂತ ಸುಪ್ರೀಂ ಕೋರ್ಟಿನ ತನಿಖೆ ಯಾರು ಮಾಡಬೇಕು ಅಂತ ಇನ್ನು ಜಿಜ್ಞಾಸೆ ನಡೀತಿದೆ ನಮ್ಮಲ್ಲಿ. ಒಬ್ಬ ನ್ಯಾಯಮೂರ್ತಿ ದುಡ್ಡು ತಗೊಂಡು ಅವ್ರ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಸಿಕ್ಕರು ಆ ಹಣನ ಯಾರು ಎಣಿಸ್ಬೇಕು, ಯಾರು ಮಾಡಬೇಕು ಅಂತ ಲೆಕ್ಕಾಚಾರ ಮಾಡ್ತಿರೋ ಹೊತ್ತಿದು. ಸೊ ಹಾಗಾಗಿ ತುಂಬಾ ಭರವಸೆ ಏನು ಇಟ್ಕೋಬೇಡಿ. ಇದು ಒಂದು ನಮ್ಮ ಅಧಿಕಾರಿಗಳು, ನಿಜ ಹೇಳ್ತೀನಿ, SIT ಅವರು, ಪೊಲೀಸ್ನವರು ಅವರು ಮಾಡಿರುವಂತ ಅತಿ ಒಳ್ಳೆ ಕೆಲಸ. ಇದನ್ನು ಮೊದಲು ಮಾಡಿದ್ದು ನಂಗೆ ತುಂಬಾ ಇಷ್ಟ ಆಗಿದ್ದು ಒಂದೇ ಒಂದು ಅಂದ್ರೆ, ಈ ಪ್ರಕರಣದಲ್ಲಿ ಆಗ ಆರೋಪಿಯಾಗಿದ್ದ ಪ್ರಜ್ವಲ್ ರೇವಣ್ಣ ಇಲ್ಲಿಂದ ತಪ್ಪಿಸಿಕೊಂಡು ವಿದೇಶಕ್ಕೆ ಹೋಗಿ ವಾಪಸ್ ಬಂದ್ರಲ್ಲ, ವಾಪಸ್ ಬಂದಾಗ 5 ಜನ ಹೆಣ್ಣು ಮಕ್ಕಳು ಅವನ ಸುತ್ತ ಇದ್ದು ದರ ಎಳ್ಕೊಂಬರ್ಲಿಲ್ಲ ಅನ್ನೋದು ಬಿಟ್ರೆ ತೋರಿಸಿದ್ರು ಮಹಿಳೆಯರ ಶಕ್ತಿ ಏನು ಅನ್ನೋದನ್ನು ತೋರಿಸ್ಕೊಟ್ರು. ಅಲ್ಲಿಂದ ಶುರು ಆಯಿತು ಈ ಪ್ರಕರಣದಲ್ಲಿ ನಂಬಿಕೆ. ಯಾಕೆ ಈ ಪ್ರಕರಣದ ನಂಬಿಕೆಯ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ, ಇದೇ ಹಿಂದಿನ ಪ್ರಕರಣದಲ್ಲಿ ಒಬ್ಬ ನಟ ಸಿಕ್ಕಾಕೊಂಡಾಗ ಅವನಿಗೆ ಇಲ್ಲಿಯ ರಾಜ್ಯ ಹೈಕೋರ್ಟು ಸಂದರ್ಭಾಧಾರಿತ ಸಾಕ್ಷ್ಯಗಳ ಯಾವ್ದ್ಯಾವುದೋ ಕೆಲವು ಆಧಾರಗಳ ಮೇಲೆ ಅಥವಾ ನ್ಯಾಯಾಂಗದ ನಾರಮ್ಸ್ನ ಆಧಾರದ ಮೇಲೆ ಅವನಿಗೆ ಕೊಟ್ಬಿಡ್ತು, ಬೇಲ್ ಕೊಟ್ಬಿಡ್ತು. ಅವನ್ ಬೇಲ್ ಕೊಟ್ಟ ಮೇಲೆ ಏನ್ ಮಾಡ್ದ, ಹೆಂಗೆ ಸಾಕ್ಷ್ಯಗಳನ್ನ ನಾಶ ಮಾಡಕ್ ಪ್ರಯತ್ನ ಮಾಡ್ದ, ಇದೆಲ್ಲ ನಡೆದಿದ್ದು ಗೊತ್ತಿದೆ. ಸೊ ಇದೆಲ್ಲ ಸುಪ್ರೀಂ ಕೋರ್ಟ್ ಗಮನಕ್ಕೆ ಹೋದಾಗ ಸುಪ್ರೀಂ ಕೋರ್ಟ್ ಅದನ್ನ ಹೈಕೋರ್ಟ್ ಏನ್ ಮಾಡ್ತಾ ಇದೆ, ಇದು ಸರಿನಾ ಅಂತ ಪ್ರಶ್ನೆ ಕೇಳಿದೆ. ಬೇಲ್ ಸಿಗತ್ತೋ ಇಲ್ಲೋ ಅನ್ನೋದು ಕೂಡ ನನಗೂ ಕುತೂಹಲ ಇದೆ. ಓಕೆ, ಅಲ್ಲಿ ಸಾಕ್ಷಿ ನಾಶ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ. ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬೇಸಿಕಲಿ ಇವರು ಬೇಲ್ ತಗೊಂಡಿದ್ದು ಯಾವ ಪರ್ಪಸ್ಗೆ ಅದೊಂದು ಹೇಳ್ತಾ ಇದ್ದಾರೆ. ಮತ್ತೆ ನೀವ್ ಹೆಂಗೆ ಈ ಇದಕ್ ಬಂದ್ರಿ, ಇವ್ರೇನು ಅಷ್ಟು ಪಾತ್ರ ಇಲ್ಲ ಅಂತ ಆ ಹ್ಯಾಂಗಲ್ ಏನೋ ಕೊಟ್ಟಿದ್ದಾರೆ ಅನ್ಸುತ್ತೆ. ಸಾಕ್ಷಿ ವಿಚಾರಕ್ಕೆ ಇಲ್ಲ, ಎವಿಡೆನ್ಸ್ ಎಲ್ಲ ಇದೆ ಅಲ್ಲ, ಎರಡೂ ಇದಾಗಿದೆ. ಸಾಕ್ಷಿಗಳ ಬಗ್ಗೆ ವಿಚಾರಣೆ ನಡೆದಿದೆ. ಹಾಗಾಗಿ ಯಾಕೆಂದ್ರೆ ಆ ಹೆಣ್ಣು ಮಗಳು ಇದ್ದಿದ್ದ ಆ ಜಾಗದ ವಿವರಗಳು ಎಲ್ಲವನ್ನು ಮತ್ತೆ ಸುಪ್ರೀಂ ಕೋರ್ಟ್ ತಗೊಂಡು ಕೊಟ್ರಿ ಇವರು. ಹೌದೌದು, ಎಲ್ಲಾ ಸಾಕ್ಷ್ಯಗಳನ್ನು ಮತ್ತೆ ಹೊಸದಾಗಿ ಕೊಟ್ರು. ಹೊಸದಾಗೆಲ್ಲ ಅದ್ರಲ್ಲಿ ಇದ್ದಿದ್ದನ್ನು ಮತ್ತೆ ಒದಗಿಸಿದ್ರು. ಇದನ್ನ ಹೈಕೋರ್ಟ್ ಕನ್ಸಿಡರ್ ಮಾಡಿಲ್ಲ ಅಂತ ಹೇಳಿ ಅಷ್ಟೇ ಅವರು ವಾದ ಆಗಿತ್ತು. ಒಂದು ಕ್ಷೇತ್ರದಲ್ಲಿ ನಡೆದಿರುವಂತಹ ಪ್ರಕರಣದ ಬಗ್ಗೆ SIT ತನಿಖೆ ನಡೆಸ್ತಾ ಇದೆ. ಆ SIT ಅಧಿಕಾರಿಗಳು ಪಡ್ತಿರೋ ಕಷ್ಟ ಯಾವ ಇವರಿಗೂ ಬೇಡ. ಯಾರೊಬ್ರು ಕಂಪ್ಲೇಂಟ್ ಕೊಟ್ಟಿರಿ, ಕಂಪ್ಲೇಂಟ್ ಕೊಡಕ್ ಬರ್ತಾ ಇದ್ದಾರೆ ಧೈರ್ಯ ಮಾಡಿ. ನಾನು ಹೇಳಿದ್ನಲ್ಲ, ಈ ಧೈರ್ಯ
ಈಗ ನೀವು ಕೊಟ್ಟ ಮೇಲೆ ನಿನ್ನೆ ಒಬ್ಬ ಬಂದು ಹೇಳಿದ್ದಾನೆ, ಈಗ ಶುರು ಆದ್ಮೇಲೆ ಮತ್ತೊಬ್ಬ ಬಂದು ಹೇಳ್ತಾನೆ ಈ ಕಂಪ್ಲೇಂಟ್ ತಗೊಳ್ತೀವಿ ನಾವು ಅಂತ ಹೇಳಿ SIT ಮುಖ್ಯಸ್ಥರು ಹೇಳಿದ್ದಾರೆ. ನಾನು ಹೇಳಿದ್ದು ಒಂದಕ್ಕೊಂದಕ್ಕೆ ಯಾಕೆ ತಾಳೆ ತರ್ತಾ ಇದ್ದೀನಿ ಅಂದ್ರೆ, ಅದರಿಂದ ನೀವು ಕೇಳಿದ್ರಲ್ಲ ಮೊದಲು, ನಮಗೂ ನ್ಯಾಯ ಸಿಗತ್ತೆ ಎನ್ನುವಂಥದ್ದು ಜನಸಾಮಾನ್ಯರಿಗೆ ಒಂದು ನಂಬಿಕೆ ಬಂದಿದೆ. ಸೊ ಪ್ರಜ್ವಲ್ ಪ್ರಕರಣನ ಯಾವ ರೀತಿ ನೋಡ್ತೀರಾ ನೀವು? ಅಂದ್ರೆ ನೀವು ಪತ್ರಕರ್ತರು ನೀವು, ಸೊ ನಿಮ್ಗೆ ಆ ಫ್ಯಾಮಿಲಿನೂ ತುಂಬಾ ಚೆನ್ನಾಗಿ ಬರುತ್ತೆ. ಅಂದ್ರೆ ಪೊಲಿಟಿಕಲಿ ನಿಮ್ಗೆ ಪರ್ಸನಲ್ ಆಗಿ ಅಂತಲ್ಲ, ನಿಮ್ಗೆ ಯೂಸಲಿ ಎಲ್ಲಾ ಕಡೆ ಹೋಗ್ತೀರಾ, ಓಡಾಡ್ತಾ ಇರ್ತೀರಾ, ನಿಮ್ಗೆ ಹಿರಿಯರು, ಸೊ ಹಿರಿಯ ಪತ್ರಕರ್ತರು ಅಂದ್ಬಿಟ್ಟು ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ. ನೀವ್ ಎಲ್ಲಾರ ಹತ್ರ ಮಾತಾಡಿರ್ತೀರಾ. ಸೊ ಇದನ್ನ ಯಾವ ರೀತಿ ನೋಡ್ತೀರಾ ತಾವು? ಈ ಪ್ರಕರಣ ಪ್ರಜ್ವಲ್ ಪ್ರಕರಣನ ಯಾವ ರೀತಿ ನೋಡ್ತೀರಾ? ಈ ಮಟ್ಟಕ್ಕೆ ಯಾಕೆ ಬಂತು ಸರ್? ಇದು ಪ್ರಜ್ವಲ್ ಪ್ರಕರಣ ಒಂದೇ ಅಂತ ನಾನು ಒಪ್ಪಲ್ಲ ನೀವು ಹೇಳೋದನ್ನ. ಇದಕ್ಕೆ ನಾನು ಒಂದು ತಲೆಬರಹ ಕೊಡ್ತೀನಿ. ಇದು ಧೃತರಾಷ್ಟ್ರ ಪ್ರೀತಿ ಅಂತ. ಮಹಾಭಾರತದಲ್ಲಿ ಪಾಂಡವರು ಕೌರವರ ನಡುವೆ ಇದ್ದಾಗ ನ್ಯಾಯ ಅನ್ಯಾಯದ ಪ್ರಶ್ನೆ ಬಂದಾಗ, ಅನ್ಯಾಯ ನಡೆದಾಗಲೂ ತನ್ನ ಮಕ್ಕಳಿಗೋಸ್ಕರ ಅಥವಾ ತನ್ನ ಮೊಮ್ಮಕ್ಕಳಿಗೋಸ್ಕರ ನಿಂತವನು ಧೃತರಾಷ್ಟ್ರ. ಅದು ಅವರೇನೇ ತಪ್ಪು ಮಾಡಿರಲಿ, ನಿಂತವನು ಧೃತರಾಷ್ಟ್ರ. ಈಗ ನಡೀತಿರೋದು ರಾಜಕಾರಣದಲ್ಲಿ ಇದೇ ಧೃತರಾಷ್ಟ್ರ ಪ್ರೀತಿ. ಪ್ರತಿಯೊಬ್ಬನಿಗೂ ತನ್ನ ಮಗ ರಾಜಕಾರಣಕ್ಕೆ ಬರಬೇಕು, ರಾಜಕಾರಣದಲ್ಲಿ ಬೆಳಿಬೇಕು, ಅವನಿಗೆ ಪೊಸಿಷನ್ ಸಿಗಬೇಕು. ಅದೇ ತರ ಇದು ರೇವಣ್ಣ ಪ್ರಕರಣಕ್ಕೂ ಅನ್ವಯಿಸುತ್ತೆ. ನೋಡಿ, ಅವ್ರ ಇಡೀ ಕುಟುಂಬದಲ್ಲಿ ಯಾರು ರಾಜಕಾರಣದಲ್ಲಿ ಇಲ್ಲ, ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ. ಅಂದ್ರೆ 4 ಫ್ರಂಟ್ ರನ್ನರ್ಸ್ ಅಂತ ಇರ್ತಾರೆ. ಇನ್ ಕೆಲವ್ರಿಗೆ KAS ಅಧಿಕಾರಿಗಳಾದ್ರು ಮತ್ತೊಂದಾದ್ರು ಆದ್ರೂ ಹಿಂಬಾಗಿಲಿನಿಂದ ಅದನ್ನು ನಿಯಂತ್ರಣ ಮಾಡ್ತಾ ಇದ್ರು. ಒಂದು ರೀತಿ ಯಾವ ಕೌಟುಂಬಿಕ ಅಥವಾ ಡೈನಾಸ್ಟಿಕ್ ಪಾಲಿಟಿಕ್ಸ್ ಅಂತ ಕರಿತೀವೋ ಅದನ್ನ ಟೀಕೆ ಮಾಡ್ತಾ ಇದ್ದಾರೋ ಪ್ರಧಾನಮಂತ್ರಿಗಳು, ಅದರದ್ದು ಪ್ರತಿರೂಪ ಇಲ್ಲೇ ಇದೆ. ತುಂಬಾ ದೂರ ಹೋಗಂಗಿಲ್ಲ. ಆದರೆ ಅಂಥವ್ರ ಜೊತೆಗೆ ಅದೇ ಸರ್ಕಾರ, ಅದನ್ನ ಡೈನಾಸ್ಟಿಕ್ ಇದ್ರ ಬಗ್ಗೆ ಮಾತಾಡೋ ಸರ್ಕಾರ ರಾಜಿ ಮಾಡ್ಕೊಂಡು ಎಲೆಕ್ಷನ್ಗೆ ಹೋಗುತ್ತೆ. ಇಲ್ಲಿ ನೀವು ಮಾರಲ್ ಎಲ್ಲಿ ಕೇಳ್ತೀರಿ? ನೀವು ಯಾರನ್ನ ಮಾರಲ್ ಕೇಳ್ತೀರಿ? ಯಾರನ್ನ ಕೇಳಕ್ಕಾಗಲ್ಲ. ಗಾಂಧಿ ಕುಟುಂಬದವರನ್ನ ಮಾತ್ರ ಟಾರ್ಗೆಟ್ ಮಾಡೋದಕ್ಕೆ ಡೈನಾಸ್ಟಿಕ್ ಪಾಲಿಟಿಕ್ಸ್. ಅದೇ ಅವ್ರ ಜೊತೆ ಕೈ ಜೋಡಿಸಿರೋ ಅಂತ ದೇವೇಗೌಡರು ಕೈ ಜೋಡಿಸಿದ್ರೆ ಅಥವಾ ಕುಮಾರಸ್ವಾಮಿ ಕೈ ಜೋಡಿಸಿದ್ರೆ ಅದು ತಪ್ಪು ಅಂತ ಅವರಿಗೆ ಅನ್ಸಲ್ವಾ? ಅಥವಾ ನೈತಿಕವಾಗಿ ಅದನ್ನು ವಿರೋಧಿಸ್ಬೇಕು ಅಂತ ದೇವೇಗೌಡರಿಗೆ ಅನ್ನಿಸ್ಲಿಲ್ವಾ? ಈ ಪ್ರಶ್ನೆ ಅಂತೂ ನಂಗಂತ ಹುಟ್ಟಿದೆ. ಅಲ್ಲ, ಸಹಜವಾಗಿ ಹುಟ್ಟುತ್ತೆ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿನೇ ಮಂತ್ರಿಯಾಗಿ, ಕೇಂದ್ರದಲ್ಲಿ ಮಂತ್ರಿಯಾಗಿ, MP ಆಗಿ ಎಲ್ಲ ಆಯ್ತು. ಕುಮಾರಸ್ವಾಮಿ ಅವರ ಪತ್ನಿ ಎಲೆಕ್ಷನ್ ನಿಂತು MLA ಆಗಿ ಎಲ್ಲ ಮಾಡಿದ್ರು. ಸರಿ, ಕಡೆಗೆ ಮಗನ್ನ 3 ಸಲ ನಿಲ್ಲಿಸಿ ಸೋಲ್ಸಿದ್ರು. ಸೋತ ಪಾಪ ಅವನು. ಅದು ಯಾರು ಮಾಡಿದ ತಪ್ಪು ಅದನ್ನ ನಾನು ವಿಶ್ಲೇಷಣೆ ಮಾಡೋದಿಲ್ಲ. ಎರಡನೇದು ಯಾರು ಬಂದ್ರು? ರೇವಣ್ಣ ಬಂದ. ಹಾಗಾದ್ರೆ ಚಿಕ್ಕವನ ಮಗನಿಗೆ ಅವರ ಕುಟುಂಬಕ್ಕೆ ಸಿಗಬೇಕಾದ್ದೆಲ್ಲ ಸಿಕ್ಕಿದೆ, ನಮ್ಗೇನ್ ಸಿಕ್ಕಿದೆ? ಅಲ್ಲಿ ಒಂಥರ ಪಾಲುದಾರಿಕೆ. ಸೊ ಆಯ್ತಪ್ಪ ಅಂತ ಹೇಳಿ ಪುಣ್ಯಾತ್ಮರಾದ ದೇವೇಗೌಡರು ತನ್ನ ಜಾಗವನ್ನು ತ್ಯಾಗ ಮಾಡಿ ಮೊಮ್ಮಗನನ್ನ ಹಾಸನದಲ್ಲಿ ನಿಲ್ಲಿಸಿ ಗೆಲ್ಲಿಸಿದರು. ದೇವೇಗೌಡರು ಮಾಡಿದ್ದು ದೊಡ್ಡ ಮಿಸ್ಟೇಕ್ ಇದೇನಾ? ಅಂದ್ರೆ ಅವರು ಯಾವ ಜಾಗದಲ್ಲಿ, ಅಂದ್ರೆ ಯಾವ ಇಲ್ಲಿ MP ಎಲೆಕ್ಷನ್ ನಿಂತ್ಕೊಂತ ಇದ್ರು, ಕಂಟೆಸ್ಟ್ ಮಾಡ್ತಾ ಇದ್ರು MP ಎಲೆಕ್ಷನ್ಗೆ, ಆ ಜಾಗ ಬಿಟ್ಕೊಟ್ಟಿದ್ದೆ ಏನಾದ್ರು ರಾಂಗ್ ಆಯ್ತಾ ದೇವೇಗೌಡರದು? ರಾಂಗು ಸರಿ ತಪ್ಪುಗಳು ಹೇಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಮನೆಯ ಪರಿಸ್ಥಿತಿ ಹಾಗಿತ್ತು. ಅವನಿಗೆ ಒಂದು ಅಕಾಮಡೇಟ್ ಮಾಡಬೇಕಾಗಿತ್ತು. ಯಾಕೆಂದ್ರೆ ಅವನಿಗೆ ಮಾಡಿದ್ಮೇಲೆ ಎರಡನೇವನಿಗೆ ಮಾಡಬೇಕು, ಮೊಮ್ಮಗನಿಗೆ, ರೇವಣ್ಣನಿಗೆ, ಎರಡನೇ ಮಗನಿಗೆ. ಸೊ ಅವಾಗ ಏನಾಯ್ತು ಪ್ರಾಬ್ಲಮ್? ಸೊ ಎರಡನೇವನ್ನ MLC ಮಾಡಿದ್ರೆ, ಮೊದಲನೇವನ್ನ MP ಮಾಡಿದ್ರೆ, ತಾವು ಹೇಗಾದರೂ ರಾಜಕಾರಣದಲ್ಲಿ ಇರ್ತೀನಿ ಮತ್ತೆ ರಾಜ್ಯಸಭೆಗೆ ಹೋಗೋದು ತುಂಬಾ ಸುಲಭ ಇತ್ತು ಅವರಿಗೆ. ಅವರ ಆ ಮಾರ್ಗ ಆಯ್ಕೆ ಮಾಡ್ಕೊಂಡು ರಾಜ್ಯಸಭೆಗೆ ಹೋದ್ರು, ಇವನ್ನ MP ಮಾಡಿದ್ರು. ಎರಡನೇ ಸಲಿನೂ MP-ಗೆ ಕಂಟೆಸ್ಟ್ ಮಾಡಿದ ಅವನು ಅಲ್ವಾ? ಕಂಟೆಸ್ಟ್ ಮಾಡಿದಾಗ ಕಂಟೆಸ್ಟ್ ಮಾಡುವಾಗಲೇನೆ ಇದೆಲ್ಲವೂ ಎಲ್ಲರಿಗೂ ಗೊತ್ತಿತ್ತು. ಹಾಸನದಲ್ಲಿ ಯಾವ ಕ್ಷಣದಲ್ಲಿ ಬೇಕಾದ್ರೆ ಹೊರಗಡೆ ಬರಬಹುದು ಅಂತ ಗೊತ್ತಿತ್ತು. ಆದ್ರೂನು
NDA ಜೊತೆ ಕೈ ಜೋಡಿಸಿದ ಕುಮಾರಸ್ವಾಮಿ ಅವರು ಅವನು ನನ್ನ ಮಗ ಅಂತ ಹೇಳ್ಕೊಂಡ್ರಲ್ಲ, ನನ್ನ ಮಗನ ಹಂಗೆ ಬೆಳೆಸಿದೀವಿ, ಅವನನ್ನ ನೀವು ಆಯ್ಕೆ ಮಾಡಬೇಕು ಅಂತ ಕೇಳ್ಕೊತಾರೆ. ನಾನು ಹೇಳ್ತಿರೋದು ನೈತಿಕ ಜವಾಬ್ದಾರಿ ಈಗ ದೇವೇಗೌಡರದ್ದಾಗಲ್ಲ, ನೈತಿಕ ಜವಾಬ್ದಾರಿ ಕುಮಾರಸ್ವಾಮಿದಾಗತ್ತೆ. ಕುಮಾರಸ್ವಾಮಿ ಕ್ಯಾಂಪೇನ್ ಮಾಡಿದ್ದಾರೆ, ದೇವೇಗೌಡರು ಮಾಡಿದ್ದಾರೆ ಕ್ಯಾಂಪೇನ್, ಇಲ್ಲ ಅಂತಿಲ್ಲ, ನನ್ನ ಮೊಮ್ಮಗನ ಇದೊಂದ್ಸಲಿ ಗೆಲ್ಲಿಸ್ಕೊಡಿ ಅನ್ನೋ ಥರದಲ್ಲಿ. ಆದರೆ ಅಧಿಕಾರ ಸ್ಥಾನದಲ್ಲಿದ್ದಂತಹ ಕುಮಾರಸ್ವಾಮಿ ಮಾಡಿದ್ರಿಂದ ನೈತಿಕ ಜವಾಬ್ದಾರಿ, ಈಗ ಯಾರು ರಾಜೀನಾಮೆ ಕೊಡಬೇಕು ನಿಮ್ಮ ಕುಟುಂಬದ ಕುಡಿ ಅಥವಾ ಇದು ಮಾಡಿದೆ ಅಂತ ಹೇಳಿದ್ರೆ ಫಸ್ಟ್ ಅಪ್ಲೈ ಕುಮಾರಸ್ವಾಮಿ ತಲೆಗೆ ಬರುತ್ತೆ ಹಾಗಾದ್ರೆ. ಹೌದು, ಅವ್ರು ರಾಜ್ಯಸಭೆ ಮೆಂಬರ್, ಅವರು ರಾಜ್ಯಸಭೆ ಕೊಟ್ಟರು ಒಂದೇ, ಕೊಡದಿದ್ರು ಒಂದೇ, ಮತ್ತೊಂದು ಎಲೆಕ್ಷನ್ ಆಗುತ್ತೆ, ಮತ್ತೊಬ್ರು ಬರ್ತಾರೆ. ಆದ್ರೆ ಇದ್ರ ಮಂತ್ರಿ ಸ್ಥಾನ NDA ಗವರ್ನಮೆಂಟ್ ಅಲ್ಲಿ ಯಾರು ಡೈನಾಸ್ಟಿಕ್ ಪಾಲಿಟಿಕ್ಸ್ ನ ವಿರೋಧಿಸ್ತಾ ಇದಾರೋ ಅಲ್ಲಿಯ ಮಂತ್ರಿ ಸ್ಥಾನ, ಅದು ಏನು, ಅವರೇ ಅಪರಾಧಿಯಾಗಿದ್ದಂತಹ ಕುಮಾರಸ್ವಾಮಿಯವರೇ ಅಪರಾಧಿಯಾಗಿದ್ದಂತಹ ಗಣಿಗಾರಿಕೆ, ಸ್ಟೀಲ್ ಇಂಡಸ್ಟ್ರಿ, ಅದರ ಮಂತ್ರಿ ಆಗ್ತಾರೆ ಅವರು. ನೀವು ಅವ್ರ ಮೇಲೆ ತನಿಖೆ ಹೇಗೆ ಮಾಡ್ತೀರಿ ಸರ್? ಈಗ ಜಂತಕಲ್ ಮೈನಿಂಗ್ ಬಗ್ಗೆ ತನಿಖೆ ಹೆಂಗ್ ಮಾಡ್ತೀರಿ? ಸೊ ಇಲ್ಲಿ ನೈತಿಕತೆ ಅನ್ನೋ ಪ್ರಶ್ನೆ ಅಷ್ಟೇನ ಎತ್ತದಾದ್ರೆ ರಾಜೀನಾಮೆ ಕೊಡಬೇಕಾಗಿರೋದು. ಈಗ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ರೆ ಇದೆಲ್ಲ ಸರಿ ಹೋಗುತ್ತಾ? ಈಗ ಪ್ರಜ್ವಲ್ ರೇವಣ್ಣ ಮಾಡಿರೋದು ಅಥವಾ ರೇವಣ್ಣ ಮಾಡಿರೋದೆಲ್ಲ ಎರಡನ್ನು ಬೆರೆಸ್ತಾ ಇದ್ದೀರಿ, ಇಲ್ಲಿ ಬೆರೆಸೋ ಅಗತ್ಯ ಇಲ್ಲ. ನಾನ್ ಹೇಳ್ತಿರೋದು ಒಂದು ಪಕ್ಷದ ಕ್ಯಾಂಡಿಡೇಟ್ ಆಗಿದ್ರಿಂದ ದೇವೇಗೌಡರು ಆ ಪಕ್ಷದ ರಾಷ್ಟ್ರೀಯ ನಾಯಕರು, ಇವರು ರಾಜ್ಯ ನಾಯಕರು ಪಕ್ಷಕ್ಕೆ, ಅವರ ಮೊಮ್ಮಗ ಈಗ ಹೆಚ್ಚು ಕಡಿಮೆ ರಾಜ್ಯ ನಾಯಕ ಅಥವಾ ಪಕ್ಷದ ರಾಜ್ಯಾಧ್ಯಕ್ಷ ಹಂತದಲ್ಲಿದ್ದಾನೆ. ಇವರೆಲ್ಲರ ಜವಾಬ್ದಾರಿ ಇರೋದು ಈಗ ನೈತಿಕವಾದ ಪ್ರಶ್ನೆಗೆ ಉತ್ತರ ಕೊಡೋದು. ದೇವೇಗೌಡರು ಸೇರಿದಂಗೆ ನೈತಿಕವಾದ ಪ್ರಶ್ನೆಗೆ ಅವರು ನನ್ನ ಬಿಡಿ, ಅವನು ಅಪರಾಧಿನೇ, ನಾನು ತಪ್ಪು ಮಾಡಿದ್ದೀನಿ ಅಂತ ನಿನ್ನೆ ಒಪ್ಕೊಳ್ಳೇ ಇಲ್ಲ, ಕಾರಣಗಳೆಲ್ಲ ಕೊಡ್ತಾನೆ. B.Tech ಓದಿದ್ದೀನಿ, ಆದ್ರಿಂದ ನಂಗೆ ಶಿಕ್ಷೆ ಕಡಿಮೆ ಮಾಡಿ ಅಂತ. ನೀವು B.Tech ಓದಿದ್ದಕ್ಕೂ ಇದಕ್ಕೂ ಏನೆಯ ಸಂಬಂಧ ಇಲ್ಲ. ನನ್ನ ಕುಟುಂಬದವ್ರಿಗೆ ತೊಂದರೆ ಆಗ್ತಾ ಇದೆ, ನಿನ್ ಕುಟುಂಬದವ್ರು ನೀವು ಇವೆಲ್ಲ ಮಾಡ್ತಿದ್ದಾಗ ಏನ್ ಮಾಡ್ತಿದ್ಯಾ? ಅದಕ್ಕೆ ಉತ್ತರ ಇಲ್ಲ. ತಾನು ಮಾಡಿದ ಬಗ್ಗೆ ಪ್ರಾಯಶ್ಚಿತ್ತವೇ ಇಲ್ಲದೆ ಇರೋಂಥ ವ್ಯಕ್ತಿನ ನೀವು ಕೋರ್ಟಿಗೆ ಹೋಗಿ ಮತ್ತೇನೋ ಮಾಡ್ತೀರಿ. ನ್ಯಾಯಾಂಗ ಇದೆ, ನಮ್ಮ ನ್ಯಾಯದ ವ್ಯವಸ್ಥೆ ಆ ಥರನೇ ಇದೆ. ಆದರೆ ಇದ್ರ ಮೀರಿದ ಒಂದು ನೈತಿಕತೆ ಇರುತ್ತೆ. ಆ ನೈತಿಕ ಪ್ರಶ್ನೆಗಳಿಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಲ್ಲ, ಉತ್ತರ ಕೊಡಬೇಕಾದ ಉತ್ತರದಾಯಿತ್ವ ಅದು ದೇವೇಗೌಡರು ಸೇರಿದಂಗೆ, ಕುಮಾರಸ್ವಾಮಿ ಸೇರಿದಂಗೆ, ಆರೋಪಿಯ ಸ್ಥಾನದಲ್ಲಿ ನಿಂತಿರುವಂತಹ ಭವಾನಿಯವರಾಗಿರ್ಬೋದು, ರೇವಣ್ಣ ಆಗಿರಬಹುದು, ಅವರ ಇನ್ನೊಬ್ಬ ಮಗ MLC ಆಗಿರೋನಾಗಿರ್ಬೋದು, ಇವರೆಲ್ಲರದ್ದು ನೈತಿಕ ಜವಾಬ್ದಾರಿ ಕೊಡಿ ಅಂತ ನಾ ಕೇಳಲ್ಲ. ರಾಜೀನಾಮೆನ ನೈತಿಕ ಜವಾಬ್ದಾರಿ ಹೊರ್ತೀರಾ ಅಷ್ಟು. ಅಂದ್ರೆ ನಾವೀಗ ತುಂಬಾ ಸುಲಭ ಸರ್, ಅವ್ರ ರಾಜೀನಾಮೆ ಕೊಡ್ಬೋದು, ಇವ್ರ ರಾಜೀನಾಮೆ ಕೊಡ್ಬೋದು, ಅವ್ರು ಯಾರು ಮಾಡಿದ್ದಾರೆ, ಅವರಿಂದೇ ಆಗಿದ್ದು, ಅವ್ರೇನ್ ಮಾಡ್ಲಿಲ್ವಾ, ಅಷ್ಟು ಪ್ರೈಮ್ ಮಿನಿಸ್ಟರ್ ಆಗಿದ್ದವ್ರು ಏನು ಮಾಡ್ಲಿಲ್ವಾ, ಅದೆಲ್ಲ ಕೇಳೋದಲ್ಲ. ಇಲ್ಲಿ ಬರೋದು ನೈತಿಕವಾದ ಪ್ರಶ್ನೆ, ಎಷ್ಟು ಜನ ನೈತಿಕವಾಗಿ ನಡ್ಕೊಂಡಿದೀವಿ ಅಂತ. ನಮ್ಗಳನ್ನು ಸೇರಿದಂಗೆ ನೈತಿಕವಾಗಿ ಎಷ್ಟು ನಡ್ಕೊಂಡಿದೀವಿ ನಾವು? ಇಲ್ಲ. ಆದ್ರೆ ನೈತಿಕ ಪ್ರಶ್ನೆನೇ ಮುಖ್ಯ ಆಗೋದಾರೆ ಅವರು ತೀರ್ಮಾನ ತಗೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ಇಲ್ಲ, ನಾವು ನೈತಿಕವಾಗಿ ಜವಾಬ್ದಾರಿ ತಗೊಳ್ಳಲ್ಲ ಅಂತ ಹೇಳ್ತಾರ, ಸಂತೋಷ. ಸೊ ಅಲ್ಲಿಗೆ ಮುಗಿತಂತ ಅದನ್ನ ಬಿಟ್ಟಿದೀವಲ್ಲ ಈಗ ಅವರಿಗೆ. ಈಗ ಅವ್ರ ಮುಂದೆ ಪ್ರಶ್ನೆ ಇದೆ, JDS ನವರು ಉತ್ತರ ಹೇಳ್ಬೇಕು ಸರ್. ನೀವೆಲ್ಲ ಹೇಳಿದ್ರಿ, ನಾನು ಒಪ್ಕೊಂತೀನಿ, ಸ್ವಲ್ಪ ಜನಗಳು ಒಪ್ಕೋಬಹುದು ನೀವು ಹೇಳೋದನ್ನ. ಯಾಕೆ ಸ್ವಲ್ಪ ಜನ ಮಾತ್ರ ಒಪ್ಕೊಳ್ಬಹುದು? ಅದು ಡಿಫ್ರೆಂಟ್ ಒಪಿನಿಯನ್ ಇರುತ್ತೆ ಸರ್. ಅಲ್ಲ, ಇದರಲ್ಲಿ ತಪ್ಪೇನಾರ ಇದ್ರೆ ನೀವ್ ಈಗ್ಲೂ ಕೇಳ್ಬೋದು. ಅಲ್ಲ, ನಾನು ಕೇಳ್ತೇನೆ, ಕೇಳೋದಕ್ಕಲ್ಲ. ಬಟ್ ಏನಂತ ಅಂದ್ರೆ ಇಲ್ಲಿ ಕೆಲವೊಬ್ರು ಸಪೋರ್ಟರ್ಸ್ ಇರ್ತಾರೆ, ಅವ್ರಿಗೆ ಕೆಲವೊಬ್ರು ಮಾತಾಡೋದು ಇಷ್ಟ ಆಗಲ್ಲ. ಅವ್ರ ಪರವಾಗಿ ಮಾತಾಡ್ದಂಗ್ ಮಾತಾಡೋದು ಚೆನ್ನಾಗಿರುತ್ತೆ, ಅವ್ರ ಎಗೇನೆಸ್ಟ್ ಆಗಿ ಯಾವ್ದು ಮಾತಾಡಿದ್ರೆ ಸರಿ ಹೋಗಲ್ಲ. ಈಗ ನೀವು ಕುಮಾರಸ್ವಾಮಿ ರಾಜೀನಾಮೆ ಕೊಡ್ಬೇಕಂದ್ರೆ ಅವ್ರಿಗೆ ಏನ್ರಿ ಗೊತ್ತು, ಅವ್ರು ಕುಂತ್ಕೊಂತಾರೆ, ಅವರೆಲ್ಲೋ ಇದ್ರು, ಅವ್ರದೇ ಹೆಲ್ತ್ ಇಶ್ಯೂ, ಈ ತರ ಎಲ್ಲ ಮಾತಾಡೋರು ಇರ್ತಾರಲ್ಲ, ಅದಕ್ಕೋಸ್ಕರ ಆ ವರ್ಡ್ ಯೂಸ್ ಮಾಡಿದ್ದು. ಆಯ್ತು, ನನ್ಗೆ ತೊಂದ್ರೆ ಏನಿಲ್ಲ. ಈ ನೀವ್ ಹೇಳಿದ್ರಲ್ಲ ಅವ್ರ ಅಭಿಮಾನಿಗಳು, ಇವರೆಲ್ಲ ಆ ಅಭಿಮಾನಿಗಳು ಎಲ್ಲಿ ತನಕ ನಿಮ್ ಜೊತೆಗೆ ಇರ್ತಾರೆ? ನೀವೊಂದು ಕೆಲವು ದಿನಗಳು, ಕೆಲವು ವರ್ಷಗಳು ಇಲ್ಲ, ಅಷ್ಟು ಇಲ್ಲ.
ಮೋಸ್ಟ್ಲಿ ಕೆಲವು ದಿನಗಳಷ್ಟೇ. ಹೌದು, ನೀವು ಅಧಿಕಾರದಲ್ಲಿರೋ ತನಕ ಅಂತ ಹೇಳ್ತೀನಿ. ಅಧಿಕಾರ ಹೋದ ಮೇಲೆ ನಿಮ್ ಜೊತೆ ಯಾರು ಇರೋದಿಲ್ಲ, ಮನೆಯವರೇ ಇರ್ತಾರೋ ಇಲ್ಲ ಗೊತ್ತಿಲ್ಲ, ಅದು ಬೇರೆ ಪ್ರಶ್ನೆ. ಆಯ್ತಾ? ಸೊ ನೋಡಿ, ಈಗ ನೀವು ಇವ್ರ ಅಭಿಮಾನಿಗಳು ಮಾಡಿರೋ ಪ್ರಾಬ್ಲಮ್ಗಳು ನೋಡಿ. ಇವರು ತಮ್ಮ ನಾಯಕನಿಗೆ ಇನ್ನಷ್ಟು ಸಂಕಷ್ಟ ತಂದು ಹಾಕ್ತಾರೆ. ರಮ್ಯಾ ಒಂದು ಹಾಕಿದ್ದಕ್ಕೆ ಮುಗಿಬೀಳ್ತಾರೆ. ಸೈಬರ್ ಕ್ರೈಮ್ನವ್ರ ಹತ್ರ ಹೋಗೋ ಸ್ಥಿತಿ ಬರುತ್ತೆ ಅವರಿಗೆ. ಬಾಯಿಗೆ ಬಂದಂಗೆ ಅಸಹ್ಯವಾಗಿ ಕಳಿಸ್ತಾರೆ ಅಲ್ವಾ? ಆ ಎಮ್ಮ ನೀಟಾಗಿ ತುಂಬಾ ಬುದ್ಧಿವಂತೆ ಅಲ್ಲಲ್ಲ, ತಿಳ್ಕೊಂಡಿದ್ರು, ಹೋದ್ರು, ಅವ್ರು ಅವ್ರ ಕೊಟ್ಟರು. ಕೆಲಸ ಏನ್ ಮಾಡ್ಬೇಕು ಅದ್ ಮಾಡಿದ್ರೆ ಬಂದ್ರು, ಬೇರೆಯವ್ರ ತರ ಏನ್ ಅಂದ್ರೆ ನಿಮಗೆ ನಾವು ಪ್ರತಿ ಸಲಿನೂ ಇವ್ರ ಕೈಗಳಿಂದ ತಪ್ಪಿಸ್ಕೊಳ್ಳಕ್ಕೆ ಮತ್ತು ಕಾನೂನು ಮೊರೆ ಹೋಗ್ಬೇಕು, ಮತ್ತು ನ್ಯಾಯಾಲಯಕ್ಕೆ ಹೋಗ್ಬೇಕು, ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಆ ಸ್ಥಿತಿ. ಆಮೇಲೆ ಇದರಿಂದ ಡ್ಯಾಮೇಜ್ ಆಗಿರೋದು ಯಾರಿಗೆ? ನಾಯಕರಿಗೆ. ಹೌದ್ ತಾನೆ? ಹಂಗೇನೆ. ಸೊ ಹಾಗಾಗಿ ನೀವು ಯಾವುದನ್ನು ಸರಳವಾಗಿ ಅಷ್ಟು ಸುಲಭವಾಗಿ ಮುಗಿಸಲ್ಲ. ಯಾರನ್ನು ಮುಗಿಸ್ಬೇಕು ಅಂತಿರೋದು ಇದ್ರೂ ಕೂಡ ಈ ಹಿತಶತ್ರುಗಳು ನನ್ನ ಪ್ರಕಾರ ಉಳಿದವರೆಲ್ಲ ಅವ್ರನ್ನ ಈ ತರ ಯಾರಾದ್ರೂ ಅವನದೇನಿದೆ ಸರ್ ತಪ್ಪು ಹುಡುಗ ಅಲ್ಲ, ಅದು ಆರ್ಗ್ಯುಮೆಂಟ್ ಆಗುತ್ತೆ. ಏನ್ ಮಾಡಬಾರ್ದೇ ಕೆಲಸ ಏನಾದ್ರು ಮಾಡಿದಾನ, ಯಾರು ಮಾಡದೇ ಇರೋದು ಮಾಡಿದ, ಯಾರು ಮಾಡದೇ ಇರೋದು ಅಂದ್ರೆ ಅದು ಯಾರು ಮಾಡದೇ ಇರೋದಂತ ಯಾವ್ದಿದೆ ಅಂತ ನಾನು ಹುಡುಕ್ತಾ ಇದ್ದೀನಿ ಸ್ವಲ್ಪ ದಿನದಿಂದ. ಸರಿ, ಅದಕ್ಕೆ ನೀವೇನಾದ್ರೂ ಆನ್ಸರ್ ಮಾಡ್ಬೋದ ಅಂತ ಗೊತ್ತಿಲ್ಲ. ಇಲ್ಲ, ನಾನು ಇಲ್ಲೊಂದು ಸಣ್ಣ ಸಂಗತಿ ಹೇಳ್ಬಿಡ್ತೀನಿ, ಆವಾಗ ನಿಮ್ಗೆ ಅರ್ಥ ಆಗತ್ತೆ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂತ. ನಮ್ಮಲ್ಲಿ ಎಂಥ ಸಂದರ್ಭ ಇದೆ ಅಂದ್ರೆ, ಕೇರಳದಲ್ಲಿ ಹೇಮಾ ಕಮಿಟಿ ರಿಪೋರ್ಟ್ ಕೊಡ್ತು. ಇಡೀ ಸಿನಿಮಾ ಇಂಡಸ್ಟ್ರಿನ ಬೆತ್ತಲೆ ಬಯಲು ಮಾಡ್ತು, ಯಾರ್ಯಾರು ಏನೇನೇನೇನು ಅಂತ ಹೇಳಿ. ಅವರು ಜಡ್ಜ್, ಸಿಟ್ಟಿಂಗ್ ಜಡ್ಜ್ ಎನ್ಕ್ವೈರಿ. ಸರಿ, ಕರ್ನಾಟಕದಲ್ಲಿ ಈ ಥರದ್ದಾಗಲೇ 2018 ಬಂದಿತ್ತು ಈ ಪ್ರಕರಣ. ಆ ಪ್ರಕರಣ ಬಂದಾಗ ಆ ಪ್ರಕರಣನ ಇವ್ರೇನ್ ಮಾಡಿದ್ರು, ಹೋರಾಟ ಮಾಡ್ತ ಪಾಪ ಹೆಣ್ಮಗಳು. ನ್ಯಾಯ ಸಿಕ್ಲೇ ಇಲ್ಲ, ಕಡೆಗೆ ಅದೇನೋ ರಾಜಿ ಮಾಡ್ಕೊಂಡು ಹೊಟ್ಟೆ ಹೋಯ್ತು. ಅದಕ್ಕೆ ಅವಕಾಶ ಸಿಗ್ತಿದ್ದಂಗೆ ಮಾಡಿದ್ರು. ಆ ಸಂದರ್ಭದಲ್ಲಿ ಪತ್ರಕರ್ತನಾಗಿ ನಾನು ಕೂಡ ಹೇಳಿದೆ, ಇದು ಅನ್ಯಾಯ, ಇದು ಹಿಂಗೆ ಮಾಡಬಾರ್ದು, ಇದು ಸರಿಯಾದ ಒಂದು ಕಮಿಟಿ ಇರಬೇಕು. ಅದಕ್ಕೆ 2013 ಒಂದು ಕಮಿಟಿ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಆದೇಶ ಇದೆ, ಮಾಡಿ ಅಂತ ಕೇಳಿದ್ವಿ. ಮಾಡ್ತೀವಿ ಅಂತ ಹೇಳಿ ಒಂದು ಕಮಿಟಿ ಮಾಡ್ತೇವೆ ಸರ್, ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಮಾಡಿ ಅರ್ಧ ಗಂಟೆ ಒಳಗಡೆ ಆ ಕಮಿಟಿನ ವಿತ್ಡ್ರಾ ಮಾಡ್ತು. ಆಮೇಲೆ ಒಂದು ಕಮಿಟಿ ಮಾಡ್ತು. ಆ ಕಮಿಟಿ ಕೆಲಸನೇ ಶುರು ಮಾಡಲಿಲ್ಲ. ಯಾರ ಹತ್ರ ಹೋಗಿ ಹೆಣ್ಣು ಮಕ್ಕಳು ನನಗೆ ಶೂಟಿಂಗ್ ಅಲ್ಲಿ ಹಿಂಸೆ ಆಗ್ತಾ ಇದೆ, ಲೈಂಗಿಕ ಹಿಂಸೆ ಆಗ್ತಾ ಇದೆ, ಫಿಸಿಕಲ್ ಹಿಂಸೆ ಆಗ್ತಾ ಇದೆ ಅಂತ ಯಾರ ಮುಂದೆ ಹೇಳ್ಬೇಕು? ಇವತ್ತು ಯಾರು ಕೇಳಿಲ್ಲ, ಏನೂ ಆಗಿಲ್ಲ ಅಂತ. ಹೇಮಾ ಕಮಿಟಿ ರಿಪೋರ್ಟೇ ಸುಳ್ಳು ಅನ್ನೋ ತರದಲ್ಲಿ ಅಷ್ಟು ಜನ ಅಕ್ವಿಟ್ ಆದ್ರು. ಅಲ್ಲಿ ಕೇರಳದಲ್ಲಿ 30 ಜನ ಅಕ್ವಿಟ್ ಆದ್ರು. ನಾನು ಹೇಳ್ತಿರೋದು ಯಾಕೆ ಇದನ್ನ ಕೋಟ್ ಮಾಡ್ತಿದ್ದೀನಿ ಅಂದ್ರೆ, ನೀವು ನ್ಯಾಯಾಂಗದ ಬಗ್ಗೆ ಇನ್ನು ನಾವು ನಂಬಿಕೆ ಇಟ್ಕೋಬೋದಾ ಅಂತ ಕೇಳಿದ್ರಲ್ಲ, ಅಷ್ಟು ನ್ಯಾಯ ಅಷ್ಟು ಸುಲಭಕ್ಕೆ ಸಿಗಲ್ಲ ಸರ್. ಕೋರ್ಟಿಗೆ ಹೋದವನ್ ಸೋತೋನ್ ಸತ್ತ ಅನ್ನೋ ಕಾಲ ಇದೆ. ಸೊ ಪರಿಸ್ಥಿತಿ ಆಗಿದೆ. ಮುಂಚೆಯಿಂದಾನು ಹೇಳ್ಕೊಂಡ್ ಬರ್ತಾ ಇರ್ತಾರೆ ಹಿರಿಕರು. ಈಗ ಮೊಮ್ಮಗ ಮಾಡಿದ ತಪ್ಪಿಗೆ, ಪ್ರಜ್ವಲ್ ರೇವಣ್ಣ ಮಾಡಿದ ತಪ್ಪಿಗೆ ದೇವೇಗೌಡರಿಗೆ ಸಂಬಂಧ ಏನಿದೆ ಸರ್? ದೇವೇಗೌಡರಿಗೆ ವಯಸ್ಸಾಗಿದೆ ಒಂದು ಫಸ್ಟ್. ಅದಾದ್ಮೇಲೆ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದಾಗ್ಲಿ, ಅವ್ರು ಏನ್ ಮಾಡಬಹುದು, ಏನ್ ಮಾಡಿದ್ದಾರೆ ದೇವೇಗೌಡರು? ತಪ್ಪು ಸರ್, ದೇವೇಗೌಡರ ಬಗ್ಗೆ ಮಾತಾಡಬಾರ್ದು. ಉನ್ನತ ಹುದ್ದೆಯಲ್ಲಿದ್ದ ವ್ಯಕ್ತಿಯವರು ಮೊದಲನೇದಾಗಿ, ಮತ್ತೆ ಜೀವನಾದ್ಯಂತ ರೈತರ ಪರವಾಗಿ ಹೋರಾಟ ಮಾಡಿದವರು, ಮಣ್ಣಿನ ಮಗ ಅವರು. ಮತ್ತೆ ಅವ್ರ ಜೊತೆ ನಾನು ತುಂಬಾ ವರ್ಷದಿಂದ ನೋಡಿದ್ದೀನಿ, ಈಗ ತುಂಬಾ ವರ್ಷದಿಂದ ದೇವೇಗೌಡರನ್ನು ನೋಡಿದ್ದೀನಿ. ಅವರು ಯಾವತ್ತೂ ಅನ್ಯಾಯದ ವಿರುದ್ಧ ಮಾತಾಡಿದವರೇನೆ. ಆಮೇಲೆ ಅವಕಾಶ ಸಿಕ್ಕಾಗ ಎಲ್ಲೋ ಹೋಗಿ ಏನನ್ನೋ ಆಗ್ಬೋದಾಗಿದ್ದನ್ನೆಲ್ಲ ಬಿಟ್ಕೊಟ್ಟು ತಮ್ಮ ನಂಬಿದ ಮೌಲ್ಯಗಳಿಗೆ ನನಗೆ ಗೊತ್ತಿರೋ ಹಂಗೆ ಈ ತೀರಾ ಇತ್ತೀಚಿನವರೆಗೂನು ತಾವು ನಂಬಿದಂತಹ ಜಾತ್ಯತೀತ ನಂಬಿಕೆಗಳು, ಸಂವಿಧಾನ ಎಲ್ಲವನ್ನು ಎತ್ತಿ ಹಿಡಿಯುವಂತ ಅವ್ರ ಜೊತೆಗೆ ಕೆಲಸ ಮಾಡಿದ್ರು. ಎಷ್ಟೇ ಅವಮಾನಗಳಾದ್ರು ಮತ್ತೊಂದಾದ್ರೂ ಮಾಡಿದ್ರು.
ಆದ್ರೆ ಒಂದೇನಂದ್ರೆ ಕೌಟುಂಬಿಕ ಪ್ರೀತಿ ಅಂತ ಬಂದಾಗ ಅವರು ಎಲ್ಲವಕ್ಕೂ ತಿಲಾಂಜಲಿ ಕೊಟ್ರು. ಅಷ್ಟು ಬಿಟ್ರೆ ನೀವು ಯಾವುದೇ ಪ್ರಕರಣದಲ್ಲಿ ದೇವೇಗೌಡರು ಏನ್ ಮಾಡಿದ್ರು, ದೇವೇಗೌಡರ ತಪ್ಪು, ದೇವೇಗೌಡರನ್ನ ನೀವು ಅತಿ ಕ್ಷುಲ್ಲಕ ಅಂತ ಹೇಳಿ ಮಾತಾಡೋದಿದೆಯಲ್ಲ, ಅದು ಪತ್ರಕರ್ತರಿಗೆ ಅಥವಾ ಯಾರಿಗೂ ಶೋಭಿಸೋದಿಲ್ಲ. ಈಗ ಎಲ್ಲಾರು ದೇವೇಗೌಡರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ದೇವೇಗೌಡರು ಏನ್ ಮಾಡ್ಬೇಕಿತ್ತು ಈ ಸಮಯದಲ್ಲಿ, ಇಳಿಯ ವಯಸ್ಸಿನಲ್ಲಿ ಅವ್ರಿಗೆ ಏಜ್ ಆಗಿದೆ, ಆ ವಯಸ್ಸಿನಲ್ಲಿ ಏನ್ ಮಾಡಕ್ಕಾಗತ್ತ? ಅವರು ಒಬ್ಬ ಮಗನಿಗೆ ಒಂದು ಲೆವೆಲ್ ತನಕ ಬುದ್ಧಿ ಹೇಳುವುದು, ಮಗ ಆಗ್ಲಿ ಮೊಮ್ಮಕ್ಕ ಆಗ್ಲಿ, ಅದಾದ್ಮೇಲೆ ಏನ್ ಹೇಳಲಿಕ್ಕೆ ಆಗಲ್ಲ ಅವ್ರ ಕೈಲಿ. ಸೊ ಹಾಗಾಗಿ ಕೆಲವೊಬ್ರು ಜನಗಳು ಅವ್ರಿಗೆ ಅವ್ರದ ಹಿನ್ನೆಲೆಯನ್ನು ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತಾರೆ. ಸೊ ಅದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನ್ ಸರ್? ಮೊದಲನೇದಾಗಿ ಮಾತಾಡಬಾರ್ದು ಸರ್, ದೇವೇಗೌಡರ ಬಗ್ಗೆ ಮಾತಾಡಬಾರ್ದು. ಯಾಕೆಂತ ಹೇಳಿದ್ರೆ ದೇವೇಗೌಡರಿಗೆ ನೀವೇ ಹೇಳ್ತಿರೋ ಹಾಗೆ 86-88 ವರ್ಷ ಆಗ್ತಾ ಬಂದಿದೆ. ಒಂಥರ ನಮ್ಮ ನಡುವೆ ಜೀವಂತವಾಗಿ ಇರುವಂತಹ ಆದ್ರೂ ಅನ್ಯಾಯಗಳಾದಾಗ ಮಾತಾಡ್ತಿರೋ ಏಕೈಕ ವ್ಯಕ್ತಿ ದೇವೇಗೌಡರು. ವಿಧಾನಸಭೆಯಲ್ಲಿ ಇದ್ದಾನು, ಪಾರ್ಲಿಮೆಂಟ್ನಲ್ಲಿ ಇವತ್ತಿಗೂ ಕೂಡ ಕರ್ನಾಟಕದ ಪ್ರಶ್ನೆಗಳು ಎತ್ಕೊಂಡು ಸಮಾಜಕ್ಕಾಗಿರೋ ಅನ್ಯಾಯದ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅವ್ರ ಬಗ್ಗೆ ನಾವು ಯಾರು ಮಾತಾಡೋ ಅಧಿಕಾರ ಇಲ್ಲ. ಪ್ರಶ್ನೆ ಅಂದ್ರೆ ಈ ಪ್ರಕರಣದಲ್ಲಿ ನೀವು ಕೇಳ್ತಿರೋದು, ಈ ಪ್ರಕರಣದಲ್ಲಿ ಎಲ್ಲಾ ಅಜ್ಜಂದ್ರು ಎಲ್ಲಾ ತಂದೆ ತಾಯಿಗಳಿಗೂ ಇರೋ ಇದೇ ಸಮಸ್ಯೆ. ಮೊಮ್ಮಕ್ಕಳು ಮಾಡಿದ್ದೋ ಮಕ್ಕಳು ಮಾಡಿದ್ದಕ್ಕೂನು ಅವರನ್ನ ದೂರೋದು, ಅವರನ್ನ ಟೀಕೆ ಮಾಡೋದು ಸರಿಯಲ್ಲ ಸರ್. ಆದ್ರೆ ಇಲ್ಲಿ ಅವ್ರ ತಂದೆ ತಾಯಿ ಬಗ್ಗೆ ಮಾತಾಡ್ಲಿ, ಮತ್ತೆ ಅವರ ಇನ್ನ ಕುಮಾರಸ್ವಾಮಿ ಅವ್ರ ಬಗ್ಗೆನೂ ಹೇಳ್ಬೋದು, ಮಾತಾಡ್ಬೋದು ಬೇಕಂದ್ರೆ. ಬಟ್ ದೇವೇಗೌಡರು ತಂದ್ರಲ್ಲ, ನಾನು ಹೇಳಿದೆ ಕುಮಾರಸ್ವಾಮಿ ಅವ್ರ ಬಗ್ಗೆ, ಅಂದ್ರೆ ಅವರು ನೈತಿಕ ಅಧಿಕಾರ ತಗೋಬೇಕು, ನೈತಿಕ ಜವಾಬ್ದಾರಿ ತಗೋಬೇಕು. ಯಾಕೆಂದ್ರೆ ಕ್ಯಾಂಪೇನ್ ಆ ತರ ಮಾಡಿ ನನ್ನ ಮಗ ಅಂತ ಕ್ಯಾಂಪೇನ್ ಮಾಡ್ಕೊಂಡ್ರು ಅವರು ಅಂತ ಅಷ್ಟೇ. ನನ್ನ ದೇವೇಗೌಡರ ಬಗ್ಗೆ ಒಂದೇ ಹೇಳಿನಲ್ಲ, ಆ ಧೃತರಾಷ್ಟ್ರ ಪ್ರೀತಿ ಇತ್ತು ಅನ್ನೋದು ಬಿಟ್ರೆ ಅವ್ರು ನೀನ್ ಯಾವ ಕಾರಣಕ್ಕೂ ಹೊಣೆಗಾರಿಕೆಗಾಗ್ಲಿ ಮತ್ತೊಂದಕ್ಕಾಗ್ಲಿ ಅವರನ್ನ ಟೀಕಿಸೋದು ತಪ್ಪು ಸರ್. ಈಗ ಬಹುಶಃ ದೇವೇಗೌಡರು ಹೇಳಿದ್ರು ಅನ್ಕೊಳ್ಳಿ, ಅವನು ಅವ್ರ ಅಪ್ಪ ಅಮ್ಮನ ಮಾತೆ ಕೇಳಿಲ್ಲ, ದೇವೇಗೌಡರ ಮಾತೆ ಕೇಳೋ ಸ್ಥಿತಿನಲ್ಲಿ ಇರ್ತಾನ? ಇಲ್ಲ 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 ಇಲ್ಲ, ಖಂಡಿತ ಇಲ್ಲ. ಯಾರ ಮಾತನ್ನು ಕೇಳದೇ ಇರೋರಿಗೆ ಪ್ರಧಾನಮಂತ್ರಿ ಆಗಿದ್ದೆ ನಾನು ಪಕ್ಷದ ಹಿರಿಯ, ನೀನ್ ಹಿಂಗ್ ನಡ್ಕೋಬಾರದು ಅಂತ ಹೇಳಿ ಕೇಳ್ಬಿಡ್ತಾರ ಸರ್? ಇದು ಸರಿನೋ ತಪ್ಪು ಅಂತ ಹೇಳೋ ಜವಾಬ್ದಾರಿ ಅವ್ರ ಮೇಲೆ ಒಂದು ಹಂತದಲ್ಲಿ ಇದೆ ಅಲ್ವಾ? ಅಷ್ಟನ್ನ ಹೇಳೋದು. ಇದು ಸರಿ ಅಲ್ಲ. ಅಥವಾ ಅವನ ಮೇಲೆ ರಾಜಕಾರಣಕ್ಕೆ ಪಿತೂರಿ ಮಾಡಿದ್ದಾರೆ ಅಂತ ಬೇಕಾದ್ರೆ ಹೇಳಿ ಏನ್ ಬೇಕಾದ್ರೆ ಮಾಡ್ಲಿ. ಆದ್ರೆ ಅವರೇ ಸ್ವತಃ ನಿಂತು ಇದು ಈಗ ಅಪರಾಧಕ್ಕೆ ಅಬೆಟರ್ ಆಫ್ ದಿ ಕ್ರೈಮ್ ಅನ್ನೋ ತರ ಮಾತಾಡೋದಿದೆಯಲ್ಲ, ಅದು ತಪ್ಪು. ಈ ಸಿಡಿ ಆಗ್ಲಿ ಪೆನ್ ಡ್ರೈವ್ ಆಗ್ಲಿ ಯಾಕೆ ಎಲೆಕ್ಷನ್ ಟೈಮ್ಗೆ ಬಂತು? ಅದಕ್ಕಿಂತ ಮುಂಚೆ ಟೈಮ್ ಇರ್ಲಿಲ್ವಾ ಸರ್? ನೀವು ನಾನು ಎಷ್ಟು ನೋಡಿ ರಾಜಕಾರಣ, ನೀವು ಅಷ್ಟೇ ರಾಜಕಾರಣ ನೋಡಿ. ತುಂಬಾ ಪಾಯಿಂಟ್ ಆಯ್ತು. 0.1% ನಾವು ಯಾವಾಗ್ಲೂನು ಎಲ್ಲ ಅಸ್ತ್ರಗಳು ಇಟ್ಕೊಂಡಿರ್ತೀವಿ. ಅರ್ಜುನ ಯಾಕೆ ಯಾವ್ಯಾವ ಪಾಶುಪಾತ ಅಸ್ತ್ರ ಯಾವಾಗ ಬಿಡ್ಬೇಕು, ಬ್ರಹ್ಮಾಸ್ತ್ರ ಯಾವಾಗ ಬಿಡ್ಬೇಕು ಅಂತ ಹೇಳಿ ಎಲ್ಲ ಪ್ಲಾನ್ ಮಾಡಿ ಇಟ್ಕೊಂಡಿರ್ತಾರೋ ಅದನ್ನ ಆವಾಗ್ಲೇ ಬಿಡ್ತಾರೆ ಸರ್. ರಾಜಕಾರಣದಲ್ಲಿ ಆ ಹೊತ್ತು, ಅದು ಎಲೆಕ್ಷನ್ ನಡೀತಿರೋ ಹೊತ್ತು, ಚೂರು ಹೆಚ್ಚು ಕಡಿಮೆ ಆದ್ರೆ NDA ಜೊತೆಗಿದ್ದು ಅವ್ನು ಗೆದ್ದು ಬಿಡ್ತಾನೆ ಅಂತ ಭಯ ಇತ್ತು. ಆ ಹೊತ್ತಲ್ಲಿ ಅದನ್ನ ಪ್ಲಾನ್ ಮಾಡಿ ಬಿಟ್ಟಿದ್ದಾರೆ. ಅದರಲ್ಲಿ ಏನಿಲ್ಲ, ಅದು ರಾಜಕಾರಣವೇ. ಗೊತ್ತಿತ್ತು ಅವರಿಗೆ ಯಾವಾಗ್ಲಾರು ಬರ್ಬೋದು ಅಂತ ಹೇಳಿ. ಅವ್ರೇನ್ ಮಾಡಿದ್ರು, ಅದು ಬರದೇ ಇದ್ದಂಗೆ ಎಲೆಕ್ಷನ್ ಆದ್ಮೇಲೆ ಬರ್ಲಿ ಅಂತ ನೋಡ್ತಾ ಇದ್ರು. ಆಫ್ಟರ್ ದ ಎಲೆಕ್ಷನ್ ನೋಡೋಣ ಅಂತ. ಆದ್ರೆ ಅದೇನು ಯಾರ ಶಕ್ತಿ ಪ್ರದರ್ಶನ ಆಗಿದೆ ಅಂತ ಗೊತ್ತಿಲ್ಲ ಆ ಹೊತ್ತಲ್ಲಿ. ಅಲ್ಲ, ನಿಮಗ್ ಗೊತ್ತಿರುತ್ತೆ ಬಹುಶಃ ಇದರಿಂದ ಯಾರು ಇರ್ತಾರೆ ಏನು ಅಂತ ನೋಡಿ. ಆಕ್ಚುಲಿ ಅಲ್ಲಿ ರಾಜ್ಯದಲ್ಲಿ ಒಂದು ಕ್ಷೇತ್ರದ ಬಗ್ಗೆ ಯಾವಾಗ್ಲೂ ಇದು ನಡೀತಾ ಇರುತ್ತೆ, ಫೈಟ್. ಅದು ನಿಮಗೆ ಗೊತ್ತಿರೋ ಹಾಗೆ ರಾಮನಗರ, ಕನಕಪುರ ಈ ಭಾಗದಲ್ಲಿ. ರಾಮನಗರ, ಕನಕಪುರದಲ್ಲಿ ಸುಪ್ರೀಮಸಿ ಸ್ಥಾಪಿಸಕ್ ಹೊರಟವರು
ಹೊರಟ್ರೆ JDSನವರು ಕಾಂಗ್ರೆಸ್ಸಿನ ಅಲ್ಲಿನ ನಾಯಕರು DK ಶಿವಕುಮಾರ್ ಆಗ್ಲಿ DK ಸುರೇಶ್ ಆಗ್ಲಿ ಸುಮ್ಮನೆ ಇರೋದಿಲ್ಲ. ಇವರು ಅದನ್ನ ಮಾಡಿದ್ರು, ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಇದರಲ್ಲೆಲ್ಲ ಮಾಡಕ್ ಟ್ರೈ ಮಾಡಿದ್ರು ರಾಮನಗರದಲ್ಲಿ JDS ಅವರು. ಹೌದು. ಸೊ ಬಿಟ್ಕೊಟ್ರೆ ಹಿಂಗೆ ಕುಟುಂಬ ಬೆಳೆದ್ ಬಿಡುತ್ತೆ ಅಂತ ಹೇಳಿ ಒಂದು ಕಡೆ ಸಾಧ್ಯತೆ ಇತ್ತು ಅವರಿಗೆ. ಅದು ಆ ಸಾಧ್ಯತೆ ಹಾಸನದಲ್ಲಿ ವರ್ಕ್ ಆಯ್ತು ಸರ್, ಇಷ್ಟ ಹೇಳ್ಬೋದು. ನೀವು ಫುಲ್ ಹೇಳಕ್ ರೆಡಿ ಇಲ್ಲ ನೀವು? ಇಲ್ಲ, ಫುಲ್ ಅಂತಲ್ಲ. ಇದು ಪಿತೂರಿ ಅನ್ನೋದನ್ನ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತ ನಾವು ಚರ್ಚೆ ಮಾಡೋದಕ್ಕಿಂತನೂ ಇಟ್ ಈಸ್ ಕ್ಲಿಯರ್, ನಿಮ್ ಕಣ್ಣು ಮುಂದೆ ಇದೆ. ಅವಾಗ್ಲೇ ಬಿಡ್ಬೇಕು ಸರ್. ನೀವು ರಾಜಕಾರಣಿ ಆದ್ರೂ ಅದನ್ನೇ ಮಾಡ್ತಿದ್ರಿ, ನಾನ್ ರಾಜಕಾರಣಿ ಆದ್ರೂ ಅದನ್ನೇ ಮಾಡ್ತಾ ಇದ್ದೆ. ಓಕೆ, ಈ ಪ್ರಕರಣದಲ್ಲಿ ದೇವೇಗೌಡರು ಏನೆಲ್ಲ ಮಾಡಬಹುದಿತ್ತು? ಅವರೊಬ್ರು ಮಾಜಿ ಪ್ರಧಾನ ಮಂತ್ರಿ ಆಗಿದ್ರು, ಅವರೆಲ್ಲ ಏನ್ ಮಾಡಬಹುದಾಗಿತ್ತು? ಸರ್, ಅವ್ರೇನು ಮಾಡಕ್ ಆಗ್ತಾ ಇರ್ಲಿಲ್ಲ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಇದು ಸಾರ್ವಜನಿಕ ವಲಯಕ್ಕೆ ಬಂದು ಆ ವಿಡಿಯೋ ಅನ್ನೋದು ಸಾರ್ವಜನಿಕರಿಗೆ ಒಳ್ಳೆ ಕಳ್ಳೆಪುರಿ ಹಂಚಿದಂಗೆ ಹಂಚಿ ಮನೆಗೆ ಹೋಗಿ ಡ್ರೈವ್ ಎಸ್ದಿದ್ರು. ಸೊ ಎಲ್ಲರೂ ಮನೇಲಿ ನೋಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಾಗಿದೆ. ಅದ್ರ ಸತ್ಯಾಸತ್ಯತೆ ಯಾರಿಗೂ ಆ ಹೊತ್ತಲ್ಲಿ ಬೇಕಾಗಿರ್ಲಿಲ್ಲ. ಈಗ ಸತ್ಯ ಅಂತ ಒಂದು ಗೊತ್ತಾಗಿದೆ, ಅದ್ ಬೇಡಿ. ಆದ್ರೆ ಆ ಹೊತ್ತಲ್ಲಿ ದಟ್ ಇಸ್ ದ ಟ್ರಿಗ್ಗರಿಂಗ್, ಅದು ಖುಷಿ. ಓ ಅಂತೂ ಸಿಕ್ಕಾಕೊಂಡ, ಹೇಗ್ ತಪ್ಪಿಸ್ಕೊಟ್ಟಿದ್ದ ಅಂತ ಹೇಳಿ ಅನ್ಕೊಂಡು ಕೂತಿದ್ರು. ಸೊ ಆ ಹೊತ್ತಲ್ಲಿ ದೇವೇಗೌಡರಲ್ಲ, ಸಿದ್ದರಾಮಯ್ಯನೇ ಮನ್ಸು ಮಾಡಿದ್ರೆ ತಡೆಯಕ್ಕಾಗ್ತಿರ್ಲಿಲ್ಲ. ಆದ್ರೂ ನಂಗೊಂದು ಪ್ರಶ್ನೆ ಉಳ್ಕೊಂಡಿದೆ, ಆ ಹೊತ್ತಲ್ಲಿ ಅವನ್ ಹೆಂಗೆ ಫಾರಿನ್ನಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ತಗೊಂಡ್ ಹೋದ? MP ಆಯ್ತಾ, ಇನ್ನ ಇದು ರಿಸಲ್ಟ್ ಬಂದಿರ್ಲಿಲ್ಲ. ಸೊ ಹೋದ ಅವನು. ಸೊ ಅವ್ನು ಇಷ್ಟೆಲ್ಲ ಆಗಿದೆ ಅಂತ ಗೊತ್ತಿತ್ತಲ್ಲ, ತಡಿಬೋದಿತ್ತಲ್ಲ ಸರ್ಕಾರ. ಸರ್ಕಾರನ ಕೂಡ ಹೆಲ್ಪ್ ಮಾಡಿದೆ ಅಂತ ಹೇಳ್ತಾ ಇದ್ದೀರಾ ನೀವು ಆ ಟೈಮ್ ಅಲ್ಲಿ? ಇರ್ಬೋದು. ಅಲ್ಲ, ಬಿ ಕ್ಲಿಯರ್ ಸರ್. ಅಲ್ಲ, ನಾನು ನೇರವಾಗಿ ಇದನ್ನ ಹೀಗೆ ಆಗಿದೆ ಅಂತ ಹೇಳೋದಕ್ಕೆ ಇದು ಹೈಪಥೆಟಿಕಲ್ ಕ್ವಶನ್. ಅದು ಸರ್ಕಾರ ಮಾಡಿದೆಯೋ ಇಲ್ಲೋ ಅಂತ. ಆದ್ರೆ ನಮ್ ಕಣ್ಣೆದುರಿಗೆ ಏನ್ ಕಾಣ್ತಾ ಇದೆ, ತಡಿಬಹುದಿತ್ತು. ನಾನ್ ಹೇಳ್ತಿರೋದು ಜನಸಾಮಾನ್ಯರ ಅಭಿಪ್ರಾಯ. ಅರ್ಥ ಆಯ್ತು. ಪತ್ರಕರ್ತನಾಗಿ ನೋಡಿದ್ರು ಅನುಮಾನಗಳು ಕಾಡತ್ತೆ ಅಂತ ಹೇಳಿ, ಪತ್ರಕರ್ತನಾಗಿ ಹೇಳಿ, ಅದೇ ಅನುಮಾನ ಕಾಡತ್ತೆ. ಹೆಂಗ್ ಹೋದ ಅವನು, ಯಾರ್ ಸಹಾಯ ಮಾಡಿರ್ಬೋದು? ಈಗ ನೀವು ಪತ್ರಕರ್ತರಾಗಿ ಬರೀ ಅನುಮಾನ ಕಾಡುತ್ತೆ ಅಂತ ಬರೆಯಲ್ಲ, ನೀವು ಡೀಟೇಲ್ ಆಗಿ ನರೇಟ್ ಮಾಡ್ತೀರಾ? ಇಲ್ಲ, ನಾವು ಮಾಡಲ್ಲ. ನಾನಂತೂ ಮಾಡಲ್ಲ. ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ, ಅನ್ಲೆಸ್ ಅದಕ್ಕೊಬ್ಬ ಯು ವಿಲ್ ಗೆಟ್ ಸಮ್ ಕ್ಲೂ, ಅವ್ರು ಯಾರಾದ್ರೂ ಇನ್ಫಾರ್ಮರ್ ಅಥವಾ ಸೋರ್ಸ್. ದೇರ್ ಶುಡ್ ಬಿ ಎ ಡಾಕ್ಯುಮೆಂಟ್ ಟು ಪ್ರೂವ್ ದಟ್ ಸಂಬಡಿ ಹ್ಯಾಸ್ ಹೆಲ್ಪ್ಡ್ ಹಿಮ್ ಅಂತ ಗೊತ್ತಾದ್ರೆ ಮಾತ್ರ ಆ ಡಾಕ್ಯುಮೆಂಟಿನ ಪ್ರತಿ ನನ್ನ ಹತ್ರ ಸಿಕ್ಕಿದ್ರೆ ಮಾತ್ರ ನೀವು ಡೀಟೇಲ್ ಆಗಿ ಹೇಳ್ತೀನಿ. ಒಂದು, ಇನ್ನೊಂದು, ಅದರಲ್ಲಿ ಸಂಬಂಧಪಟ್ಟಿರೋ ಮಂತ್ರಿ ಇವರನ್ನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಲ್ಲಿ ಬಿಟ್ಬಿಡ್ಬಹುದು ಅಂತ ಬರ್ಕೊಟ್ಟಿದ್ರೆ ಅವಾಗ್ಲೂ ಹೇಳ್ಬಹುದು. ಇದನ್ನ ಅಲ್ಲಲ್ಲ, ಈ ತರ ಈ ವಿಷಯದಲ್ಲಿ ಆ ತರ ಬರ್ಕೊಡ್ಲಿಕ್ಕೆ ಸಾಧ್ಯನೇ ಇರ್ಲಿಲ್ಲ, ಆದ್ರೂ ಹೋದ್ರು. ಆದ್ರಿಂದ ಅನುಮಾನ ಬರ್ತಿದೆ. ಸರ್, ಹಾಸನದಲ್ಲಿ JDS ತುಂಬಾ ಪ್ರಬಲವಾಗಿತ್ತು, ಇವಾಗಿಂದಲ್ಲ ಹಿಂದೆಯಿಂದನು. ಸೊ ಅದಕ್ಕೇನಾದ್ರು ಬ್ರೇಕ್ ಹಾಕ್ಬೇಕಂದ್ಬಿಟ್ಟು, ರಾಜಕೀಯವಾಗಿ ಮುಗಿಸ್ಲೇಬೇಕಂದ್ಬಿಟ್ಟು ಏನಾದ್ರು ಮಾಡಿದ್ರ JDS ನ? ಸರ್, ಇಲ್ಲಿ ಇದನ್ನ ಎರಡು ತರ ನೋಡ್ಬೋದು. ಒಂದು, ಸ್ಟೇಕ್ ಹೋಲ್ಡರ್ಸ್ 3 ಜನ ಇದರಲ್ಲಿ, ಇಬ್ರು ಮುಗ್ಸಕ್ಕೆ, BJP-ಯವರು ಮತ್ತೆ ಕಾಂಗ್ರೆಸ್ನವರು. ಇದರಲ್ಲಿ ಫಸ್ಟ್ ಪ್ಲೇಸ್ ಯಾರು ಕೊಡ್ತೀರಾ? ನನ್ನ ಪ್ರಕಾರ ಈಗ ಕೊಡೋದಾದ್ರೆ ನಾನು BJP ಕೊಡ್ತೀನಿ ಸರ್. ಕಾರಣ ಸರ್? ಕಾರಣ ಏನಂದ್ರೆ, JDS ಅಷ್ಟೇ ಅಲ್ಲ, ಯಾವುದೇ ಪ್ರಾದೇಶಿಕ ಪಕ್ಷ ಬೆಳೆಯಬಾರದು ಈ ದೇಶದಲ್ಲಿ ಅನ್ನೋದೇನೆ BJP-ಯ ನಿಲುವು. ಅಂದ್ರೆ ಪ್ರಜ್ವಲ್ ಕೇಸಲ್ಲಿ BJP ಅವ್ರದೇ ಪಾತ್ರ ಇದೆ ಅಂತ ಹೇಳ್ತೀರಾ ನೀವು? ಹಾಗೆ ಹೇಳಕ್ಕಾಗಲ್ಲ. ಇದರಲ್ಲಿ ಎಲ್ಲರೂ ಸೇರಿ ಮಾಡಿರಬಹುದಾದ ಸಾಧ್ಯತೆ ಇದೆ. ಅಂದ್ರೆ ನೀವ್ ಹೇಳಿದ್ರಲ್ಲ ಈಗ ನಿಮ್ ಪ್ರಶ್ನೆನೆ, JDS ಪ್ರಬಲವಾಗಿದೆ. ಹೌದು. ಹಾಸನ ಮುಗಿಸಿದ್ರೆ ನಂತರ ರಾಮನಗರ ನೋಡಿ, ನೀವು ಬೆಲ್ಟ್ ನೋಡ್ತಾ ಹೋಗಿ, ಹಾಸನ, ತುಮಕೂರು, ಆಮೇಲೆ ಅಲ್ಲಿಂದ ಬೆಂಗಳೂರು ರೂರಲ್ಲು, ಬೆಂಗಳೂರು ರೂರಲ್ಲಿಂದ ಮಂಡ್ಯ, ಮೈಸೂರು, ಹೊತ್ತಾನೆ ಬೆಲ್ಟ್. ಈ ಬೆಲ್ಟ್ ಅಂದ್ರೆ ಒಕ್ಕಲಿಗ ಬೆಲ್ಟ್ ಅಲ್ಲಿ ಅವರು ಪ್ರಬಲವಾಗಿದ್ರು. ಅವ್ರ ಪ್ರಾಬಲ್ಯ ನೀವು ಮುರಿದೆ ಹೋದ್ರೆ ಯಾವತ್ತು ಈ ಪಕ್ಷಕ್ಕಾಗ್ಲಿ, ಕಾಂಗ್ರೆಸ್ಸಿಗಾಗ್ಲಿ ಅಥವಾ BJP-ಗಾಗ್ಲಿ ಯಾವತ್ತಿದ್ರು ಅಪಾಯನೇ ಅವರು.
ಯಾಕೆಂದ್ರೆ ಅವರಿಗೆ ಉತ್ತರ ಕರ್ನಾಟಕದಲ್ಲಿ ಹೇಳಿಕೊಳ್ಳುವಂತ ಸಪೋರ್ಟ್ ಯಾವತ್ತೂ ಇರಲಿಲ್ಲ. ಇದ್ದಿದ್ದೇ ಈ ಓಲ್ಡ್ ಮೈಸೂರು ರೀಜನ್, ಹಳೆ ಮೈಸೂರು ರೀಜನ್ ಅಂತ ಹೇಳ್ತಾ ಇದ್ರು. ಅಲ್ಲಿ ಮಂಡ್ಯದಲ್ಲಿ ಸುಮಲತಾ ಬಂದ್ಬಿಟ್ಲು, ಆಮೇಲೆ ಏನೇನೋ ಆಯ್ತು, ನಿಮಗೆ ಮಂಡ್ಯದ ಕತೆ ಗೊತ್ತಿದೆ. ರಾಮನಗರದಲ್ಲಿ ಅಲ್ಲೊಂದು ರೀತಿ ಪಾಳೆಗಾರಿಕೆ ನಡೀತಾ ಇದೆ, ಕನಕಪುರದಲ್ಲಿ ಪಾಳೆಗಾರಿಕೆ ನಡೀತಾ ಇದೆ, ಅದ್ರ ಪಾಡಿಗೆ ಅದು. ಇನ್ನು ಉಳಿದಿದ್ದ ಹಾಸನ ಒಂದನ್ನ ಇದು ಮಾಡಿದ್ರೆ JDS ನ ಒಂದು ರೀತಿನಲ್ಲಿ ಮ್ಯಾಪ್ ಇಂದ, ಪೊಲಿಟಿಕಲ್ ಮ್ಯಾಪ್ ಇಂದ ಕಿತ್ತಾಕ್ಬಹುದು ಅಂತ ಹೇಳಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ಸೇರಿ ಒಳ ಒಪ್ಪಂದ ಮಾಡ್ಕೊಂಡ ಮಾಡಿದ್ದಾರೆ ಅಂತ ಅನ್ಸ್ಬಿಟ್ಟಿದೆ ನನಗಂತದ್ದು. ಯಾಕೆ ಅಂತ ಹೇಳಿದ್ರೆ, ಇದು ಮಾಡದೆ ಹೋದ್ರೆ ಬಿಜೆಪಿಯ ನ್ಯಾಷನಲ್ ಅಜೆಂಡಾ ಆಗಿರುವಂತ ಬೈಪಾರ್ಟಿ ಪೊಲಿಟಿಕ್ಸ್ ಈ ದೇಶದಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಇದು ಇಡೀ ದೇಶದಲ್ಲಿ ಎಲ್ಲಾ ಕಡೆನೂ ಮಾಡಿದ್ದಾರೆ. ಸಣ್ಣ ಪಕ್ಷಗಳು ಯಾವ್ದನ್ನು ಉಳಿಸಿಲ್ಲ. ಕರ್ನಾಟಕ ಒಂದು ಅಲ್ಲೇ ಅಲ್ಲ. ಆದ್ರೆ ಅವ್ರಿಗೆ ತಮಿಳ್ನಾಡಾಗ್ಲಿ ಆಂಧ್ರ ಪ್ರದೇಶ ಆಗ್ಲಿ ಟಚ್ ಮಾಡಕ್ಕಾಗಿಲ್ಲ. ಮಾಡ್ತಾ ಇದ್ದಾರೆ. ಪವನ್ ಕಲ್ಯಾಣನ್ ಹೆಂಗ್ ತಗೊಂಬಂದ್ರು, ಆಂಧ್ರದಲ್ಲೇ ದೊಡ್ಡ ಫೋರ್ಸ್ ಆಗಿದ್ದಂತ ಒಂದ್ ರೀತಿ ಇರ್ರೆಲೆವೆಂಟ್ ಆಗಿದ್ದಂತಹ ನಾಯ್ಡುನ್ ಹೆಂಗ್ ಕರ್ಕೊಂಬಂದ್ರು, ಯಾರನ್ನ ತುಳಿಯ ಕರ್ಕೊಂಬಂದ್ರು. ತೆಲಂಗಾಣದಲ್ಲಿ TRS ಹೆಂಗ್ ಸೋಲ್ಸಿದ್ರು, ಯೋಚನೆ ಮಾಡಿ. ಸೊ ಈ ರೇವಣ್ಣ ಕೇಸಲ್ಲಿ ಪ್ರಮುಖ ಪಾತ್ರ ಬಂದ್ಬಿಟ್ಟು ಬಿಜೆಪಿದೆ ಅಂತ ತಾವ್ ಹೇಳ್ತೀರಾ, ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅಂತ? ಹೌದು, ಖಂಡಿತ ನನಗೆ ಇಬ್ರದ್ದು ಕಾಣ್ತಾ ಇದೆ. ಆದ್ರೆ ಎಲ್ಲರೂ ಸೇರಿ ಮಾಡಿದ್ರ ಇದನ್ನ ಅಂತ ಹೇಳಿ, ಯಾಕೆಂದ್ರೆ ನೀವು ಯೋಚನೆ ಮಾಡಿ ಸರ್, ಬಿಜೆಪಿಯಲ್ಲಿ ಇದ್ದವರು JDS ಅಲ್ಲಿ ಇರ್ತಾರೆ, JDS ಅಲ್ಲಿ ಇದ್ದವ್ರು ಬಿಜೆಪಿಯಲ್ಲಿ ಇರ್ತಾರೆ, ಬಿಜೆಪಿಯಲ್ಲಿ ಇದ್ದವರು ಕಾಂಗ್ರೆಸ್ ಅಲ್ಲಿ ಇರ್ತಾರೆ, ಕಾಂಗ್ರೆಸ್ ಅಲ್ಲಿ ಇದ್ದವ್ರು ಬಿಜೆಪಿನಲ್ಲಿ ಇರ್ತಾರೆ. ಅವ್ರು ಹೇಳದೇ ಇರ್ತಾರ ನಾವ್ ಇದ್ ಗೆದ್ರೆ ಮಾತ್ರ ಅಲ್ಲಿ ಬರಕ್ ಸಾಧ್ಯ ಸರ್ ಅಂತ ಹೇಳಿ. ಹಾಗಾಗಿ ಇದು ದೊಡ್ಡ ಮಟ್ಟದಲ್ಲಿ ರಾಹುಲ್ ಗಾಂಧಿನೋ ಸೋನಿಯಾ ಗಾಂಧಿನೋ ಕುತ್ಕೊಂಡು ಮಾಡಿರೋ ಸ್ಕೆಚ್ ಅಲ್ಲ, ಅಥವಾ ಪಕ್ಷದ ಅಧ್ಯಕ್ಷರಾಗಿ ಇವರು DK ಶಿವಕುಮಾರ್ ಮಾಡ್ಬಿಟ್ಟಿದ್ದಾರೆ ಅಂತನೂ ಅಲ್ಲ. ಇದು ಬೇರೆ ರೀತಿನಲ್ಲಿ ಆಪರೇಟ್ ಆಗುವಂತ ಪೊಲಿಟಿಕಲ್ ಚರ್ನಿಂಗ್. ಇದು ಅವ್ರವ್ರ ಪಾಡಿಗೆ ಅದ್ ಮಾಡ್ಕೊಂಡಿರ್ತಾರೆ. ಯಾವ ಟೈಮ್ ಏನೇನ್ ಬೇಕೋ ಅದು ಟರ್ನ್ ಆಗ್ತಾ ಇರುತ್ತೆ ಪೊಲಿಟಿಕಲಿ. ಖಂಡಿತ. ಹಾಗಾಗಿ ನನ್ನ ಪ್ರಕಾರ JDS ನ ಅಸ್ತಿತ್ವವನ್ನ ಕಳಿಲಿಕ್ಕೆ ಎರಡು ಪಕ್ಷಗಳು, ಕಾಂಗ್ರೆಸ್ ಮತ್ತೆ ಬಿಜೆಪಿ ಸತತ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಬಿಜೆಪಿ ಅವ್ರಿಗಂತೂ ಅವ್ರ ಜೊತೆ ಸೇರ್ಕೊಳ್ಳಲ್ಲ ಅನ್ಕೊಂಡಿದ್ರು. ಸೇರ್ಕೊಂಡ್ಬಿಟ್ಮೇಲೆ ಅವ್ರಿಗೆ ಪ್ರಾಬ್ಲಮ್ ಶುರು ಆಗಿದ್ದಿಲ್ಲ ಅಂದ್ರೆ ತಮ್ಮ ಒಕ್ಕಲಿಗ ನಾಯಕತ್ವ ಎಲ್ಲಿ ಹೋಗುತ್ತೋ ತಮ್ಮೊಳಗಿದ್ದವರದ್ದು. ನಿಮ್ಗೆ ಗೊತ್ತಾಗ್ತಾ ಇದೆ ಯಾರು ಅಂತ. ಆ ಒಕ್ಕಲಿಗ ನಾಯಕರೆಲ್ಲ ತಿರುಗ್ಬಿದ್ರು. ಸೊ ಯಾರು ಒಂದು ಸ್ವಲ್ಪ ನಾನ್ ಟಚ್ ಮಾಡ್ತಾ ಇದೀನಿ ಅಂತ ಗೊತ್ತಾಯ್ತು. ಸೊ ಅವಾಗ ಎಲ್ಲಾರು ಸೇರ್ಕೊಂಡ್ರು ಅಷ್ಟೇ. ಯಾರ್ಯಾರಿಗೆ ಬರಲ್ಲ ಅವ್ರನ್ನ ಕಂಡ್ರೆ, ಸೊ ಎಲ್ಲ ಪೊಲಿಟಿಕಲಿ ಮುಗಿಸ್ಲೇಬೇಕು ಅಂತ ಒಂದು ಒಳ್ಳೆ ಅವಕಾಶನ ಈ ಪುಣ್ಯಾತ್ಮ ಪ್ರಜ್ವಲ್ ರೇವಣ್ಣ ಅವರಪ್ಪ ರೇವಣ್ಣ ಸೇರ್ಕೊಂಡು ಮಾಡಿ ಕೊಟ್ರು. ಅವರಿಗೆ ತಟ್ಟೆಲಿಟ್ಟು ಕೊಟ್ರು, ತಗೊಳ್ಳಿ ಮುಗಿಸ್ಬಿಡಿ ಅಂತ. ಹಾಸನದ ಪೊಲಿಟಿಕ್ಸ್ ಬಹಳ ವಿಚಿತ್ರ ಸರ್. ಹೇಗೆ ಸರ್? ಹಾಸನದ ಪೊಲಿಟಿಕ್ಸ್ ನಾನಲ್ಲಿ ಕೆಲವು ವರ್ಷ ಕೆಲಸ ಮಾಡಿದ್ದೀನಿ, ನೋಡಿದ್ದೀನಿ. ನೀವು ಹಂಗಾದ್ರೆ ತುಂಬಾ ಹತ್ರದಿಂದ ರೇವಣ್ಣನ ಕೂಡ ನೋಡಿರ್ತೀರ? ತುಂಬಾ ಹತ್ರದಿಂದ ನೋಡಿದ್ದೀನಿ. ನಾನ್ ಹೇಳಿರೋ ಒಂದ್ ಪ್ರಕರಣ ಕೇಳಿದ್ರೆ ನಿಮಗೆ ಬೇಜಾರು ಆಗತ್ತೋ ಅಥವಾ ಸಿಟ್ಟು ಬರುತ್ತೋ ಗೊತ್ತಿಲ್ಲ. ಅಲ್ಲಿ ಕಾಮಗಾರಿಗಳಲ್ಲಿ ತುಂಬಾ ಅನ್ಯಾಯ ಆಗಿತ್ತು ಕಾಂಗ್ರೆಸ್ ಕಾಲದಲ್ಲಿ 99 ಅಂತ ಹೇಳಿ ದೊಡ್ಡ ಇದನ್ನು ಮಾಡಿ ಪ್ರತಿಭಟನೆ ಎಲ್ಲ ಮಾಡಿದ್ರು ರೇವಣ್ಣ ಮತ್ತು JDS ದವರು. ಅದರಲ್ಲಿ 10 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರು. ಆಯ್ತಾ? ಆವಾಗ ಕಾಂಗ್ರೆಸ್ ಮತ್ತೆ JDS ಒಟ್ಟಿಗೆ ಸರ್ಕಾರ ಮಾಡಿದ್ರು. ಧರ್ಮಸಿಂಗ್ ಮುಖ್ಯಮಂತ್ರಿ ಆದ್ರು. ಹಾಗಾಗಿದ್ದೇನು, ಆ 10 ಜನನು ರೀಇನ್ಸ್ಟೇಟ್ ಆಗಿ ಮತ್ತೆ ಅದೇ ಪೊಸಿಷನ್ ಗಿಂತ ಮೇಲಿನ ಪೊಸಿಷನ್ ಹೋಗಿ ಕೂತ್ಕೊಂಡ್ರು. ಇದನ್ನ ಹೆಂಗ್ ನೋಡ್ತೀರಿ? ಹೌದು, ಅದೇ ಅಫಿಷಿಯಲ್ಸ್ ಯಾರು ಸಸ್ಪೆಂಡ್ ಆಗಿದ್ರು ಅವರು. ಅದಕ್ಕೆ ಕಾರಣ ಯಾರು? ಮತ್ತೆ ರೇವಣ್ಣನ. ಹೌದು. ಹಾಗಾದ್ರೆ ರೇವಣ್ಣ ಹಾಸನಲ್ಲಿ ಮತ್ತೆ ಹೊಳೆನರಸೀಪುರ ಎರಡು ಕಡೆನು ಅಂದ್ರೆ ಫುಲ್ ಡಿಸ್ಟಿಕ್ ಫುಲ್ ಕವರ್ ಮಾಡಿದ್ದಾರೆ. ಖಂಡಿತ ಅದಕ್ಕೆ ಸ್ವಲ್ಪ ಇದು ಮಾಡ್ತಾ ಇದ್ದವರು ಅಲ್ಲಿ ಇದ್ದವರು ಶಿವರಾಮ್ ಅಂತ ಒಬ್ಬ MLA ಇದ್ರು, ಗಂಡ್ಸಿ ಶಿವರಾಮ್. ತುಂಬಾ ಒಳ್ಳೆ ಮನುಷ್ಯ, ತುಂಬಾ ಕೆಲಸ ಮಾಡಿದ್ದಾರೆ. ಆಮೇಲೆ ಇತ್ತೀಚೆಗೆ ಶಿವಲಿಂಗೇಗೌಡರು ತುಂಬಾ ಅಪೋಸ್ ಮಾಡ್ತಾ ಇದ್ರು ಈ ತರದ್ದನ್ನೆಲ್ಲ. ಅರಸೀಕೆರೆ ಇದನ್ನೆಲ್ಲ ಅಪೋಸ್ ಮಾಡ್ತಾ ಇದ್ರು. ಅಲ್ಲೂ ಅಪೋಸ್ ಮಾಡೋರು ಇದ್ರು. ಆದ್ರೆ
ತುಂಬಾ ಕಡಿಮೆ ಜನ. ಬೆಳ್ಳೆಣಿಕೆ ಅಷ್ಟು ಮಾತ್ರ. ಹೌದು. ಪಟೇಲ್ ಶಿವರಾಮ್ ಅಂತ ಒಬ್ರಿದ್ದಾರೆ. ಅವರು ಯಾವತ್ತೂ ರೇವಣ್ಣ ಹೇಳ್ದಂಗೆ ಕೇಳ್ತಾ ಇರ್ಲಿಲ್ಲ, ದೇವೇಗೌಡರಿಗೆ ಹೇಳ್ದಂಗೆ ಕೇಳೋರು. ಯಾಕೆಂದ್ರೆ ಅವರಿಗೆ ದೇವೇಗೌಡರ ನಾಯಕರೇ ಹೊರತು ಬೇರೆ ಯಾರು ಅಲ್ಲ. ಗೊತ್ತಾಯ್ತಾ? ರೇವಣ್ಣನ ಲೆಕ್ಕಕ್ಕಿಡ್ತಾ ಇರ್ಲಿಲ್ಲ. ಅದಕ್ಕೆ ಒಂದು ಅಗ್ರಿಮೆಂಟ್ ಆಯ್ತು ಒಂದ್ ಕಾಲದಲ್ಲಿ, ಹಾಸನಕ್ಕೆ ಕುಮಾರಸ್ವಾಮಿ ಎಂಟರ್ ಆಗ್ಬಾರ್ದು, ರಾಮನಗರಕ್ಕೆ ರೇವಣ್ಣ ಎಂಟ್ರಿ ಆಗ್ಬಾರ್ದು ಅಂತ ಹೇಳಿ ಇದೊಂಥರ ಮ್ಯೂಚುವಲ್ ಅಗ್ರಿಮೆಂಟ್. ಹಾಗಾಗಿ ಹಾಸನವನ್ನ ಸಂಪೂರ್ಣವಾಗಿ ಕೈಗೆ ತಗೊಂಡಿದ್ದೀನಿ ಅಂತ ನಂಬಿ ಎಲ್ಲ ಅಪರಾಧಗಳಿಗೂ ಇವಾಗ ಇನ್ನೂ ಚಿಕ್ಕವರಿದ್ದಾಗ ರೇವಣ್ಣ ಹೆಂಗ್ ನಡ್ಕೋತಿದ್ದ ಅಂತ ಹೇಳೋರು ಆ ಊರಲ್ಲಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ರೇವಣ್ಣ ಬಗ್ಗೆ? ರೇವಣ್ಣನ ಬಗ್ಗೆ ಅಭಿಪ್ರಾಯ ಹೇಳೋದು ಅಂತ ಹೇಳಿದ್ರೆ ಸರ್, ಸ್ವಾರ್ಥ. ಆಮೇಲೆ ತಮ್ಮ ಕುಟುಂಬದ ಹೊರತಾಗಿ ಯಾರೂನು ಆ ಪ್ರದೇಶದಲ್ಲಿ ಬೆಳವಣಿಗೆ ಆಗಲೇಬಾರದು ಅನ್ನೋ ತರದ ಸ್ವಭಾವ. ಆಮೇಲೆ ಒಂದು ರೀತಿನಲ್ಲಿ ಒರಟು, ಆದ್ರೆ ಒಂದು ಒಳ್ಳೆ ಗುಣನೂ ಇದೆ. ಆಗಬೇಕು ತನ್ನ ಕಾನ್ಸ್ಟಿಟ್ಯೂನ್ಸಿಗೆ ಅಂದ್ರೆ ಅದು ಕಾಂಗ್ರೆಸ್ ಅಧಿಕಾರದಲ್ಲಿರ್ಲಿ ಬಿಜೆಪಿ ಅಧಿಕಾರದಲ್ಲಿರ್ಲಿ ಮಾಡಿಸ್ಕೊಬರೋ ಶಕ್ತಿ ರೇವಣ್ಣಂಗಿತ್ತು. ಅದನ್ನು ಹೇಳ್ಬೇಕು. ಹೆಂಗಾರು ಮಾಡಿ ಯಾರ ಕಾಲಾರು ಹಿಡಿದು ಬಿಡೋರು ಅವರು, ಹೋಗ್ತಾನೆ ಇರ್ಲಿಲ್ಲ. ಕೆಲಸ ಕೆಲಸ ಮಾಡಿಸ್ಕೊಂಡೇ ಹೋಗ್ತಾ ಇರ್ಲಿಲ್ಲ ಮನುಷ್ಯ. ಹಾಗಾಗಿ ಕಾನ್ಸ್ಟಿಟ್ಯೂನ್ಸಿಗೆ ಬೇಕಾಗಿದ್ದನ್ನೆಲ್ಲ ತರೋದು. ನಾವೆಲ್ಲ ಒಂದು ಸರಿ ಹಾಸ್ಯ ಮಾಡ್ತಾ ಇದ್ವಿ. ರೈತರ ಆತ್ಮಹತ್ಯೆ ಆದಾಗ, ಉದಾಹರಣೆಗೆ ರೈತರ ಆತ್ಮಹತ್ಯೆ ಆದಾಗ ಸರ್ಕಾರ ಎಲ್ರಿಗೂ ಹಗ್ಗ ಕೊಡುತ್ತಂತೆ ಅಂತ ಹೇಳಿ ಅಕಸ್ಮಾತ್ ಆಗಿ ಸುಳ್ಳು ಸುದ್ದಿ ಹಬ್ಸಿದ್ರೆ, ಹಾಸನಕ್ಕೊಂದು 500 ಕೊಟ್ಟಿರಿ ಸರ್ ಅಂತ ಕೇಳೋರು ಅವರು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಅಂತ ಹೇಳಿ ತಮಾಷೆ ಮಾಡ್ತಾ ಇದ್ವಿ ಅಂತವ್ರು. ಆದ್ರೆ ಏನ್ ಬಂದ್ರು ತನ್ನ ಕಾನ್ಸ್ಟಿಟ್ಯೂನ್ಸಿಗೆ ಬರಬೇಕು, ತನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಆಗ್ಬೇಕು ಅನ್ನೋಷ್ಟು ಅದಿತ್ತು. ತನ್ನ ಕಾನ್ಸ್ಟಿಟ್ಯೂನ್ಸಿ ಬೆಳೆಸ್ಕೊಳ್ಬೇಕು, ಹೊಳೆನರಸೀಪುರ ಹಾಸನ ಎರಡು ಬೆಳಿಬೇಕು, ಅವ್ರಿಗೆ ಅದಿತ್ತು. ಅದೆಲ್ಲ ಮಾಡಿದ್ದಾರೆ, ಅದ್ರ ಬಗ್ಗೆ ಯಾವ ಇದು ಇಲ್ಲ. ಆದ್ರೆ ಅಲ್ಲಿರೋ ಸ್ವಾರ್ಥ ಇದೆಯಲ್ಲ, ಪಂಚಾಯತ್ತಿಂದ ಹಿಡಿದು ಗ್ರಾಮ ಪಂಚಾಯತ್ತಿಂದ ಹಿಡಿದು ತಾಲೂಕ್ ಪಂಚಾಯತ್ತಿಂದ ಹಿಡಿದು ಎಲ್ಲರೂ ಒಂದು ರೀತಿನಲ್ಲಿ ಒಬ್ಬ ಪಾಳೆಗಾರ ನಡೆಸೋ ಸಭೆಗಳ ತರ ಇರೋದಲ್ಲಿ. ಇದು ನನ್ನ ಅನುಭವ ಸರ್, ಇದು ಅನುಭವದಿಂದ ಹೇಳ್ತಾ ಇದ್ದೀನಿ. ಆದ್ರೆ ಒಂದು ಸರ್, ನೀವು ಕೇಳ್ತಿದ್ ಪ್ರಜ್ವಲ್ ಪ್ರಕರಣ ಇದೆಯಲ್ಲ, ಪ್ರಜ್ವಲ್ ಪ್ರಕರಣದಲ್ಲಿ ಅವರ ತಂದೆ ತಾಯಿ ಆದ ರೇವಣ್ಣ ಮತ್ತೆ ಭವಾನಿ ಅವ್ರದ್ದು ಎಷ್ಟು ಪಾತ್ರ ಇರ್ಬೋದು ಸರ್? ಪಾತ್ರ ಅನ್ನೋದಕ್ಕಿಂತ ನಾನು ಅವಾಗ್ಲೂ ಹೇಳಿದೆ, ದೇ ಆರ್ ಅಬೇಟರ್ಸ್ ಇನ್ ದ ಕ್ರೈಮ್. ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ, ಅಂದ್ರೆ ಯಾರು ಅಪರಾಧ ಮಾಡ್ತಿದ್ದಾರೆ ಅಂದ್ರೆ ನೀವು ಅವ್ರಿಗೆ ಸಪೋರ್ಟ್ ಮಾಡೋದಾಗ್ಲಿ, ಅವ್ರಿಗೆ ಸಂಬಂಧಪಟ್ಟಿರೋ ವಿಷಯಗಳನ್ನ ಮುಚ್ಚಿಡುವುದಾಗಲಿ, ಅಥವಾ ಅವ್ರು ಸಿಕ್ಕಾಕೊಂಡ ಮೇಲೂ ಆ ಸಾಕ್ಷಿಗಳನ್ನ ನಾಶ ಮಾಡೋ ಪ್ರಯತ್ನಗಳಾಗ್ಲಿ, ಯಾವುದೇ ಮಾಡಿದ್ರು ಅವರೇ ಹೊಣೆಗಾರಿಕೆ. ಆದ್ರಿಂದ ಈ ಹೊಣೆಗಾರಿಕೆಯನ್ನ ರೇವಣ್ಣನೇ ಹೊರಬೇಕು, ಭವಾನಿಯವರೇ ಹೊರಬೇಕೇ ಹೊರತು ಇದನ್ನ ವಯಸ್ಸಿನಲ್ಲಿ ಭೀಷ್ಮರ ತರ ಇರುವಂತಹ ದೇವೇಗೌಡರು ತಲೆ ಕಟ್ಟೋದಿದೆಯಲ್ಲ. ಮತ್ತೆ ದೇವೇಗೌಡರ ಬಗ್ಗೆ ನಿನ್ನೆ ನಾನು ನೋಡ್ತಾ ಇದ್ದೆ, ಕೆಲವೆಲ್ಲ ಟಿವಿನಲ್ಲಿ ಬರ್ತಾ ಇದ್ದಂತಹ ಇದು, ದೇವೇಗೌಡರು ಏನ್ ಹೇಳ್ತಾರೆ, ಅವ್ರೇನು ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಸರ್? ಅವ್ರು ಏನ್ ಮಾಡಕ್ ಸಾಧ್ಯ? ತಂದೆ ತಾಯಿ ಮಾಡಕ್ ಆಗ್ದಿರ ತಾತ ಮಾಡಕ್ ಸಾಧ್ಯನಾ? ತಂದೆ ತಾಯಿ ಮಾಡ್ಬೇಕಾಗಿತ್ತು. ತುಂಬಾ ದೊಡ್ಡ ಹುದ್ದೆಯಲ್ಲಿದ್ದಂತಹ ಚಿಕ್ಕಪ್ಪ ಬುದ್ಧಿ ಹೇಳ್ಬೋದಾಗಿತ್ತು, ಇದು ಪಕ್ಷಕ್ಕೆ ಹಾನಿ ಆಗತ್ತೆ ಅಂತ. ಜನಗಳ ಮಧ್ಯೆ ಪಕ್ಷಕ್ಕೆ ಈಗಾಗ್ಲೇನೆ ನಮಗೆ ಥ್ರೆಟ್ ಇದೆ, ಇದು ಮುಗಿದೋಗತ್ತೆ ಅಂತ ಹೇಳ್ಬೇಕಾಗಿತ್ತು. ಇವ್ರು ಯಾರು ಮಾಡದೇ ಇರೋದನ್ನ ದೇವೇಗೌಡರು ತಲೆ ಕಟ್ಟಿ, ದೇವೇಗೌಡರು ಹಂಗ್ ಮಾಡ್ಬೋದಾಗಿತ್ತು, ಹಿಂಗ್ ಮಾಡ್ಬೋದಾಗಿತ್ತು, ಅವ್ರದ್ದೇ ಜವಾಬ್ದಾರಿ, ರಾಜೀನಾಮೆ ಕೊಡ್ಬೇಕಂತೆಲ್ಲ ಕೇಳೋದು ನನ್ನ ಪ್ರಕಾರ ಮಹಾ ಮೂರ್ಖತನ ಸಾರದು. ಮತ್ತೆ ಇನ್ನೊಂದೇನಂದ್ರೆ, ಅವ್ರ ಬಗ್ಗೆ ಕ್ಷುಲ್ಲಕವಾಗಿ ಮಾತಾಡೋದು, ಸಣ್ಣತನದ ಮಾತುಗಳಾಡೋದು. ಆಮೇಲೆ ಒಂದು ರೀತಿನಲ್ಲಿ ನಾವು ಕಳ್ಳಕಾಕರನ್ನ ಉದ್ದೇಶಿಸಿ ಮಾತಾಡುವಾಗ ಮಾತಾಡ್ತೀವಲ್ಲ, ಆ ಭಾಷೆ ಬಳಸೋದು.
ಇದು ಪತ್ರಿಕೋದ್ಯಮಕ್ಕೆ ಅವಮಾನ ಒಂದು. ಮತ್ತೆ ಯಾರಿಗೆ ಎಷ್ಟು ಗೌರವ ಕೊಡಬೇಕು ಅದಕ್ಕೆ ಒಂದು ಗೌರವ ಇದ್ದೇ ಇರುತ್ತೆ. ದೇವೇಗೌಡರು ಮಾಡಿರೋಷ್ಟು ಕೆಲಸ, ಮಾನವೀಯ ಕೆಲಸಗಳನ್ನ ನಾನು ಪಟ್ಟಿ ಮಾಡ್ತಾ ಹೋಗ್ಬೋದು, ಅಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಗೊತ್ತಾಯ್ತಾ. ಆಮೇಲೆ ಅವ್ರ ಹತ್ರ ನನಗೆ ಕಷ್ಟ ಅಂತ ಯಾರೇ ಬಡವರು ಹೋದವರಿಗೆ ಅವ್ರು ಮಾಡಿರೋಷ್ಟು ಉಪಕಾರ ಬೇರೆ ಯಾರು ಮಾಡಿರ್ಲಿಕ್ಕಿಲ್ಲ. ಅಷ್ಟೆಲ್ಲ ಯಾಕೆ ಸರ್, ಈ ರಾಜ್ಯದಲ್ಲಿ ಇವತ್ತು ಅತಿ ದೊಡ್ಡ ನಾಯಕರನ್ಸ್ಕೊಂಡಿರೋರೆಲ್ಲ ಬೆಳೆದಿರೋದು ದೇವೇಗೌಡರೇ ಬೆಳೆಸಿದ್ದು. GT ದೇವೇಗೌಡರಿಂದ ಹಿಡಿದು ಸಿದ್ದರಾಮಯ್ಯದಿಂದ ಹಿಡಿದು ಸುಮಾರು ಜನ ಪ್ರಕಾಶಿಂದ ಹಿಡಿದು ಅವರಿಗೆ ಅಧಿಕಾರಿಗಳು ಸಿಕ್ಕಲಿಲ್ಲ. ಅದಕ್ಕೆ ಕಾರಣ ಧೃತರಾಷ್ಟ್ರ ಪ್ರೀತಿ ಇರಬಹುದು, ಮತ್ತೊಂದಿರಬಹುದು, ಅಥವಾ ಅವರದ್ದೇ ಆದಂತ ಕೆಲವು ಆಗಿನ ಪೊಲಿಟಿಕಲ್ ಕಂಪಲ್ಷನ್ಸ್ ಇರಬಹುದು. ಆದ್ರೆ ದೇವೇಗೌಡರು ನಾಯಕರನ್ನ ಬೆಳೆಸಿರೋದ್ರಲ್ಲಿ, ಈಗ ಪ್ರಜ್ವಲ್ ಅವ್ರ ಕೇಸಲ್ಲಿ ಕೌಟುಂಬಿಕ ಈ ಇನ್ಸೈಡ್ ಪೊಲಿಟಿಕ್ಸ್, ಮನೆ ಒಳಗಡೆ ಪೊಲಿಟಿಕ್ಸ್ ಏನಾದ್ರೂ ಜಾಸ್ತಿ ಬಂತ ಅಂದ್ರೆ ಈ ಮನೇಲಿ ಏನೇ ಪೊಲಿಟಿಕ್ಸ್ ನಡೆದ್ರು ಏನಾಗುತ್ತೆ, ನನ್ ಮಗ, ಇವ್ರ ಮಗ, ಚಿಕ್ಕವನು ದೊಡ್ಡವನು ಅದು ಬರುತ್ತೆ. ಅಲ್ಲಿ ಏನಾದ್ರೂ ಮೈನಸ್ ಪಾಯಿಂಟ್ ಆಯ್ತಾ ಈ ಕೇಸಲ್ಲಿ? ಸ್ವಲ್ಪ ಪುಷ್ಟಿ ಕೊಡ್ತಾ ಇರ್ಬೋದು ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ಆ 5 ವರ್ಷದಲ್ಲಿ ಹೇಗ್ ನಡ್ಕೊಂಡಿದ್ದ ಅಂತ ಗೊತ್ತಿದ್ದಂತಹ ಕುಟುಂಬದವರು ಹೇಳಿದ್ರು ಈ ಸಲ ಬೇಡ ಅಂತ. ಕಾರಣ ಅಂದ್ರೆ ಗೊತ್ತಿತ್ತು, ಇವೆಲ್ಲ ಗೊತ್ತಿತ್ತು. ಇದೊಂದು ವಿಷಯ. ಪ್ಲಸ್ ಇನ್ನೊಂದು ಇರ್ಬೋದಲ್ಲ, ರಾಜಕೀಯದಲ್ಲಿ ಸ್ವಲ್ಪ ಅವನು ಮುಂದುವರಿತಾ ಇದ್ದಾನೆ, ಚೆನ್ನಾಗಿ ಎಲ್ಲ ಮಾತಾಡೋದಾಗ್ಲಿ. ಇಲ್ಲ ಸರ್, ಅದೆಲ್ಲ ಸುಳ್ಳು. ಅವನು ರಾಜಕೀಯವಾಗಿ ಮಾತಾಡೋದಕ್ಕೆ ಬೆಳೆದೇ ಇರ್ಲಿಲ್ಲ. ಅವನಿಗೆ ರಾಜಕೀಯವಾಗಿ ಏನು ತಿಳುವಳಿಕೆನೂ ಇರ್ಲಿಲ್ಲ. ನಿಜ ಹೇಳ್ತೀನಿ, ನಿಖಿಲ್ ಕುಮಾರಸ್ವಾಮಿ ಕೋಟಿ ಪಾಲು ಉತ್ತಮ. ಈ ವ್ಯಕ್ತಿ ಯಾವತ್ತೂ ರಾಜಕೀಯವಾಗಿ ಬೆಳಿಬೇಕು ಅಂತ ಅವನೇನೂ ಪ್ರಯತ್ನ ಮಾಡ್ಲಿಲ್ಲ. MP ಆದ್ಮೇಲೆ ಅದು MP ಇದೇನಿತ್ತು ಅಷ್ಟು ಮಾತ್ರ. ಎಷ್ಟು ಸಲ ಅಸೆಂಬ್ಲಿಗೆ ಹೋಗಿದ್ದಾರೆ, ಪಾರ್ಲಿಮೆಂಟಿಗೆ ಹೋಗಿದ್ದಾರೆ, ಎಷ್ಟು ಸಲ ಪ್ರಶ್ನೆ ಕೇಳಿದ್ದಾರೆ ಅಂತ ಕೇಳಿ ನೋಡಿ. ಯಾವತ್ತು ಹೋಗಿದ್ದಾರೆ ಅವರು, ಏನ್ ಪ್ರಶ್ನೆ ಕೇಳಿದ್ದಾರೆ? 5 ವರ್ಷದಲ್ಲಿ ಅವರು ಸೆಂಟ್ರಲ್ ಫಂಡ್ಸ್ ಎಷ್ಟು ಹಾಸನಕ್ಕೆ ತಂದಿದ್ದಾರೆ, ಯಾವ್ಯಾವ ಕಾಮಗಾರಿಗಳು ಮಾಡಿದ್ದಾರೆ ಗೊತ್ತಾಗಬೇಕಲ್ವಾ? ಹಾಗೆ ಮಾಡಿದ್ಮೇಲೆ ನಿಮ್ಗೆ ಪೊಲಿಟಿಕಲ್ ಆಂಬಿಷನ್ ಇರುವಂತ, ಈಗ ನೋಡಿ ಈಗ್ಲೂ ಪೊಲಿಟಿಕಲ್ ಆಂಬಿಷನ್ ಇರುವಂತ ಕುಮಾರಸ್ವಾಮಿ ಅವರು VISL ಬಗ್ಗೆ ಮಾತಾಡ್ತಾರೆ, HAL ಬಗ್ಗೆ ಮಾತಾಡ್ತಾರೆ, HMT ಬಗ್ಗೆ ಮಾತಾಡ್ತಾರೆ, ಸ್ಟೀಲ್ ಅಥಾರಿಟಿ ಬಗ್ಗೆ ಮಾತಾಡ್ತಾರೆ, ಮತ್ತೆ ಮೈನಿಂಗ್ ಅನ್ನ ಎಲ್ಲಿಂದ ತೆಗೆದರೆ ಬರುತ್ತೆ ಅಂತ ಹೇಳಿ ಮಾತಾಡ್ತಾರೆ. ಹಿಂಗಿರ್ಬೇಕಾದ್ರೆ ನೀವು ಅಂತದ್ದೇನಾದ್ರು ನಾಯಕತ್ವದ ಗುಣ ತೋರಿಸ್ಬೇಕಲ್ವಾ? ಏನು ತೋರಿಸ್ದಿದ್ರೆ ನೀವು ಮತ್ತೊಂದ್ಸಲ ಯಾಕೆ MP ಮಾಡಬೇಕು ಅಂತ ಅವ್ರ ಮನೆಯವರೇ ಕೇಳಿದ್ದಿದೆ. ಸರ್, ಇವಾಗ ಪಾರ್ಲಿಮೆಂಟ್ ನಡೀತಾ ಇದೆ, ದೇವೇಗೌಡರು ರಾಜ್ಯಸಭಾ ಮೆಂಬರ್ ಇದ್ದಾರೆ. ಅವಾಗ ಈ ಮುಂಚೆ ತರನೇ ಮಾತಾಡಕ್ ಆಗುತ್ತಾ ಅವ್ರ ಕೈಲಿ ಈ ಸಿಚುವೇಶನ್ ಅಲ್ಲಿ? ಆಗತ್ತೆ ಸರ್, ಅವ್ರಿಗೇನು ತೊಂದರೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳ್ದಂಗೆ ಅವ್ರ ಬಗ್ಗೆ ಯಾರಿಗೂ ಅವರಿಂದ ಆಗಿದೆ, ಅವ್ರ ಮೊಮ್ಮಗಂಗ್ ಬುದ್ಧಿ ಹೇಳಲಿಲ್ಲ, ಈ ತರದೆಲ್ಲ ಯೋಚನೆ ಮಾಡೋಂತ ಜನ ಇನ್ನೂ ಹುಟ್ಟಿಲ್ಲ, ಗೊತ್ತಾಯ್ತಾ? ಇದಾಗಿರೋದು ಯಾರಿಂದ ಅಂತ ಎಲ್ರಿಗೂ ಗೊತ್ತಿದೆ, ಯಾರು ಮಾಡಿದ್ದಾರೆ ಅಂತ ಗೊತ್ತಿದೆ. ಇದರಿಂದ ದೇವೇಗೌಡರಿಗೆ ಯಾವುದೇ ತರದ ಅವಮಾನ ಆಗೋದಾಗ್ಲಿ ಅಥವಾ ಅದ್ರ ಮುಜುಗರ ಆಗುವಂತದ್ದಾಗ್ಲಿ ಏನೂ ಇಲ್ಲ. ದೇವೇಗೌಡರಿಗೆ ಇದಕ್ಕೂ ಸಂಬಂಧ ಇಲ್ಲ ಸರ್. ಅವ್ರು ಮಾಡಬಹುದಾದ ತ್ಯಾಗ ಮಾಡ್ಬಿಟ್ರು, ಮೊಮ್ಮಗನಿಗೋಸ್ಕರ ಜಾಗ ಬಿಟ್ಕೊಟ್ರು, 2ನೇ ಸಲಿನೂ ಬಿಟ್ಕೊಟ್ರು, ಮುಗೀತು. ಆಮೇಲೆ ಎಲ್ಲ ಮಕ್ಕಳಿಗೂ ಮಾಡ್ಬೇಕಾದ್ದನ್ನ ಮಾಡ್ಬಿಟ್ಟು ಅವ್ರನ್ನ ಎಲ್ಲ ಮಕ್ಕಳು ಮೊಮ್ಮಕ್ಕಳುಗಳ ತನಕನೂ ತಂದು ನಿಲ್ಸಿದ್ದಾರೆ. ಈಗ ಅವ್ರನ್ನ ಬ್ಲೇಮ್ ಮಾಡಕ್ಕಾಗಲ್ಲ. ಈಗ ದೋಸ್ ಕೇಮ್ ಟು ದಿ ಮ್ಯಾಂಟಲ್ ಆಫ್ ದಿ ಪವರ್, ಅವ್ರನ್ನ ಬ್ಲೇಮ್ ಮಾಡ್ಬೇಕಷ್ಟೇ ಹೊರತು ನಾಟ್ ದೇವೇಗೌಡ. ಸಾಧ್ಯನೇ ಇಲ್ಲ ಸರ್. ದೇವೇಗೌಡರನ್ನ ಯಾವುದೇ ರೀತಿ ಇಲ್ಲ ಇದು ಈ ಪ್ರಕರಣದಲ್ಲಿ. ಆಮೇಲೆ ನೀವೇ ಯೋಚನೆ ಮಾಡಿ, ದೇವೇಗೌಡರು ನೀವು ಹೋಗಿ ಅದನ್ನ ಮಾಡುವ ಅಂತ ಹೇಳ್ತಾರ? ಅಥವಾ ನೀವ್ ಮಾಡ್ತಾ ಇದ್ರೆ ನೀನು ಮಾಡಬೇಡ ಅಂತ ಹೇಳಿದ್ರೆ ಅವನು ಕೇಳ್ತಾನ? ಆ ಹುಡುಗ ತಂದೆ ತಾಯಿ ಹೇಳ್ಬೋದಾಯ್ತಲ್ಲ ಸರ್ ಈ ವಿಚಾರದಲ್ಲಿ? ಸರ್, ನಾನು ಮೊದಲೇ ಹೇಳ್ಬಿಟ್ನಲ್ಲ, ಅಬೇಟರ್ಸ್ ಆಫ್ ದಿ ಕ್ರೈಮ್. ತಂದೆ ತಾಯಿನೇ ಅದ್ರ ಪಾಲುದಾರರಾಗಿ ಸಾಕ್ಷಿಗಳನ್ನ ನಾಶ ಮಾಡಕ್ ಹೊರಡ್ತಾರೆ ಅಂದ್ರೆ ನಾನ್ ಹೇಳ್ತಿರೋದಲ್ಲ. ಇನ್ವೆಸ್ಟಿಗೇಷನ್ ಆಗ್ಲಿ, ಪೊಲೀಸ್ ಆಗ್ಲಿ, ಮತ್ತೆ ಕೋರ್ಟ್ ಆಗ್ಲಿ, ಆಮೇಲೆ ಗೊತ್ತಿರೋದೇ ಸರ್, ಅದೆಲ್ಲ ಬಂದಿತ್ತು ಆವಾಗ.
ಅವ್ರನ್ನ ತಗೊಂಡೋಗಿ ಅಬ್ಡಕ್ಟ್ ಮಾಡಕ್ ಪ್ರಯತ್ನ ಮಾಡಿ ಎಲ್ಲವೂ ಆಯ್ತು. ಎಷ್ಟು ಕಷ್ಟಪಟ್ಟಿದ್ದಾರೆ SIT ನವರು. ನಾನು ಹೇಳಿದ್ನಲ್ಲ ಸರ್, SIT ನವರಿಗೆ ಒಂದು ನಮಸ್ಕಾರ ಹೇಳ್ಬೇಕು ಸರ್. ಈ ಕೇಸಲ್ಲಿ ಮಾಡಿ ಮಾತ್ರ, ಈ ಕೇಸಲ್ಲ, SIT ನವ್ರು ಕೆಲಸ ಮಾಡ್ತಾರಲ್ಲ, ಅವರಿಗೆ ರಾಜಕೀಯ ಪ್ರಭಾವ ಯಾವುದು ಬಳಸದೇ ಇದ್ರೆ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ತುಂಬಾ ಒಳ್ಳೆ ಆಫೀಸರ್ಸ್ ಇದ್ದಾರೆ ಸರ್. ಫಾರ್ ಎಕ್ಸಾಂಪಲ್, ನನಗೆ ಈ ಧರ್ಮಸ್ಥಳದ ಕೇಸ್ ಬಗ್ಗೆ ಹೇಳಲೇಬೇಕು. ಅನುಚೇತ್ ಇದಾರಲ್ಲ ಸರ್, ನನಗೆ ಅವ್ರ ಬಗ್ಗೆ ತುಂಬಾ ಗೌರವ ಇದೆ. ಅವ್ರು ಮುಟ್ಟಿರೋ ಕೇಸಲ್ಲಿ ಯಾವತ್ತೂ ಅನ್ಯಾಯ ಆಗದಿದ್ದಂಗೆ ತೀರ್ಪು ಕೊಟ್ಟಿದ್ದಾರೆ ಸರ್. ಅವರು ಅಂದ್ರೆ ತಗೊಂಬಂದು FIR ಹಾಕ್ಸಿದ್ದಾರೆ. ಸೊ ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ಆಕ್ಚುಲಿ ಇವರು ರಾಜಕಾರಣದವ್ರು ಏನೋ ಮಾಡ್ತಾರೆ, ಹೋಗ್ತಾರೆ, ಬಳಸ್ಕೋತಾರೆ, ಮಾಡಿಸ್ಕೊಳ್ಳಿ. ಆದ್ರೆ ಅಧಿಕಾರಿಗಳ 58 ವರ್ಷ 60 ವರ್ಷ ಆಗದಂಕ ಇರ್ತಾರೆ. ಅವ್ರದ್ದು ಇಂಟಿಗ್ರಿಟಿಯ ಪ್ರಶ್ನೆ ನಾವು ಪ್ರಶ್ನೆ ಮಾಡಬಾರ್ದು. ಕರೆಕ್ಟ್. ಸೊ ರಾಜಕೀಯದವ್ರು ಯಾವಾಗ ಫ್ರೀ ಹ್ಯಾಂಡ್ ಕೊಡ್ತಾರೆ ಅಧಿಕಾರಿಗಳಿಗೆ ಇನ್ವೆಸ್ಟಿಗೇಷನ್ಗೆ ಮಾಡ್ಲಿಕ್ಕೆ, ಸೊ ಅವಾಗ ಎಲ್ಲದನ್ನು ಸರ್ ನನಗೆ ಗೊತ್ತಿರೋ ಪ್ರಕಾರ ದರ್ಶನ್ ಕೇಸಲ್ಲಿ ಸಂಪೂರ್ಣವಾದ ಸ್ವತಂತ್ರ ಕೊಟ್ಟಿದ್ದು ಸಿದ್ದರಾಮಯ್ಯ ಕೊಟ್ರು. ಸಂಪೂರ್ಣವಾದ ಸ್ವತಂತ್ರ ಕೊಟ್ರು. ಯಾವುದೇ ಇನ್ಫ್ಲೂಯೆನ್ಸ್ ತಲೆ ಬಾಗ್ಲಿಲ್ಲ ಅವರು. ಅಲ್ಲ, ಅವ್ರು ಹೇಳಿದ್ರು, ನಾನ್ ಫೋನ್ ಮಾಡಿದ್ರು ನೀ ಎತ್ ಕೂಡುದು, ಇದಕ್ಕೆ ಸಂಬಂಧಪಟ್ಟಂಗೆ ಅನ್ನೋ ತರದಲ್ಲಿ ಹೇಳಿದ್ರು ಅಂತ ಹೇಳಿ ನನಗೆ ಸಿದ್ದರಾಮಯ್ಯನವರ ತೀರಾ ಸಮೀಪದಲ್ಲಿರೋರು ಹೇಳಿದ್ದು. ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ದರ್ಶನ್ ಪ್ರಕರಣದಲ್ಲಿ ನನಗೆ ಗೊತ್ತಿರೋ ಹಾಗೆ. ಅಂದ್ರೆ ಸರ್ಕಾರ ಯಾವತ್ತೂ ಅದನ್ನ ಇದ್ ಮಾಡ್ಲಿಲ್ಲ. ಇದು ನೋಡಿ, ಧರ್ಮಸ್ಥಳದ ಕೇಸಲ್ಲೂ SIT ಮಾಡಬೇಕು ಅಂತ ಹೇಳಿ ಜನ ಕೇಳಿದ ತಕ್ಷಣ ಮಾಡಿದ್ರು. ಅವ್ರ ಪ್ರಭಾವಕ್ಕೆ ಒಳಗಾಗೋಂಗಿದ್ರೆ ಮಾಡದೇನು ಇರ್ಬೋದಾಗಿತ್ತು. ಹೌದು. ಆಮೇಲೆ ಇನ್ನೊಂದು ವಿಚಾರ ನೀವು ಇವಾಗ ಕೇಳೋದಕ್ಕೆ ನನಗೆ ಜ್ಞಾಪಕಕ್ಕೆ ಬಂತು. ಇಲ್ಲಿ ಒಂದು ವಿಚಾರ ಇತ್ತು, ಏನಂತ ಅಂದ್ರೆ ಎಲ್ಲಾ ಜನಗಳದು ಸಿದ್ದರಾಮಯ್ಯ, ದೇವೇಗೌಡರು, ಕುಮಾರಸ್ವಾಮಿ ಬಿಟ್ಬಿಡಿ, ರೇವಣ್ಣ ಮತ್ತೆ ಸಿದ್ದರಾಮಯ್ಯ ಕ್ಲೋಸ್, ಈ ಕೇಸು ಮುಗೀತು ಅಂತ ಹೇಳ್ತಾ ಇದ್ರು. ಅವರಿಬ್ರು ಕ್ಲೋಸ್ ಇದಾರೆ, ಈ ಕೇಸ್ ಏನು ಮಾಡಕ್ಕಾಗಲ್ಲಪ್ಪ, ಇದೊಂದು ಕೇಸ್ ಅಷ್ಟೇನೆ, ಇನ್ ಮುಂದೆ ಫರ್ದರ್ ಏನು ಮಾಡಲ್ಲ ಅಂತ ಹೇಳ್ತಾ ಇದ್ರು. ಆ ತರ ಅಲ್ಲ. ಸಿದ್ದರಾಮಯ್ಯ ರೇವಣ್ಣ ತುಂಬಾ ಕ್ಲೋಸ್. ಆಮೇಲೆ ರೇವಣ್ಣ ಯಡಿಯೂರಪ್ಪನವ್ರಿಗೂ ಅಷ್ಟೇ ಕ್ಲೋಸ್. ಅಂದ್ರೆ ನಿಮ್ಗೆ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳಿದ್ವಿ, ಕಾಲಾರು ಹಿಡ್ಕೊಳ್ತಾರೆ ಅವ್ರ ಕೆಲಸ ಮಾಡಿಸ್ಕೊತಾರೆ. ಆಮೇಲೆ ರೇವಣ್ಣ ಒಂದ್ ತರದಲ್ಲಿ ಯಾಕೆ ಸಿದ್ದರಾಮಯ್ಯನವ್ರಿಗೆ ಇದು ಅಂದ್ರೆ, ಕುಮಾರಸ್ವಾಮಿ ಪಿತೂರಿ ಮಾಡಿ ಅಥವಾ ಏನ್ ಮಾಡಿನೋ JDS BJP ಜೊತೆ ಸರ್ಕಾರ ಮಾಡಕ್ ಹೊರಟಾಗ ದೇವೇಗೌಡರ ಜೊತೆ ನಿಂತ್ಕೊಂಡವನ್ ರೇವಣ್ಣ. ಬಿಜೆಪಿ ಅದು ಒಂದು ಸಿದ್ದರಾಮಯ್ಯನಿಗೆ ತುಂಬಾನೇ ಇದಿದೆ. ಆಮೇಲೆ ಅಪ್ಪ ಹೇಳೋ ತನಕ ಸರ್ಕಾರಕ್ಕೆ ಸೇರಲ್ಲ ಅಂತ ಹೇಳಿದ್ರು, ಸೇರ್ಲಿಲ್ಲ. ಅಪ್ಪ ಹೇಳಿದ ಮೇಲೆ ಸರ್ಕಾರಕ್ಕೆ ಸೇರಿದ್ದವರು, ಗೊತ್ತಾಯ್ತಾ? ಸೊ ಹಾಗಾಗಿ ರೇವಣ್ಣ ಅಂದ್ರೆ ಸಿದ್ದರಾಮಯ್ಯನ ಪ್ರೀತಿ ಇದೆ. ಯಾವ ಕಾರಣಕ್ಕೆ ಅಂದ್ರೆ ಏನಾದ್ರು ಕೆಲಸ ಮಾಡಿಸ್ಕೊತಾನವನು ಕಾನ್ಸ್ಟಿಟ್ಯೂನ್ಸಿಗೆ ಅಂತ ಅಷ್ಟೇ ಹೊರತು. ಆದ್ರೆ ಇಂಥ ಪ್ರಕರಣ ಬಿಟ್ಟು ಬೇರೆ ಯಾವುದೇ ತರ ಈ ತರ ಪ್ರಕರಣದಲ್ಲಿ ರೇವಣ್ಣ ನಾನು ಫ್ರೆಂಡ್ಸ್ ಅವ್ನ ಬಿಟ್ಬಿಡ್ರಿ, ಅವ್ನ SIT ಮಾಡಿದಾಗ ಬಿಟ್ಬಿಡೋಣ ತುಂಬಾ ಎಲ್ಲ ಅಷ್ಟೇ ಸೀರಿಯಸ್ ಆಗೆಲ್ಲ ಏನ್ ಬೇಡ ಅಂತ ಇಲ್ಲ ಸರ್. ಸಿದ್ದರಾಮಯ್ಯ ಈಸ್ ಅ ಪ್ರಿನ್ಸಿಪಲ್ಡ್ ಪರ್ಸನ್ ಆ ವಿಚಾರದಲ್ಲಿ. ಅವ್ರು ನಂಬಿದ್ರೆ, ನ್ಯಾಯ ಅನ್ಸಿದ್ರೆ ಏನ್ ಮಾಡಕ್ಕೂ ಹಿಂದೆ ಮುಂದೆ ನೋಡಲ್ಲ, ಅಷ್ಟೇ ಗಟ್ಟಿ ನಿರ್ಧಾರ ತಗೊಳ್ತಾರೆ. ದಟ್ ಇಸ್ ಸಿದ್ದರಾಮಯ್ಯ. ಇವಾಗ ಏನಾದ್ರೂ ಸಿದ್ದರಾಮಯ್ಯ ಅವರು ಮನಸ್ಸು ಪಟ್ಟಿದ್ರೆ, ಅಂದ್ರೆ ಹೆಲ್ಪ್ ಮಾಡ್ಲೇಬೇಕು ರೇವಣ್ಣ ಅವ್ನ ಫ್ಯಾಮಿಲಿ ಅಥವಾ ದೇವೇಗೌಡರ ಅವ್ನ ಫ್ಯಾಮಿಲಿ, ನಮ್ ಗುರುಗಳು ಅನ್ನೋ ತರ ಇದ್ದು ಏನಾದ್ರೂ ಹೆಲ್ಪ್ ಮಾಡ್ಬೋದಾಗಿದ್ರೆ ಮಾಡಿದ್ರೆ ಏನಾಗ್ತಿತ್ತು ಈ ಕೇಸ್? ಮೊದಲನೇದಾಗಿ ಹೈಪೋಥೆಟಿಕಲ್ ಕ್ವಶನ್ ಇದು. ನಿಮ್ಗೆ ಸ್ವಲ್ಪ ಆಸೆ ಅನ್ಸ್ಬೋದು ಇದು. ಅಲ್ಲ, ಹೈಪೋಥೆಟಿಕಲ್ ಕ್ವಶನ್ ಸಿದ್ದರಾಮಯ್ಯ ಮಾಡ್ತಾ ಇರ್ಲಿಲ್ಲ. ಮೊದಲನೇದಾಗಿ ಮಾಡಿದ್ರು ಏನು ಆಗ್ತಾ ಇರ್ಲಿಲ್ಲ ಈ ಕೇಸಲ್ಲಿ. ನೀವು ಒಂದ್ ಸಲಿ FIR ಮಾಡಬೇಕಾದ್ರೆ ಒಂದು ತೀರ್ಮಾನ ತಗೊಂಡು ಮಾಡಿದ ಮೇಲೆ FIR ಒಳಗಡೆ ಏನು ಸೇರ್ಸಕ್ಕಾಗಲ್ವಾ? ಸಾಕ್ಷಿಗಳೆಲ್ಲ ರೆಡಿ ಇರುತ್ತಾ? ಮತ್ತು ಸಿದ್ದರಾಮಯ್ಯ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರೇನ್ ಜಡ್ಜಿಗೆ ಹೋಗಿ ಹೇಳಲ್ಲ. ಪೊಲಿಟಿಷಿಯನ್ ಯಾವಾಗ FIR ಆಯ್ತು ಅವಾಗ್ಲೇ ಅಫಿಸಿಯಲ್ಸ್ಗಳಿಗೆ ಹೇಳಿ ಬಿಟ್ಬಿಡ್ರಪ್ಪ ಅಂತ ಹೇಳ್ಬೋದಾಗಿತ್ತಲ್ವಾ? ಆಗ್ತಾ ಇರ್ಲಿಲ್ಲ ಸರ್. ಯಾಕೆಂದ್ರೆ ಅಷ್ಟು ಮುಂದೆ ಹೋಗ್ಬಿಟ್ಟಿತ್ತದು. ಆಮೇಲೆ ನೀವು ಒಂದದು ಮನಸ್ಸಲ್ಲಿ ಇಟ್ಕೊಳ್ಳಿ, ಏನಂದ್ರೆ ಯಾವಾಗ ಪಬ್ಲಿಕ್ ಡೊಮೈನ್ ಅಲ್ಲಿ ಎಲ್ಲವೂ ಲಭ್ಯ ಇರುತ್ತೆ, ಅದನ್ನ ಮುಚ್ಚಾಕಕ್ಕೆ ಮುಖ್ಯಮಂತ್ರಿ ಅಲ್ಲ ಯಾವುದೇ ಮಂತ್ರಿ ಕೂಡ
ಮುಂದೆ ಬರಲ್ಲ. ಅದಕ್ಕೇನ ಬರಕ್ಕಿಂತ ಮುಂಚೆನೆ ಗ್ಯಾಗ್ ಆರ್ಡರ್ಸ್ ತರ್ತಾರೆ, ನೋಡಿದಿರಲ್ಲ ನೀವೀಗ. ಈಗ ನಾವು ಅದ್ರಲ್ಲೇ ಇದ್ದೀವಿ ಸದ್ಯ. ಈಗ ಮೊನ್ನೆ ಗ್ಯಾಗ್ ಆರ್ಡರ್ಸ್ ಹೆಂಗೆ ಅಂತ ಹೇಳಿದ್ರೆ, ಅದ್ ಯಾರ ಹತ್ರನೋ ಸಿಡಿ ಇದೆ ಅಂತ ಯಾರೋ ಬಿಟ್ರೆ, ಸುದ್ದಿ ಬಿಟ್ರು 10 ಜನ ಅದ್ರ ಬಗ್ಗೆ ಆತರ ಇದ್ರೆ ಯಾರು ಅದನ್ನ ಪ್ರಕಟಿಸಬಾರದು ಅಂತ ಹೇಳಿ ಗ್ಯಾಗ್ ಆರ್ಡರ್ ತರ್ತಾರೆ. ಅಂದ್ರೆ 10 ಜನನು ಪಾಲ್ದಾರರು ತಮಿಗ್ ತಾವೇ ಪ್ರೂವ್ ಮಾಡ್ಕೋತಾ ಇರ್ತಾರಲ್ಲಿ. ಕರೆಕ್ಟ್, ಅರ್ಥ ಆಯ್ತಾ? ನೀವು ಈ ಬಾಂಬೆ ಬಾಯ್ಸ್ ಸ್ಟೋರಿ ಹೇಳ್ತಾ ಇರೋದು ಅದೇ, ಗೊತ್ತಾಯ್ತಾ? ಸೊ ನಾನ್ ಹೇಳ್ತಿರೋದು, ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಇಲ್ಲಿ ಎಲ್ಲರೂ ಮುಖ್ಯರೇ ನಮ್ಗೆ. ಸೊ ನಾವು ಸಂತೋಷ ಪಡ್ಬೇಕಾಗಿರೋದು, ನಮ್ಮ ಮೊದಲು ಹೇಳಿದ್ನಲ್ಲ, ಆ ನ್ಯಾಯಮೂರ್ತಿ ಅವರ ಸೆನ್ಸಿಟಿವಿಟಿ, ಈ ದೇಶದ, ರಾಜ್ಯದ, ಪ್ರಪಂಚದ ಹೆಣ್ಣು ಮಕ್ಕಳಿಗೆ ಕೊಟ್ಟಿರುವ ಗೌರವ ಅದು. ಇದರಿಂದ ಒಂದಂತೂ ಹೇಳ್ತೀನಿ, ಯಾವುದೇ ಹೆಣ್ಣು ಮಗಳು ಧೈರ್ಯವಾಗಿ ನಂಗೆ ಅನ್ಯಾಯ ಆಗಿದೆ ಅಂತ ಕೇಳ್ತಾಳೆ ಇನ್ ಮುಂದೆ. ಇಷ್ಟು ದಿವಸ ಕೇಳ್ತಾ ಇರ್ಲಿಲ್ಲ. ಅದು ಬೇಕಿತ್ತು, ಆಕ್ಚುಲಿ ಬೇಕಿತ್ತು. ಹೌದು ಹೌದು, ಇಂಥ ಜಡ್ಜ್ಮೆಂಟ್, ಈ ಜಡ್ಜ್ಮೆಂಟ್ ಮುಂದೆ ಏನಾಗ್ಲಿ ಸರ್, ಇನ್ನು ಇದು ಒಂದೇ ಕೇಸ್ ಆಗಿರೋದು, ಇದ್ರ ಮೂರಲ್ಲೂ ಜೀವಾವಧಿ ಶಿಕ್ಷೆ ಕೊಟ್ರು ಅಂತಾನೆ ಇಟ್ಕೊಳ್ಳಿ. 3ರಲ್ಲೂ ಪ್ರೂವ್ ಆಗಿ ಜೀವಾವಧಿ ಶಿಕ್ಷೆ ಕೊಟ್ರು ಅಂದ್ರೆ 1ರಲ್ಲಿ ಗೆಲ್ಬಹುದು, 2ನೇದು, 3ನೇದು. ಹಂಗಾಗಿ ಈಗ ಇರೋ ಕುಣಿಕೆ ಏನ್ ಹಾಕಿದ್ದಾರೆ ಅದರಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಯಾರು ಈಗ ಕೈ ಹಾಕಕ್ ಸಾಧ್ಯ ಇಲ್ಲ ಅದರಲ್ಲಿ. ಇವರಲ್ಲ, ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಕೈ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಮಾತುಗಳು ಸ್ಟಾರ್ಟ್ ಆಗಿದೆ. ಅಂದ್ರೆ ಜನಗಳು, ಅಂದ್ರೆ ಪಬ್ಲಿಕ್ಸ್, ಇವಾಗ ಇಲ್ಲಿ ಹೋದ್ರೆ ಹೋಗ್ಲಿ ಬಿಡಿ, ಇಲ್ಲೇನೋ ಕೊಟ್ಟಿದ್ದಾರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ. ಯಾಕೆಂದ್ರೆ ಇವರು ಕುಮಾರಸ್ವಾಮಿ ಅಲ್ಲಿ ಮಿನಿಸ್ಟರ್ ಆಗಿರೋದ್ರಿಂದ, ದೇವೇಗೌಡರು ರಾಜ್ಯಸಭಾ ಮೆಂಬರ್ ಆಗಿರೋದ್ರಿಂದ ಏನೋ ಒಂದ್ ಮಾಡ್ತಾರೆ, ಹೊರಗಡೆ ಬರ್ತಾರೆ, ಸ್ವಲ್ಪ ಶಿಕ್ಷೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಬಟ್ ಯಾವ ರೀತಿ ಶಿಕ್ಷೆ ಕಡಿಮೆ ಆಗುತ್ತೆ? ಇವ್ರದ್ದು ಇನ್ಫ್ಲೂಯೆನ್ಸ್ ಮಾಡ್ತಾರ? ಅಲ್ಲ, ತಮಾಷೆ ಇದ್ರೆ ನೀವು ನಮ್ ಕೋರ್ಟ್ಗಳು ಬಗ್ಗೆ ಮಾತಾಡೋದು ಬೇಡ. ಹೌದು, ಮೊದ್ಲು ಮಾತಾಡೋದು ಬೇಡ. ಆದ್ರೆ ಒಂದಂತೂ ಹೇಳ್ತೀನಿ, ಇತ್ತೀಚಿನ ತೀರ್ಪುಗಳು ಸರ್ಕಾರದ ಕೆಲವು ಸ್ಟ್ಯಾಂಡ್ಗಳನ್ನ, ಉದಾಹರಣೆಗೆ SIR ಬಿಹಾರದ್ದು, ಕರ್ನಾಟಕದಲ್ಲಿ ಆಗ್ತಿರೋದು, ನಾಳೆ ರಾಹುಲ್ ಗಾಂಧಿ ಬರ್ತಾರೆ ಇಲ್ಲಿಗೆ, ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಷ್ಟು ಲಕ್ಷ ವೋಟ್ ಹೋಗಿದೆ ಅಂತ. ಅದ್ರ ವಿರುದ್ಧ ಇನ್ಕ್ಲೂಸಿವ್ ಇರ್ಬೇಕೇ ಹೊರತು ಎಕ್ಸ್ಕ್ಲೂಸಿವಿಟಿ ಇರಬಾರ್ದು ಅಂತ ಹೇಳಿ ಆದೇಶ ಕೊಡುತ್ತೆ ಕೋರ್ಟ್, ಗೊತ್ತಾಯ್ತಾ? ಆದ್ರಿಂದ ನಾವು ನ್ಯಾಯಾಲಯದ ಅವರ ಯಾರ್ಡ್ ಸ್ಟಿಕ್ಸ್ ಏನು, ಕಾನೂನುಗಳೇನು, ಅದರ ಆಧಾರದ ಮೇಲೆ ನಡೀತಾ ಇರುತ್ತೆ. ಯಾರೋ ಒಬ್ಬ ಆಟೋದವನು ಏನೋ ಒಂದ್ ಮಾಡ್ದ ಅಂತ ಹೇಳಿದ ತಕ್ಷಣ ಆಟೋದವರೆಲ್ಲ, ಯಾರೋ ಒಬ್ಬ ಪೊಲೀಸ್ನವನ್ ಮಾಡ್ದ, ಈ ಪೊಲೀಸ್ನವರೆಲ್ಲ ಕೆಟ್ಟವ್ರು. ಯಾರೋ ಒಬ್ಬ ಪತ್ರಕರ್ತ ದುಡ್ಡು ತಿಂದು ಬಂದ ಅಥವಾ ಇನ್ನೇನೋ ಮಾಡ್ದ, ಯಾರ್ದೋ ಪರವಾಗಿ ಮಾತಾಡ್ತಾ ಇದ್ದ ಅಂತ ಹೇಳಿದ್ರೆ ಇಡೀ ಪತ್ರಿಕೋದ್ಯಮನೇ ಅಲ್ಲ, ಅಲ್ಲೂ ಕೂಡ ಒಂದಿಷ್ಟು ನ್ಯಾಯ, ನೀತಿ, ಧರ್ಮ ಅನ್ಕೊಂಡಿರೋರು ಇರ್ತಾರೆ. ನಿಜ. ಹಂಗಾಗಿನೇ ನಂಬಿಕೆ ಕಳ್ಕೊಳ್ಳೋ ಅಗತ್ಯ ಇಲ್ಲ. ಮತ್ತೆ ಈ ಪೊಸಿಷನ್ ಅಲ್ಲಿರುವಂತ ಕುಮಾರಸ್ವಾಮಿ ಅವರಾಗ್ಲಿ, ದೇವೇಗೌಡರಾಗ್ಲಿ, ಈಗ ಏನಾದ್ರೂ ಆತರ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಅಥವಾ ಮಾಡ್ತಾರೆ ಅಂತ ಅನ್ಸಿದ್ರೆ, ಅದು ಜನಕ್ಕೆ, ನಾನ್ ಹೇಳ್ತಿರೋದು, ಜನ ಆ ಇಬ್ರು ವ್ಯಕ್ತಿಗಳಲ್ಲಿ ನಂಬಿಕೆ ಎಷ್ಟರ ಮಟ್ಟಿಗೆ ಕಳ್ಕೊಂಡಿದ್ದಾರೆ ಅಂತ ಆಗತ್ತೆ ಹೊರತು ಅದು ಇದ್ರ ಮೇಲೆ ಪರಿಣಾಮ ಆಗಲ್ಲ, ಕೇಸಿನ ಮೇಲೆ ಪರಿಣಾಮ ಆಗಲ್ಲ. ಕೇಸ್ ಮುಗಿದೋಯ್ತು ಸರ್, ಇನ್ನೇನಿದ್ರು ನ್ಯಾಯಾಲಯದಲ್ಲಿದೆ, ಅವ್ರು ತೀರ್ಮಾನ ಮಾಡ್ಕೋತಾರೆ. ಇವ್ರ ವಾದ ಮಂಡಿಸ್ತಾರೆ, ಅವ್ರ ವಾದ ಮಂಡಿಸ್ತಾರೆ. ಕರೆಕ್ಟ್ ಅಲ್ವಾ? ನೋಡಿ, ಅವ್ರ ತಂದೆ ತಾಯಿಗೆ ತುಂಬಾ ನೋವಾಗಿದೆ, ಕುಟುಂಬ ಇಲ್ಲಂತೆ ಅವರಿಗೆ ಅಂತ ಹೇಳಿ ಅವ್ರ ಪರ ವಕೀಲರು ವಾದಿಸಿದ್ರು ನಿನ್ನೆ. ಆದ್ರೆ ಇವೆಲ್ಲ ನಡೀತಿದ್ದ ತಂದೆ ತಾಯಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿ ಯಾರು ಕೇಳಿದ್ರೆ, ಕರೆಕ್ಟ್, ನಡೆದಿರೋದಲ್ಲಿ ಅವ್ರದ್ದೇ ತೋಟದ ಮನೆಗಳಲ್ಲಿ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ, ಅವ್ರದ್ದೇ ಗೆಸ್ಟ್ ಹೌಸ್ ಗಳಲ್ಲಿ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ, MP ಆಫೀಸ್ ದುರುಪಯೋಗ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಆಗೆಲ್ಲ ಎಲ್ಲರೂ ಸೇರಿ ಏನು ಮಾಡ್ತಿದ್ರು ಅನ್ನೋ ಪ್ರಶ್ನೆ ಇದೆ. ಈ ಪ್ರಶ್ನೆಗಳಿಗೆ ಯಾರು ಪ್ರಶ್ನೆ ಕೇಳಿದರೆ ಉತ್ತರ ಕೊಡಬೇಕಾಗಿರೋ ಜವಾಬ್ದಾರಿ ಜನತಾದಳ ಪಕ್ಷದ ಅಥವಾ ಜಾತ್ಯತೀತ ಜನತಾ ದಳದ ಪಕ್ಷದ ಇದಾಗಿರುತ್ತೆ. ನಿಮ್ಮ ಅಭಿಪ್ರಾಯ ದೇವೇಗೌಡರ ಬಗ್ಗೆ ಒಂದು, ಮತ್ತೆ ಇದರಿಂದ ಮೈತ್ರಿಗೆ ಏನಾದ್ರೂ ಎಫೆಕ್ಟ್ ಆಗುತ್ತಾ? ನನ್ನ ಅಭಿಪ್ರಾಯ ಒಂದು ಅಂತ ಹೇಳಿದ್ರೆ, ದೇವೇಗೌಡರನ್ನ ನಾವು ಈ ಪ್ಯಾರಾಮೀಟರ್ಸ್ ಒಳಗಡೆ
ತರಬಾರದು. ಅವರು ನಿಸ್ಸಹಾಯಕರಾಗಿದ್ದಾರೆ. ವಯಸ್ಸಿನಿಂದ, ಆರೋಗ್ಯದ ದೃಷ್ಟಿಯಿಂದ ನಿಸ್ಸಹಾಯಕರಾಗಿದ್ದಾರೆ. ಆದರೆ ಅವರು ನಮ್ಮ ನಡುವೆ ಗೌರವದಿಂದ ಬದುಕ್ತಾ ಇದ್ದಾರೆ. ಅವರ ಗೌರವಕ್ಕೆ ಚ್ಯುತಿಯಾಗುವಂತ ಯಾವುದೇ ಮಾತುಗಳನ್ನ ಯಾರು ಆಡಬಾರದು. ಯಾಕೆಂದ್ರೆ ನಮ್ಮ ನಡುವೆ ಇರುವಂತ ಒಳ್ಳೆ ನಾಯಕ, ಒಳ್ಳೆ ರಾಜಕಾರಣಿ, ಮಾನವೀಯ ರಾಜಕಾರಣಿ ಅವರು. ಅವ್ರ ಬಗ್ಗೆ ಒಂದು ಸಣ್ಣ ಅಪಸ್ವರ ಎತ್ತದ್ ಕೂಡ ತಪ್ಪು. ಈಗ ಕೆಲವೊಂದ್ ಕಡೆ ಮಾತಾಡ್ತಾ ಇದಾರಲ್ಲ, ಅವ್ರಿಗೆ ಏನ್ ಕಿವಿ ಮಾತು ಹೇಳ್ತೀರ ತಾವು? ದಯವಿಟ್ಟು ದೇವೇಗೌಡರಂತ ಮನುಷ್ಯರನ್ನ ಸಾಧ್ಯ ಆದರೆ ತಾತ್ವಿಕ ನೆಲೆಯಲ್ಲಿ ಪ್ರಶ್ನೆ ಮಾಡಕ್ಕಾದ್ರೆ ಮಾಡಿ, ಐಡಿಯಾಲಜಿಕಲ್ ಲೆವೆಲ್ ಅಲ್ಲಿ ಪ್ರಶ್ನೆ ಮಾಡಕ್ಕಾದ್ರೆ ಮಾಡಿ, ಮೊರಾಲಿಟಿಯ ಲೆಕ್ಕದಲ್ಲಿ ಅಥವಾ ಇದರಲ್ಲಿ ಪ್ರಶ್ನೆ ಮಾಡಕ್ಕಾದ್ರೆ ನೇರವಾಗಿ ಹೋಗಿ ಅವ್ರನ್ನ ಕೇಳಿ. ನೀವು ಇಲ್ಲಿ ಕೂತ್ಕೊಂಡು ಮಾತಾಡಿದ ಮೇಲೆ, ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ಬಿಟ್ಟು ಅವರು ಅಲ್ಲಿಂದ ಕ್ಲಾರಿಟಿ ಕೊಟ್ರು ತಗೊಳ್ದೇ ಇರೋ ಸ್ಥಿತಿನಲ್ಲಿ ನಾವಿದೀವಿ. ಗೊತ್ತಾಯ್ತಾ? ಆದ್ದರಿಂದ ನಿಮಗೆ ಸಾಧ್ಯ ಇದ್ರೆ ಅವ್ರನ್ನ ಸಂದರ್ಶನ ಮಾಡಿ, ಹೋಗಿ ಸರ್ ನಿಮ್ದು ಏನು ಅಂತ ಕೇಳಿ. ಇದು ಸಂದರ್ಶನದ ಪ್ರಶ್ನೆ ಇಲ್ಲ, ಇದು ಸೋಷಿಯಲ್ ಮೀಡಿಯಾ ಪ್ರಶ್ನೆ. ನಂಗೆ ಕೇಳ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾರಲ್ಲ. ನಾನ್ ಹೇಳ್ತಿರೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರು ಮಾತಾಡ್ತಾರೋ ಅವರಿಗೆ ಧೈರ್ಯ ಇದ್ದರೆ, ಅವರಿಗೆ ನಿಜವಾದ ನೈತಿಕತೆಯ ಪ್ರಶ್ನೆ ಇದ್ದರೆ ಅಂಥವ್ರು ಹೋಗಿ ದೇವೇಗೌಡರನ್ನೇ ಕೇಳಿ. ಯೂಟ್ಯೂಬರ್ಸ್ ಅಂತ ಯಾಕೆ ಕರಿತೀವಿ ನಾವೀಗ ಎಲ್ಲರನ್ನು? ಕರೆಕ್ಟ್. ಯೂಟ್ಯೂಬರ್ಸ್ ಆರ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್. ಒಂದು ಪ್ರೆಸ್ ಕಾನ್ಫರೆನ್ಸಿಗೆ ಹೋದ್ರೆ ಯೂಟ್ಯೂಬರ್ಸ್ 500 ಜನ ಇರ್ತಾರೆ ಸರ್. ಸಿನಿಮಾ ಪ್ರೆಸ್ ಕಾನ್ಫರೆನ್ಸಿಗೆ ಹೋದ್ರೆ ನೀವು, ಹೌದು, ಗೊತ್ತಾಯ್ತಾ? ನಾನ್ ಹೇಳ್ತಿರೋದು ಅಷ್ಟು ನಿಮಗಿದ್ರೆ ನೇರವಾಗಿ ಹೋಗಿ ಮಾತಾಡಿ, ಅವ್ರ ಹತ್ರ ಕೇಳಿ. ನೀವು ಊಹೆ ಮಾಡಿಕೊಂಡು ನೀವು ತೀರ್ಮಾನಗಳು ತಗೋಬೇಡಿ. ನಾವು ವಿ ಆರ್ ನಾಟ್ ಜಡ್ಜಸ್ ಹಿಯರ್. ಕರೆಕ್ಟ್. ಕೋರ್ಟ್ ಇದೆ, ನ್ಯಾಯಾಲಯ ಇದೆ, ಅದು ಕೊಟ್ಟಿದೆ. ಅದು ಕೊಟ್ಟಿರೋ ತೀರ್ಪಿನ ಆಧಾರದ ಮೇಲೆ ಮಾತಾಡಕ್ ಗೊತ್ತಿಕೊಳ್ತೀವಿ, ಅಷ್ಟೇ ಮಾತಾಡೋದು. ಅದಕ್ಕೂ ಒಂದು ಲಿಮಿಟ್ ಇರುತ್ತೆ. ಅದೇ, ಅದರಲ್ಲೂ ಎಷ್ಟು ವಿಷಯದ ಬಗ್ಗೆ ನಾವು ಮಾತಾಡಬಹುದು ಅನ್ನೋದು ಕೂಡ ಒಬ್ಬ ಪತ್ರಕರ್ತನ ಜವಾಬ್ದಾರಿ. ಹಾಗಾಗಿ ದೇವೇಗೌಡರ ವಿಚಾರದಲ್ಲಿ ಅವ್ರನ್ನ ಎಳ್ಕೊಂಬರೋದಿದೆಯಲ್ಲ, ಅದನ್ನ ನಾನು ನಿಜವಾಗ್ಲೂ ಹೇಳ್ತೀನಿ, ತಪ್ಪು, ತುಂಬಾ ದೊಡ್ಡ ತಪ್ಪನ್ನ ಮಾಡ್ತಾ ಇದ್ದೀವಿ. ಆದ್ರೆ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಅವ್ರ ಬಗ್ಗೆ ನೀವೇನ್ ಬೇಕಾದ್ರೂ ಮಾತಾಡಿ, ನೋ ಇಶ್ಯೂ. ಒಂದಿದೆ, ದೇವೇಗೌಡರ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಎಚ್ಚರ ವಹಿಸಿ. ಹೌದು, ಎಚ್ಚರ ವಹಿಸಿ ಮಾತಾಡಿ. ಆಮೇಲೆ ನಾನು ಹೇಳಿದ್ನಲ್ಲ, ದೇವೇಗೌಡರ ಬಗ್ಗೆ ಮಾತಾಡಬಾರದು ಅಂತ ಹೇಳೋದಲ್ಲ, ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ. ಈಗ ಅವರು ಬಿಜೆಪಿ ಜೊತೆ ಹೋಗಿರೋ ಸರಿನಾ ಅದನ್ನ ಕೇಳಿ, ಅಥವಾ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅವರಿಗೆ ಅಪಸ್ವರ ಇದೆಯಾ ಅದ್ರ ಬಗ್ಗೆ ಮಾತಾಡಿ, ಅಥವಾ ಕಾಂಗ್ರೆಸ್ನಿಂದ ಬಿಟ್ಟು ಕಾಂಗ್ರೆಸ್ ಜೊತೆಗಿನ ಅವರ ಹಳೆಯ ಸಂಬಂಧವನ್ನ ಕಳ್ಕೊಂಡು ಸರ್ಕಾರ ಮಾಡಿದ್ದೆಲ್ಲ ಬಿಜೆಪಿ ಜೊತೆ ಹೋಗಿದ್ದಕ್ಕೆ ತಪ್ಪು ಮಾಡಿದ್ವಿ, ಸರಿ ಮಾಡಿದ್ವಿ ಅಂತ ಅವ್ರಿಗೆ ಅನ್ಸತ್ತಾ ಏನು? ಆ ತರದ ಯಾವ್ದಾದ್ರು ನೈತಿಕತೆಯ ಪ್ರಶ್ನೆ ಇದ್ರೆ ಕೇಳಿ. ಅಥವಾ ನೀವು ನೇರವಾಗಿ ಹೋಗಿ ಕೇಳಿ, ಸರ್ ನೀವು ಯಾಕೆ ಬುದ್ಧಿ ಹೇಳಲಿಲ್ಲ ಅಂತ. ಬೇಕಾದ್ರೆ ನೀವು ನೇರವಾಗಿ ಹೋಗಿ ದೇವೇಗೌಡರನ್ನ ಕೇಳಿ. ಅದು ಬಿಟ್ಟು ನೀವು ಜಡ್ಜ್ಮೆಂಟ್ ಕೊಡಬೇಡಿ. ವಿ ಆರ್ ನಾಟ್ ಜಡ್ಜಸ್ ಹಿಯರ್. ಕರೆಕ್ಟ್. ದಟ್ಸ್ ಮೈ. ಇನ್ನೊಂದು ನೀವು ಕೇಳಿದ ಪ್ರಶ್ನೆ ಮೈತ್ರಿಯ ಮೇಲೆ. ಈಗ ನಾನು ಹೇಳ್ತಾ ಇರೋದು, ಈ ಇಶ್ಯೂ ಪ್ರಜ್ವಲ್ ಇಶ್ಯೂ ಆಯ್ತು, ಎಲ್ಲ ಆಯ್ತು, ನಡ್ಕೊಂಡ್ ಬರ್ತಾ ಇತ್ತು ಇಷ್ಟು ತಿಂಗಳು, ಇಷ್ಟು ಒಂದು ಹೆಚ್ಚು ಕಡಿಮೆ ವರ್ಷ ಆಯ್ತು ಅನ್ಸುತ್ತೆ, ಮೇಲೆ ಆಯ್ತು ಅನ್ಸುತ್ತೆ. ಈ ಪ್ರಜ್ವಲ್ ವಿಷಯ ಆದ್ಮೇಲೆ ನಿನ್ನೆ ಜಡ್ಜ್ಮೆಂಟ್ ಬಂತು. ಸೊ ಅದಾದ್ಮೇಲೆ ಏನಾದ್ರೂ ಮೈತ್ರಿಗೆ ಸಮಸ್ಯೆ ಆಗುತ್ತಾ? ಸರ್, ಪ್ರಜ್ವಲ್ ಇಶ್ಯೂ ಬಂದಾಗಿಂದನು ಎಲ್ರು ತುಂಬಾ ಬಹಳ ಕೇರ್ಫುಲ್ ಆಗಿ ಮೈತ್ರಿಗೆ ಏನು ತೊಂದರೆ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ರು? ಆವಾಗ ಪಾರ್ಲಿಮೆಂಟ್ ಎಲೆಕ್ಷನ್ ಮುಗಿದಿತ್ತು. ಇನ್ನು ಮುಂದೆ ಕಾರ್ಪೊರೇಷನ್ ಎಲೆಕ್ಷನ್ ಬರುತ್ತೆ ನಮ್ಗೆ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರುತ್ತೆ. ಆಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಸಂದರ್ಭದಲ್ಲಿ JDS ನ ಬೆಂಬಲ ಇಲ್ಲದೆ ಸ್ಥಾನಗಳನ್ನ ಗೆಲ್ಲುವುದು ಕಷ್ಟ. ಕಾಂಗ್ರೆಸ್ ಇಂದ ಕೆಲವು ಇದನ್ನ ಕಿತ್ಕೊಳ್ಳೋದಿದೆಯಲ್ಲ, ಕಾನ್ಸ್ಟಿಟ್ಯೂಯನ್ಸಿಗಳನ್ನೆಲ್ಲ, ಅದು ಕಷ್ಟ ಅಂತ ಗೊತ್ತಿದ್ದ ಕಾರಣ ಯಾರನ್ನು ತುಂಬಾ ಎಚ್ಚರಿಕೆಯಿಂದ ಇದಕ್ಕೂ ಸಂಬಂಧ ಇಲ್ಲ, ನಮ್ದು ಮೈತ್ರಿ ಮುಂದುವರಿಯುತ್ತೆ, ಅದು ರೇವಣ್ಣಂದು ಬಿಡಿ, ಅದು ಕೋರ್ಟ್ ನೋಡ್ಕೊಳ್ಳುತ್ತೆ, ಪ್ರಜ್ವಲ್ ರೇವಣ್ಣಂದು ಅದು ನೋಡ್ಕೊಳ್ಳುತ್ತೆ ಬಿಡಿ ಕೋರ್ಟ್ ಅಂತ ಹೇಳ್ಕೊಂಡ್ ಬಂದಿದ್ರು. ಈಗೇನಾಗಿದೆ, ಈಗ ಸದ್ಯದಲ್ಲಿ ನಿನ್ನೆ ಜಡ್ಜ್ಮೆಂಟ್ ಬಂದ ಮೇಲೆ ಮುಂದೇನಾಗಬಹುದು ಅಂದ್ರೆ, ಈಗ ನೈತಿಕ ಹೊಣೆ ಅಂತ ಮತ್ತೆ ಬಂದಾಗ, ನೈತಿಕ ಹೊಣೆ
ಪ್ರಶ್ನೆಯನ್ನ ಯಾರು ಎತ್ತುತ್ತಾರೆ. ಬಿಜೆಪಿಯವರು ಯಾವುದನ್ನ ಈ ಡೈನಾಸ್ಟಿಕ್ ಪಾಲಿಟಿಕ್ಸ್ ಅಂತ ಕರೆದು ಡೈನಾಸ್ಟಿಕ್ ಪಾಲಿಟಿಕ್ಸ್ ಇಂದ ಈ ತರ ಆಗಿದೆ ಅಂತ ಹೇಳಿ ಅವರೇನಾದ್ರೂ ಕಳಚ್ಕೋತಾರ? ಅಲ್ಲ, ನಮ್ಮ ಪ್ರಧಾನಮಂತ್ರಿಗಳು ತುಂಬಾ ಸ್ಟ್ರಾಂಗ್ ಇದ್ದಾರೆ ಈ ತರ ವಿಷಯಗಳಲ್ಲಿ. ಹೆಣ್ಮಕ್ಳಿಗೆ ಯಾವುದೇ ರೀತಿ ಅನ್ಯಾಯ ಆಗ್ಬಾರ್ದು, ಅನ್ಯಾಯ ಆದ್ರೆ ನಾನು ಸಹಿಸಲ್ಲ ಅಂತ ಹೇಳ್ತಾರಲ್ಲ. ಸೊ ಆ ವಿಚಾರಕ್ಕೋಸ್ಕರ ಕೇಳಿದೆ, ಏನಾದ್ರು ಮೈತ್ರಿ ಕಳ್ಸೋಗುತ್ತಾ ಅಂದ್ಬಿಟ್ಟು. ಸರ್, ಒಬ್ಬ ರಾಜಕಾರಣಿ ಅವರು ಪ್ರಧಾನಮಂತ್ರಿ ಇರಬಹುದು, ಮುಖ್ಯಮಂತ್ರಿ ಇರಬಹುದು, ಕೇಂದ್ರ ಸಚಿವ ಇರಬಹುದು, ಮತ್ತೊಂದಿರಬಹುದು, ಅವರದ್ದು ಮಾತುಗಳನ್ನ ಸ್ಯಾಕ್ರೋಸ್ಯಾಂಕ್ಟ್ ಅಂತ ತಗೊಳ್ಳೋದು ಇವತ್ತಿನ ಸಂದರ್ಭದಲ್ಲಿ ಸಾಧ್ಯ ಇಲ್ಲ. ಯಾಕೆ? ಅವರ ನಿಲುವುಗಳು ಕಾಲಕ್ಕೆ ತಕ್ಕ ಹಾಗೆ, ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಗುತ್ತೆ. ಉದಾಹರಣೆಗೆ, ಉತ್ತರ ಪ್ರದೇಶದಲ್ಲಿ ಇವತ್ತಿಗೂ ರೇಪ್ಗಳು ದಿನನಿತ್ಯ ದಲಿತ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇದೆ. ಅವರನ್ನ ಬಿಡುಗಡೆ ಮಾಡ್ಕೊಂಡ್ ಬರ್ತಾರೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ. ಬಂದ್ಬಿಟ್ಟು ಇವರು ಧರ್ಮದ ವಿರುದ್ಧ ಇದ್ರು ಅನ್ನೋ ತರದಲ್ಲಿ ಹೇಳಿ ಅವರನ್ನ ಮೆರವಣಿಗೆಯಲ್ಲಿ ಕರ್ಕೊಂಡ್ ಬರ್ತಾರೆ ಹಾರ ಹಾಕಿ. ಸರ್, ಒಂದು ದಿವಸ ಅಕಸ್ಮಾತ್ ಆಗಿ ನಮ್ಮ ದುರದೃಷ್ಟದಿಂದ ರೇವಣ್ಣಂಗೆ ಇವರು ಪ್ರಜ್ವಲ್ ರೇವಣ್ಣಂಗೆ ಬಿಡುಗಡೆ ಆದ್ರೆ ನಮ್ಮಲ್ಲಿ ನೋಟಿನ ಹಾರ ಹಾಕಿ ಕರ್ಕೊಂಡ್ಬರೋ ಕಾಲ ಬರ್ಬೋದು. ತಪ್ಪಿಳ್ಕೋಬೇಡಿ, ನಮ್ದು ಅಷ್ಟು ಇನ್ಸೆನ್ಸಿಟಿವ್ ಆಗಿರೋ ಜಗತ್ತು. ಹಾಗಾಗಿ ಅವರು ರಾಜಕೀಯ ಲಾಭ ನೋಡ್ತಾ ಇದ್ದಾರೆ ಹೊರತು ರಾಜಕೀಯ ಲಾಭ ನೋಡ್ತಾರೆ, ಬೇರೆ ಏನು ನೋಡ್ತಾ ಇಲ್ಲ, ಬೇರೆ ಏನು ನೋಡಲ್ಲ. ಅಂದ್ರೆ ರಾಜಕೀಯ ವ್ಯಕ್ತಿಗಳಿಗೆ ಯಾರು ಏನಾದ್ರೂ ಹಾಳಾಗೋಗ್ಲಿ ಪರವಾಗಿಲ್ಲ, ನಾನಂತೂ ರಾಜಕೀಯ ಮಾಡ್ಬೇಕು ಅನ್ನೋದು ಒಂದೇ ದೃಷ್ಟಿನ. ಹಂಗಾದ್ರೆ ಖಂಡಿತ ಅಷ್ಟೇನೆ. ಈಗ ಯೋಚನೆ ಮಾಡಿ, ದೇವೇಗೌಡರು ಅಷ್ಟು ವರ್ಷ ನಂಬ್ಕೊಂಡು ಬಂದಿರೋ ಮೌಲ್ಯನ ಕೇವಲ ಪಕ್ಷ ಉಳಿಸಕ್ಕೋಸ್ಕರನೇ ಅಂತ ಅವ್ರು ಹೇಳ್ಕೊಂಡ್ರು ಬಿಜೆಪಿ ಜೊತೆಗೆ ಹೋದ್ರಲ್ಲ. ಬಿಜೆಪಿ ಜೊತೆಗೆ ಹೋದಾಗ್ಲೇನೆ ಜನತಾ ದಳದ ಒಟ್ಟು ನೇರ ಮೌಲ್ಯಗಳೆಲ್ಲ ಹೋಗೇ ಬಿಟ್ಟು ಅವತ್ತೇನೆ. ನೀವ್ ಯಾವ್ದೇ ಕಾರಣಕ್ಕೆ ಮಾಡ್ಕೊಂಡು ರಾಜಕಾರಣಕ್ಕೆ ನೀವು ಗೆಲ್ಬೇಕು, ಪಕ್ಷ ಉಳಿಬೇಕು, ಖಂಡಿತ ನೀವಾದ್ರೂ ಮಾಡ್ತೀರಿ, ನಾನಾದ್ರೂ ಮಾಡ್ತೀನಿ. ಪಕ್ಷ ಉಳಿಬೇಕು ಮಾಡಿದ್ದಾರೆ ಅಂತ ಸರ್ವೇ ಆಗ್ಬೇಕಂದ್ರೆ ಮಾಡ್ತಾರೆ. ಆದ್ರೆ ಅವರಿಗೆ ತಮ್ಮ ಕಾನ್ಸ್ಟಿಟ್ಯೂನ್ಸಿ ಕಳ್ಕೊತಿದೀವಿ ಅಂತಾನೆ ಗೊತ್ತಾಗ್ಲಿಲ್ಲ ಅವರಿಗೆ, ಅನ್ಫಾರ್ಚುನೇಟ್ಲಿ. ಆಯ್ತಾ? ಅದು ಈಗ ಅಟ್ಲೀಸ್ಟ್ ಈಗಾದ್ರೂ ನಾನು ಹೇಳ್ತೀನಿ ಸರ್, JDSಗೆ ನಿಜವಾದ ಸ್ಟ್ರೆಂಗ್ತ್ ಇರುವಂತ ರಾಜಕೀಯ ಪಕ್ಷ. ಇವತ್ತೂ ಅದಕ್ಕೆ ಯಾರೂ ಅಷ್ಟು ಸುಲಭವಾಗಿ ಅದನ್ನ ಬಿಟ್ಕೊಡೋ ಪರಿಸ್ಥಿತಿ ಬರೆದು ಅಳಿಸ್ದಂಗೆ ಮಾಡಕ್ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಅದಕ್ಕೊಂದು ಕೇಡರ್ ಇದೆ. ಇವ್ರದ್ದು ಕೇಡರ್ ಬೇರೆ, ಬಿಜೆಪಿಯ ಕೇಡರ್ ಬೇರೆ, ಕಾಂಗ್ರೆಸ್ ಕೇಡರ್ ಬೇರೆ, ಇವ್ರದ್ದು ಕೇಡರ್ ಬೇರೆ. ವಿಚಿತ್ರವಾದ ಕೇಡರ್ ಇದು. ಅದ್ ಯಾವತ್ತಿದ್ರು ಎಲ್ಲಿಂದಲಾರು ಸ್ಪ್ರಿಂಗ್ ಆಗತ್ತೆ ಹಿಂಗೆ. ಆಮೇಲೆ ನಮ್ ರಾಜಕಾರಣಿಗಳು ಹೆಂಗೆ ಅಂದ್ರೆ ಅವಕಾಶವಾದಿಗಳು ಈಗ ಇಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅಲ್ಲಿಗೆ ಹೋಗ್ತಾರೆ ಸರ್ ನೆಕ್ಸ್ಟ್. ಸೊ ಹಂಗಾಗಿ ಆ ಪಕ್ಷಕ್ಕೆ ಏನು ಆಗಲ್ಲ. ಯಾಕೆಂದ್ರೆ ಇವ್ರು ನೀವು ನಾ ಕೊಡ್ತೀನಿ ಬನ್ರಿ, ನಾನು ಟಿಕೆಟ್ ಬನ್ನಿ, ನೀವು ಬನ್ನಿ ಅಂತ ಹೇಳೆಲ್ಲ ಕರ್ಕೊಂಡ್ ಬರ್ತಾರೆ. ಈಗ ಕುಮಾರಸ್ವಾಮಿ ಇವರು ಶಿವಕುಮಾರ್ ಹೇಳ್ತಿರೋದು ಅದೇ ತಾನೇ, ಬರೋಗಿದ್ರೆ ಬೇಗ ಬಂದ್ಬಿಡಿ, ಸುಮ್ನೆ ಅಲ್ಲಿ ಏನ ಪಕ್ಷ ಇರೋದಿಲ್ಲ ಅಂತ. ಸೊ ಹಾಗಾಗಿ ಇದು ರಾಜಕೀಯದ ಮಾತುಗಳು ಹಿಂಗೇನೆ. ಆದ್ರೆ ಹೋಗೋರು ಮಾಡೋರಿಗೆ ಹಿಂದೆಲ್ಲ ಇರ್ತಿತ್ತು ಲೋಹಿಯಾಯಿತ್, ನಾನು ಇದೆಲ್ಲ ಮಾಡಲ್ಲ, ಬರಲ್ಲ, ನಾನು ಇಲ್ಲೇ ಇರ್ತೀನಿ, ಅದು ಹೋದ್ರು ನಾ ಇಲ್ಲೇ ಇರ್ತೀನಿ, ಏನಾದ್ರೂ ಆಗ್ಲಿ ನಾನು ಇಲ್ಲೇ ಇರ್ತೀನಿ. ಜಾರ್ಜ್ ಫರ್ನಾಂಡಿಸ್ ತರದವರನ್ನೇ ಸಕ್ಕಂಬಾದ್ಮೇಲೆ ಈ ದೇಶದಲ್ಲಿ ಯಾರನ್ನ ನೀವು ರಾಜಕಾರಣದಲ್ಲಿ ನೈತಿಕ ಮೌಲ್ಯ ಮಾತಾಡ್ತೀರಿ? ಹಾಗಾಗಿ ಇದಕ್ಕೆಲ್ಲ ಅಲಿಯನ್ಸ್ಗೆಲ್ಲ ಏನು ಆಗಲ್ಲ ಸರ್. ಆಮೇಲೆ ನಮ್ಮಲ್ಲಿ ರಾಜಕಾರಣಿಗಳು ತಪ್ಪು ಮಾಡಿ ಜೈಲಿಗೆ ಹೋಗೋದು, ಲಾಲು ಪ್ರಸಾದ್ ಯಾದವ್ ನೋಡ್ತಾ ಇದ್ರಿ, ಏನಾಗ್ತದೆ, ಇನ್ನು ನಡೀತಾ ಇದೆ, ಹೋಗ್ತಾರೆ ಬಿಡ್ರಿ, ಬರ್ತಾರೆ ಬಿಡ್ರಿ ಅನ್ನೋ ತರ. ನೀವ್ ಹಿಂಗೆ ನಡೀತಾ ಇರುತ್ತೆ. ರಾಜಕಾರಣಿ ಪ್ರತಿ ಸಲಿನೂ ಹೋಗುತ್ತೆ, ಬೇಲ್ ಸಿಗತ್ತೆ. ಒಂದು 5 ವರ್ಷ ಆದ್ಮೇಲೆ ಬೇಲ್ ಸಿಕ್ತು ಪಾಪ. ಮೊನ್ನೆ ಲಾಲು ಪ್ರಸಾದ್ ಯಾದವ್ ಪಾಪ ಅಂತ ಹೇಳ್ಬಾರ್ದು, ಬೇಲ್ ಸಿಕ್ತು, ಮತ್ತೆ ಅವ್ರನ್ನ ಅರೆಸ್ಟ್ ಮಾಡಿದ್ರು, ಮಾಡ್ತಾನೆ ಇರ್ತಾರೆ. ಇದು ನಡೀತಾನೆ ಇರುತ್ತೆ. ಇದು ಎಂಡ್ಲೆಸ್ ಸರ್ ನಮ್ಮ ಸಮಾಜ. ಸೊ ಹಾಗಾಗಿ ಇಲ್ಲಿ ಕಾಲ, ಸಮಯ ಅದಕ್ಕೆ ಏನ್ ಹೇಳ್ತೀವಿ, ಸಮಯ ಸಾಧಕತ್ವ ಇದೆಲ್ಲ ಇದ್ರೆ ಮಾತ್ರ ರಾಜಕಾರಣ ನಡೆಯುತ್ತೆ. ಇದು ಬಿಜೆಪಿಯವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸರ್. ಹಾಗಾಗಿ ನನ್ನ ತಿಳುವಳಿಕೆಯಲ್ಲಿ ಈ ಕೋಲಿಯೇಷನ್ಗೆ ಯಾವ ತೊಂದರೆಯೂ ಬರಲ್ಲ ಸರ್. ಸೊ ಅದೇ ಹ್ಯಾಪಿ ಎಂಡಿಂಗ್ ಆಗುತ್ತೆ. ನಾನ್ ಹೇಳೋದ್ ಬೇಡ ಸರ್. ಇನ್ನೊಂದು ತಿಂಗಳಿಗೆ ಕಾರ್ಪೊರೇಷನ್ ಎಲೆಕ್ಷನ್ ಅನೌನ್ಸ್ ಆಗುತ್ತೆ ಸರ್. ಬೆಂಗಳೂರು ಕಾರ್ಪೊರೇಷನ್, ಲೋಕಲ್ ಬಾಡಿ ಎಲೆಕ್ಷನ್, ಪ್ರತಿ ಜಿಲ್ಲಾ ಪಂಚಾಯತ್ ಹಿಡಿಬೇಕು.
ನಿಜ. ಯಾರಿಗೆ ಅಲ್ವಾ? ನಾವು ಯೋಚನೆ ಮಾಡ್ಬೇಕಲ್ವಾ? ಲಾಭ ದೃಷ್ಟಿ ಸರ್ ಇದು. ಜನ ಯಾರಿಗೆ ಬೇಕು ಸರ್? ನಾನ್ ದಿನ ಬರ್ತೀನಿ, ಗೊಣಗ್ತೀನಿ, ಹೋಗ್ತೀನಿ. ಆಟೋ ರೇಟ್ ಜಾಸ್ತಿ ಮಾಡಿದ್ರು ಸರ್, ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಜಾಸ್ತಿ ಮಾಡಿದ್ರು, ಮಾತಾಡಲ್ಲ. ರಸಗೊಬ್ಬರ ಬರಲಿಲ್ಲ ಹೌದು ಸೆಂಟ್ರಲ್ ಇಂದ, ಅದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ. ನಮ್ಗೆ ಕೃಷ್ಣಾ ನದಿ ನೀರಿನ ಇದನ್ನ ಎಕ್ಕರಿಸ್ತೀವಿ, ಅದ್ರ ಬಗ್ಗೆ ಮಾತಾಡಲ್ಲ. ಮಹದಾಯಿ ಗೋವಾ ತೊಂದರೆ ಕೊಡ್ತಾ ಇದೆ, ಮಾತಾಡಲ್ಲ, ಯಾರಿಗೂ ಮಾತಾಡಲ್ಲ. ಇದ್ರ ಬಗ್ಗೆ ಹೇಳಿ. ಗಂಟೆಗಟ್ಲೆ ದೇವೇಗೌಡರು ಅವ್ರು ಮಾಡ್ಬೋದಿತ್ತು ಅಂತ. ಇವತ್ತು ನೀರಾವರಿ ಏನಾರು ಅಪ್ಪರ್ ಕೃಷ್ಣ ಆಗಿದ್ರೆ ಅದು ದೇವೇಗೌಡರ ಕಾರಣ. ಹೌದು ಸರ್. ಸರ್ ಕಾವೇರಿ ಅಂತ ದೊಡ್ಡ ನಡೆದಾಗ ಸಿದ್ದರಾಮಯ್ಯ ಹೋಗಿ ಕರೆದ್ರೆ ಬಂದ್ ಜೊತೆಲಿ ಕೂತ್ಕೋತಾರೆ ಸರ್. ನೀರು ನಮ್ದು, ನಾನ್ ಕರ್ನಾಟಕದವನು ಅಂತ. ಅವರು ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದು, ನಂಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ. ಸರ್ ಎಲ್ಲರೂ ವಲ್ನರಬಿಲಿಟಿ ಯೂಸ್ ಮಾಡ್ಕೊಂಡಿದ್ದಾರೆ, ನೆನ್ಪಿಟ್ಕೊಳ್ಳಿ. ಕೃಷ್ಣ ಅಷ್ಟು ವರ್ಷ ಕಾಂಗ್ರೆಸ್ ಅಲ್ಲಿ ಇದ್ದವರು, ಎಂ ಕೃಷ್ಣ ಕೊನೆಯ ಕಾಲದಲ್ಲಿ ಯಾಕೆ ಬಿಜೆಪಿಗೆ ಹೋದ್ರು? ಬಟ್ ಅಲ್ಲಿ ಫುಲ್ಫಿಲ್ ಆಗ್ಲಿಲ್ವಲ್ಲ ಅವ್ರಿಗೆ. ಆಗದೇ ಇರ್ಬೋದು, ಆಗತ್ತೆ ಅನ್ನೋ ಆಸೆ ಇಟ್ಕೊಂಡು ಹೋದ್ರು. ಬಟ್ ಅವ್ರು ಏನನ್ನ ಉಳ್ಸಕ್ ಹೋದ್ರು ಅದನ್ನ ಕಳ್ಕೊಂಡ್ರು. ದೇವೇಗೌಡ್ರು ಪಕ್ಷ ಉಳಿಸ್ತೀವಿ ಅಂತನೋ ಅಥವಾ ಮಕ್ಕಳ ಭವಿಷ್ಯ, ಮಗನ ಅಂತ ಹೇಳಾರೆ, ಮಕ್ಕಳ ಭವಿಷ್ಯಕ್ಕೋಸ್ಕರ ಹೋದ್ರು ಅಂತ ಹೇಳ್ಬೋದು. ಆದ್ರೆ ಅದು ಆಗತ್ತೋ ಇಲ್ಲೋ ಗೊತ್ತಿಲ್ಲ, ಗೊತ್ತಾ? ಆದ್ರಿಂದ ದೇವೇಗೌಡರು ಏನ್ ಮಾಡಿದ್ರು, ನಾನು ಒಂದು ಮೊದಲಿಂದ ಹೇಳ್ತೀನಿ, ಈಗಲೂ ಹೇಳ್ತೀನಿ, ಅದು ಧೃತರಾಷ್ಟ್ರ ಪ್ರೀತಿ. ಅದು ತಪ್ಪೋ ಸರಿ ಅನ್ನೋದು ನೋಡುಗರಿಗೆ, ಓದುಗರಿಗೆ, ಜನಗಳಿಗೆ ಬಿಟ್ಟ ಪ್ರಶ್ನೆ. ಅವರೇ ಉತ್ತರ ಕಂಡುಕೋಬೇಕು. ಕಣ್ಣಿಗೆ ಕಾಣಿಸ್ತಿರೋದು ಇದು ಧೃತರಾಷ್ಟ್ರ ಪ್ರೀತಿ. ಅಂದ್ರೆ ಎಲ್ಲರೂ ಮಾಡಬಹುದಾದಂತ ಸಿದ್ದರಾಮಯ್ಯನು ಮಗನಿಗೆ ಅಲ್ಲ, ಎಲ್ಲಾ ಕಡೆ ಹಾಗೆ ಮಾಡ್ತಾರೆ ಪ್ರತಿಯೊಬ್ಬರು. ನನ್ನ ಮಗ ಬಸವರಾಜ ಬೊಮ್ಮಾಯಿ ಮಗನಿಗೆ ಯಾಕೆ ಸೀಟ್ ಕೊಡ್ಸ್ಬೇಕಾಗಿತ್ತು ಅಲ್ಲಿ? ಹೌದ್ ತಾನೆ? ಎಲ್ಲಾರು ಮಕ್ಕಳಿಗೆ ಸೀಟ್ ಕೇಳ್ತಾರೆ. ಎಲ್ಲಾ ಹೆಣ್ಣು ಮಕ್ಕಳು ನನ್ನ ಮಗಳು ಅಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಹೇಳುತ್ತಾರೆ. ತಪ್ಪಲ್ಲ, ಯಾರಿಗೂ ಆಸೆ ಇರಲ್ಲ ಅಂತ ತಿಳ್ಕೊಬೇಡಿ, ಎಲ್ರಿಗೂ ಇರುತ್ತೆ. ಆಸೆ ಎಲ್ದಿತ್ತು ತುಂಬಾ ಕಡಿಮೆ. ಇದು ಸಮಯ ಸಾಧಕ ರಾಜಕಾರಣದ ಕಾಲ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.